ಶ್ರೀವಿದ್ಯಾ ಅಂದ್ರೆ ಏನು, ಯಾಕದ ಹೆಸರನ್ನು ಬಂತು? ಮಹಾಲಕ್ಷ್ಮಿಗೆ ಶ್ರೀ ನಿವಾಸ, ಶ್ರೀ ಜೊತೆ ಇರುವಂತಹ ನಿವಾಸ. ಯಜ್ಞಕರ್ತೃ ನಮಃ, ಯಜಮಾನ ಸ್ವರೂಪಿಣ್ಯ ನಮಃ, ಯಜ್ಞ ಪ್ರಿಯಾಯೇ ನಮಃ. ಧರ್ಮ ಅರ್ಥ ಕಾಮ ಮೋಕ್ಷ. ಮನುಷ್ಯ ಅದಕ್ಕಾಗಿ ಹೋಗ್ಲಿ ಭೂಮಿಗೆ ಅಂತ ನಮ್ಮನ್ನ ಕಳಿಸಿರ್ತಾನೆ. ಶಿವ ತಪಸ್ ಮಾಡ್ತಾ ಕೂತಿದ್ದಾಗ ಮನ್ಮಥ ಬಂದು ಅವನಿಗೆ ಡಿಸ್ಟರ್ಬ್ ಮಾಡ್ದ ಅಂತ ಅಂದ್ಬಿಟ್ಟು ಅವ್ನ್ 3ನೇ ಕಣ್ಣನ್ನ ಬಿಟ್ಟು ಮನ್ಮಥನ್ನ ಸುಟ್ಟು ಹಾಕ್ಬಿಡ್ತಾನೆ. ಆ ಭಸ್ಮವಾಗಿರೋದನ್ನ ಶಿವ ತಿರ್ಗಾ ಎನರ್ಜಿಯನ್ನ ಕೊಟ್ಟು ಹುಟ್ಟಿಸ್ತಾನೆ. ಅದು ಬಂಡಾಸುರ. ಬಂಡಾಸುರ ಏನಾಗ್ತಾನೆ, ತಪಸ್ ಮಾಡಿ 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 ನೆಗೆಟಿವ್ ಶಕ್ತಿಯನ್ನ ಪಡ್ಕೊಂಡು ಶಿವನ ಹತ್ರ ಎಲ್ಲಾ ವರವನ್ನು ಪಡ್ಕೊಂಡು ದೊಡ್ಡ ರಾಕ್ಷಸನಾಗ್ತಾನೆ. ಶಿವನೇ ಎನರ್ಜಿ ಕೊಟ್ಟು ಹುಟ್ಟಿಸ್ದಂತ ಅವನು ಮಗನ ಸ್ವರೂಪ. ಅವನೇನ್ ಮಾಡ್ತಾನೆ, ತಾಯಿ ಸ್ವರೂಪದಲ್ಲಿರುವ ಪಾರ್ವತಿನ ಇಷ್ಟಪಡಕ್ ಶುರು ಮಾಡ್ಕೊತಾನೆ. ಏನೋ ದೇವರೆಲ್ಲ ಹಬ್ಬ ಮಾಡ್ಬಿಟ್ಟು ಹಿಂಗ್ ನೈವೇದ್ಯ ಇಡ್ತೀರಾ, ಹಿಂಗ್ ಸೀರೆ ಇಟ್ಟಿರ್ತೀರಾ, ವಾಪಸ್ ನೀವೇ ತಗೊಂಡ್ಬಿಡ್ತೀರಾ. ನಾವೆಲ್ಲ ಮಾಡ್ತೀವಿ, ಕೊನೆಗೆ ನಾವೇ ತಗೊಂಡ್ ತಿಂತೀವಿ. ಆದ್ರೆ ನೀವು ಯಜ್ಞದಲ್ಲಿ ಹಾಕೋದು ವಾಪಸ್ ಬರಲ್ಲ. ಎಲ್ಲವೂ ನಿಮ್ಗೆ ಗುರುತ್ವಾಕರ್ಷಣೆಯಲ್ಲಿ ಕೆಳಗ್ ಹೋಗ್ತಿರುತ್ತೆ. ಅಗ್ನಿ ಒಂದೇ ಮೇಲಕ್ಕೆ ಉರಿಯೋದು. ದೈವಿಕವಾದ ಎನರ್ಜಿನೇ ಇಲ್ದೇ ಇರೋಂತ ಮಕ್ಕಳು ಇವತ್ತು ಡ್ರಗ್ಸ್ ಅಡಿಕ್ಟ್ ಆಗಿರೋರು, ಕೆಟ್ಟ ಕೆಲಸ ಮಾಡ್ತಿರೋ. ಹೋಗೋ, ಐ ಡೋಂಟ್ ಕೇರ್ ಫಾರ್ ಆಲ್ ದಿಸ್ ಥಿಂಗ್ಸ್, ನಾನ್ ಹೆಂಗ್ ಬದುಕ್ತೀನೋ ಅದೇ ನಂದು ಜೀವನ. ರಾಕ್ಷಸರನ್ನೇ ಸಂಹಾರ ಮಾಡದಂತ ಆ ದೇವಿಯ ಪವರ್ಫುಲ್ ಮಂತ್ರಗಳನ್ನ ಇವ್ರು ಜಪ ಮಾಡ್ಕೊಂಡಾಗ ಖಂಡಿತವಾಗ್ಲೂ ಇಟ್ ವರ್ಕ್ಸ್ ಲೈಕ್ ಅ ಮ್ಯಾಜಿಕ್. ಈಗ ಶ್ರೀವಿದ್ಯಾನ ಹೇಗೆ ಮನೆಯಲ್ಲಿ ಪೂಜೆ ಮಾಡೋದು, ಅಥವಾ ಹೇಗೆ ಇದನ್ನ ಸಾಧನೆ ಹೇಗೆ ಮಾಡ್ಬೋದು? ದಶಮಹಾವಿದ್ಯೆ ಯಾಕೆ ಇದನ್ನ ಇಷ್ಟು ದಿನ ಒಂಥರ ಮಿಸ್ಟೀರಿಯಸ್ ಆಗಿತ್ತು? ಏನ್ ಲಾಜಿಕ್ ಇದು? ಸತ್ತಂತ ವ್ಯಕ್ತಿಗಳ ಜೊತೆ ತುಂಬಾ ಪದ್ಧತಿಗಳು ಏನೇನೇನೇನೇನೋ ಮಾಡ್ಕೊಂಡಿರೋದ್ನ ಆಗಿದೆ. ಅದಕ್ಕೆ ಇದನ್ನ ಫಿಲಾಸಫಿಯಲ್ಲಿ ತಗೊಳ್ಳೋದಿಲ್ಲ. ಕೆಲವರಿಗೆ ಇದರಿಂದ ಮುಕ್ತಿ ಸಿಗತ್ತಾ, ಮಾಡಕ್ ಹೋಗ್ತಾರೆ ಅಂತ ಹೇಳ್ತಾರೆ. ಮುಕ್ತಿಗೆ ಅಂತ ಮಾಡಲ್ಲ. ಒಬ್ಬ ಹೀರೋ ಎಂಟ್ರಿ ತಗೊಂಡ್ರೆ ಫಿಲಮ್ ಅಲ್ಲಿ ಹಿಂಗ್ ಕೈ ಮುರಿದು ಟುಕು ಮುಳೆ ಮುರಿದು, ಅದೇನ್ ಗೊತ್ತಾ, ಸಂಹಾರ ಮುದ್ರ. ಲಲಿತಾ ಪರಮೇಶ್ವರಿ ಮತ್ತೆ ಕಾಮಾಖ್ಯೆ ವರದೇ ದೇವಿ ನೀಲ ಪರ್ವತವಾಸಿನಿ ತ್ವಮ್ಮಾಂ ಜಗನ್ಮಾತಾ ಯೋನಿಮುತ್ರೇ ನಮೋಸ್ತುತೆ ಅಂತ. ರಾಜೇಶ್ ರಿವೀಲ್ಸ್ ನ ಈ ಮತ್ತೊಂದು ಸ್ಪೆಷಲ್ ಪಾಡ್ಕಾಸ್ಟ್ ಇದು, ಸ್ಪಿರಿಚುವಲ್ ಪಾಡ್ಕಾಸ್ಟ್ ಇದು. ಇವತ್ತಿನ ಜರ್ನಿ ಆಕ್ಚುಲಿ ತುಂಬಾನೇ ಚೆನ್ನಾಗಿರುತ್ತೆ. ಯಾಕಂದ್ರೆ ಇತ್ತೀಚೆಗೆ ನೀವೆಲ್ಲಾ ಕಡೆ ಕೇಳಿರ್ತೀರಾ, ಓದಿರ್ತೀರಾ ದಶಮಹಾವಿದ್ಯೆಗಳು ಅಂತ. ಹೇಗೆ ಅಂದ್ರೆ, ಈಗ ಹಳೆ ಕಾಲದಲ್ಲೆಲ್ಲ ನಮ್ಮ ರಾಜ ಮಹಾರಾಜರು ಅವ್ರು ಏನೇನ್ ಅನ್ಕೊಂತಿದ್ರಂತಲ್ಲ ಅದೆಲ್ಲಾನು ಪಡಿತಾ ಇದ್ರು. ಅವ್ರಿಗೆ ಈ ವಾರ್ ಫೀಲ್ಡ್ ಅಲ್ಲಿ ನಿಂತ್ಕೊಂಡು ಒಂದು ಶತ್ರುನ ಫೇಸ್ ಮಾಡ್ಬೇಕಂದ್ರು ಕೂಡ, ಅಥವಾ ಅವ್ರ ಹತ್ರ ಇದ್ದಂತ ಒಂದು ಆಸ್ತಿ ಐಶ್ವರ್ಯನ ಕಾಪಾಡ್ಕೊಬೇಕಂದ್ರು ಕೂಡ, ಅವ್ರಿಗೊಂದು ಸುಂದರವಾದಂತ ಒಂದು ಹೆಂಡತಿ ಬೇಕು ಅಂತಂದ್ರು ಕೂಡ, ಅಂದ್ರೆ ಪ್ರತಿಯೊಂದು ಅವ್ರು ಏನೇನು ಆಸೆ ಪಡ್ತಿದ್ರು ಅದೆಲ್ಲ ಸಿದ್ಧಿಸ್ತಾ ಹೋಗ್ತಿತ್ತು ಅವರಿಗೆ. ಆದ್ರೆ ಹಿಂದೆ ಒಂದು ಮಹಾವಿದ್ಯೆಗಳು ಅವ್ರು ಕಲ್ತಿದ್ರು, ಪೂಜಿಸ್ತಿದ್ರು. ಇದೆಲ್ಲ ಒಂಥರ ಪ್ರತಿಯೊಬ್ರು ಇದ್ರ ಬಗ್ಗೆ ತಿಳ್ಕೊಬೇಕು, ಕಲಿಬೇಕು. ನಿಮ್ಮ ಜೀವನದಲ್ಲೂ ಅಷ್ಟೇ ನೀವ್ ಏನೇನೆಲ್ಲ ಅನ್ಕೊಂಡಿದ್ರಲ್ಲ, ಖಂಡಿತ ಅದೆಲ್ಲ ನನ್ಸಾಗತ್ತೆ ಈ ಒಂದು ವಿದ್ಯೆಗಳನ್ನ ನೀವು ಕಲಿಯೋದ್ರಿಂದ. ಸೊ ಇವತ್ತು ನಾವು ಮಾತಾಡ್ತಾ ಇದೀವಿ ಶ್ರೀವಿದ್ಯೆ ಬಗ್ಗೆ. ದಶಮಹಾವಿದ್ಯೆಯಲ್ಲಿ ಇದು ಒಂದು ಪ್ರಮುಖವಾದಂತ ವಿದ್ಯೆ. ಏನಿದು? ಲಲಿತ ಸಹಸ್ರನಾಮ ಪ್ರತಿಯೊಂದು ಮನೆಗಳಲ್ಲೂ ಅಫ್ಕೋರ್ಸ್ ಪ್ರತಿದಿನ ನೀವು ಕೇಳ್ತಿರ್ತೀರ. ಲಲಿತಾ ತ್ರಿಪುರ ಸುಂದರಿ ಶ್ರೀವಿದ್ಯೆ, ಅದ್ರ ಬಗ್ಗೆ ನಾವು ಮಾತಾಡ್ತೀವಿ ಇವತ್ತು ನಮ್ಮ ಪಾಡ್ಕಾಸ್ಟ್ ಅಲ್ಲಿ. ಆಧ್ಯಾತ್ಮಿಕ ಚಿಂತಕರು ಅಂಡ್ ಏನಂತ ಹೇಳಿ ಬ್ಯೂಟಿಫುಲ್ ರೂಪಾ ಹೇಳಿದ್ರೆ ನಮಸ್ತೆ. ಥ್ಯಾಂಕ್ ಯು. ನಮಸ್ತೆ. ಹೇಗಿದ್ರಾ? ಚೆನ್ನಾಗಿದ್ದೀನಿ. ನೀವು? ನಾ ತುಂಬಾ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಟುಡೇ. ಯಾಕೆಂದ್ರೆ ಲಲಿತಾ ಪರಮೇಶ್ವರಿ ಮತ್ತೆ ಕಾಮಾಖ್ಯೆ ವರದೇ ದೇವಿ ನೀಲ ಪರ್ವತವಾಸಿನಿ ತ್ವಮ್ಮಾಂ ಜಗನ್ಮಾತಾ, ಅವಳಿಗೆ ಫಸ್ಟ್ ಯೋನಿಮುತ್ರೇ ನಮೋಸ್ತುತೆ ಅಂತ ಅವಳಿಗೆ ನಮಸ್ಕಾರ ಹೇಳಿ ಅಲ್ಲಿಂದ. ಯಾಕೆ ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಇವತ್ತು ನೀವು ಹೇಳ್ತಿರೋದು. ನಾನ್ ಚಿಕ್ಕ ವಯಸ್ಸಿಂದ ನನ್ನ ಜರ್ನಿ ಶುರು ಮಾಡಿದಾಗ ಆಧ್ಯಾತ್ಮಿಕವಾಗಿ ಲಲಿತಾ ತ್ರಿಪುರ ಸುಂದರಿಯ ಪಠನ ಶುರು ಮಾಡಿದ್ಮೇಲೆ ನನಗೆ ಜ್ಞಾನದ ಹಸಿವು ಜಾಸ್ತಿ ಆಗಿತ್ತು. ಅಲ್ಲಿಂದ ನನ್ನ ಜರ್ನಿ ಶುರು ಆಯ್ತು. ವಂಡರ್ಫುಲ್. ಈಗ ಪಾಡ್ಕಾಸ್ಟ್ ನೋಡ್ತಿರ್ತಕ್ಕಂಥ ಸಾಕಷ್ಟು ಮನೆಗಳಲ್ಲಿ ಪ್ರತಿ ದಿನ ಶುರು ಆಗೋದೆ ಅಫ್ಕೋರ್ಸ್ ಸುಪ್ರಭಾತಮಿಂದ. ಅದಾದ ನಂತರ ಎಲ್ಲಾ ಕಡೆ ಈಗ ವಿಷ್ಣು ಸಹಸ್ರನಾಮ ಪ್ಲೇ ಆಗತ್ತೆ, ಲಲಿತ ಸಹಸ್ರನಾಮ ಪ್ರತಿ ಮನೆಗಳಲ್ಲಿ ಪ್ಲೇ ಆಗತ್ತೆ, ಹನುಮಾನ್ ಚಾಲಿಸ ಪ್ಲೇ ಆಗತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ಇದನ್ನ ಯಾಕೆ ಪ್ಲೇ ಮಾಡ್ತಾರೆ, ಮನೆಗಳಲ್ಲಿ ಯಾಕೆ ಪ್ರಸಾರ ಮಾಡ್ತಾರೆ, ಅಥವಾ ನಮ್ಮ ಹಿರಿಯರು ಯಾಕೆ ಹೇಳಿದ್ದಾರೆ ಪ್ರತಿದಿನ ಇದನ್ನ ಕೇಳಬೇಕು ಅಂತ. ಪ್ರತಿಯೊಂದು ಮಂತ್ರದ ಹಿಂದೆ ಕೂಡ ತನ್ನದೇ ಆದಂತ ಒಂದು ಪವರ್ ಇರುತ್ತೆ. ಸೊ ಇವತ್ತು ನಾವು ದಶಮಹಾವಿದ್ಯೆಗಳಲ್ಲಿ ಒಂದು ವಿದ್ಯೆ ಬಗ್ಗೆ ಮಾತಾಡ್ತಿದೀವಿ. ಏನಿದು
ದಶಮಹಾವಿದ್ಯೆ ಅಂದ್ರೆ ಏನು, ಯಾಕೆ ಇದನ್ನ ಇಷ್ಟು ದಿನ ಒಂಥರ ಮಿಸ್ಟೀರಿಯಸ್ ಆಗಿತ್ತು, ಅಂದ್ರೆ ಕೆಲವ್ರಿಗೆ ಮಾತ್ರ ಗೊತ್ತಿತ್ತು. ಈಗ ಪ್ರತಿಯೊಬ್ರು ಕಲಿಯಕ್ಕೆ ಆಸಕ್ತಿ ತೋರಿಸ್ತಿದ್ದಾರೆ, ತಿಳ್ಕೊಳಕ್ ಆಸಕ್ತಿ ತೋರಿಸ್ತಿದ್ದಾರೆ. ದಶಮಹಾವಿದ್ಯೆ ಅಂದ್ರೆ ಆಕ್ಚುಲಿ ತಂತ್ರಗಳಲ್ಲಿ ಉಲ್ಲೇಖಿತವಾಗಿರುವಂತಹ ದಶಮಹಾವಿದ್ಯೆ ಬೃಹತ್ ಧರ್ಮಶಾಸ್ತ್ರದಿಂದ ಒಂದ್ ಕಡೆ ಅದ್ರ ಉಲ್ಲೇಖವನ್ನ ತಗೊಂಡ್ರೆ, ಬೃಹತ್ ಧರ್ಮಶಾಸ್ತ್ರದಲ್ಲಿ ಸತೀದೇವಿ ದಕ್ಷ ಪ್ರಜಾಪತಿ ಯಜ್ಞವನ್ನ ಮಾಡ್ಬೇಕು ಅಂತಂದಾಗ ಅದನ್ನ ಅಟೆಂಡ್ ಮಾಡಕ್ಕೆ ಹೋಗ್ಬೇಕು ಅಂತ ಶಿವನಲ್ಲಿ ಪರ್ಮಿಷನ್ ಕೇಳೋದಕ್ಕೆ ಹೋಗ್ತಾಳೆ. ಅವಾಗ ಶಿವ ಏನ್ ಮಾಡ್ತಾನೆ, ನಮ್ಮನ್ನ ಯಾರನ್ನೂ ಇನ್ವೈಟ್ ಮಾಡಿಲ್ಲ, ಹಾಗಾಗಿ ನಾವು ಹೋಗೋದ್ ಬೇಡ ಅಂತ ಇಗ್ನೋರ್ ಮಾಡ್ತಾನೆ. ಪಾರ್ವತಿ ಮಾತಾಡಿದ್ನ ಇಗ್ನೋರ್ ಮಾಡ್ಬಿಟ್ಟು ಆ ಕಡೆ ತಿರ್ಕೊಂಡು ಹೋಗ್ಬೇಕಾದ್ರೆ ಬ್ಯೂಟಿಫುಲ್ ಆಗಿ ದೇವಿ ತನ್ನ ದಶಮಹಾವಿದ್ಯೆ ಮೂಲಕ ಎಲ್ಲಾ ಕಡೆಯಿಂದ ಲಾಕ್ ಮಾಡ್ತಾಳೆ. ನಾವು ದಶ ದಿಕ್ಕುಗಳಂತ ಹೇಳ್ತೀವಲ್ಲ, ಸತಿ ಅವಳೇ ಪಾರ್ವತಿ, ಅವಳೇ ಕಾಳಿ ಎಲ್ಲವೂ. ಸೊ ಅವಳು ಹೇಗೆ ಬ್ಯೂಟಿಫುಲ್ ಆಗಿ ಅಂದ್ರೆ, ಫ್ರಂಟ್ ಅಲ್ಲಿ ಕಾಳಿ ಅವತಾರದಲ್ಲಿ, ಹಿಂದ್ಗಡೆ ಬಗಲಾಮುಖಿಯಾಗಿ, ಮೇಲ್ಗಡೆ ತಾರಾದೇವಿಯಾಗಿ, ಪಾತಾಳ ಭೈರವಿಯಾಗಿ ಕೆಳಗಡೆ, ಬಲ್ಗಡೆ ಚಿನ್ನಮಸ್ತ, ಎಡಗಡೆ ಭುವನೇಶ್ವರಿ, ಆಮೇಲೆ ಆಗ್ನೇಯದಲ್ಲಿ ಧೂಮಾವತಿ, ವಾಯುವ್ಯದಲ್ಲಿ ನಮ್ಮ ಕಮಲಾತ್ಮಿಕ, ಮತ್ತೆ ನೈಋತ್ಯದಲ್ಲಿ ನಮ್ಮೆಲ್ರಿಗೂ ನಮ್ಮ ಕಲಾವಿದರಿಗೆ ಬೇಕಾಗಿರುವಂತಹ ಮಾತಂಗಿ, ಕರೆಕ್ಟ್ ಆಗಿ ಹೇಳಿದ್ರಿ, ಮಾತಂಗಿ, ಮತ್ತೆ ಈಶಾನ್ಯದಲ್ಲಿ ನಮ್ಮ ಲಲಿತಾ ತ್ರಿಪುರ ಸುಂದರಿ. ಸೊ ಅಲ್ಲಿಂದ ಶ್ರೀವಿದ್ಯಾ ಶುರುವಾಗ್ತಾ ಹೋಗುತ್ತೆ. ಸೊ ಹಾಗೆ ಅವಳು ದಶ ದಿಕ್ಕುಗಳಲ್ಲಿ ಶಿವನ್ನ ಲಾಕ್ ಮಾಡ್ಕೊಂಡಾಗ ಶಿವನೇ 1 ನಿಮಿಷ ಚಕಿತನಾಗಿ ಹೋಗ್ತಾನೆ. ಯಾರು ಈ ತರ ನನ್ನನ್ನ ಈ ರೀತಿ ಸುತ್ತಾಕೊಂಡಿರೋದು ಅಂತ ಪಾರ್ವತಿ ಹತ್ರನೇ ಕೂತ್ಕೊಂಡು ಅವಳ ದಶಮಹಾವಿದ್ಯೆ ಬಗ್ಗೆ ಅವಳ ಹತ್ರನೇ ಡಿಸ್ಕಷನ್ ಮಾಡ್ತಾನೆ. ಸೊ ಅವಾಗ ದೇವಿ ತನ್ನ ಒಂದೊಂದು ಮಹಾವಿದ್ಯೆ, 10 ಮಹಾವಿದ್ಯೆಗಳು, ಇದು ಸಿಂಬಾಲಿಕ್ ಆಗಿ ಅವಳು ಒಂದೊಂದನ್ನ ತೋರಿಸ್ತಾ ಹೋದ್ರು ಅವತಾರಗಳನ್ನ. ಆ ಮಹಾವಿದ್ಯೆ ನಮ್ಮೆಲ್ರಿಗೂ ಜೀವನದಲ್ಲಿ ಕಲಿಯುಗದಲ್ಲಿ ಬೇಕಾಗಿರುವಂತಹ ಅತ್ಯವಶ್ಯಕತೆಯಲ್ಲಿರುವಂತಹ ವಿದ್ಯೆಯಾಗಿದೆ. ಸೊ ಅದಕ್ಕೆ ಅದನ್ನ ಮಹಾವಿದ್ಯೆನ ಮೀರಿದಂತ ಇನ್ನೊಂದು ವಿದ್ಯೆ ಇಲ್ಲ ಅಂತ. ಸೊ ಆ ಮಹಾವಿದ್ಯೆನ ನಾವೆಲ್ಲರೂ ಕಲಿಬೇಕು. ಅದರಲ್ಲಿ ಮುಖ್ಯವಾಗಿ ನಾವ್ ಯಾಕೆ ಲಲಿತಾ ತ್ರಿಪುರ ಸುಂದರಿಯ ಪಠನವನ್ನ ಮಾಡಬೇಕು, ಮತ್ತೆ ಅವಳದನ್ನ ಏನಕ್ಕೆ ಇವಾಗ ತಂತ್ರವಿದ್ಯೆಯಲ್ಲಿ ವಾಮಾಚಾರ, ದಕ್ಷಿಣಾಚಾರ, ಕೌಳಾಚಾರ, ವಾಮಾಚಾರನ ಮೀರಿದ್ದು ಕೌಳಾಚಾರ, ಅದ್ರಲ್ಲಿ ವೈಷ್ಣವಾಚಾರ, ಅನೇಕ ಆಚಾರಗಳೆಲ್ಲ ಇದೆ. ಅದರಲ್ಲಿ ಶಾಕ್ತಿಸಮ್, ಶೈವಿಸಮ್ ಮತ್ತೆ ಶ್ರೀ ವೈಷ್ಣವಿಸಮ್ ಎಲ್ಲಾನು ತಗೊಂಡ್ರೆ ನಾವುಗಳೆಲ್ಲ ದಕ್ಷಿಣಾಚಾರದಲ್ಲಿ ವೈದಿಕ ಮಂತ್ರಗಳನ್ನ ಹೇಳ್ಕೊಂಡು ಸಾತ್ವಿಕವಾಗಿ ಪೂಜೆಯನ್ನ ಮಾಡ್ತೀವಿ. ಅದನ್ನ ದಕ್ಷಿಣಾಚಾರ, ಸಮಯಾಚಾರ ಪದ್ಧತಿ ಅಂತ ನಾವು ಕರಿತೀವಿ. ಅದನ್ನೇ ನೀವು ವಾಮಾಚಾರಕ್ಕೆ ಹೋದಾಗ ಇದೇ ಲಲಿತಾ ತ್ರಿಪುರ ಸುಂದರಿಯನ್ನ ಕಾಮಾಖ್ಯ ದೇವಿಗೆ ಷೋಡಶಿ ಅಂದ್ರೆ 16 ವರ್ಷದಲ್ಲಿರುವಂತಹ ತುಂಬಾ ಮೋಸ್ಟ್ ಬ್ಯೂಟಿಫುಲ್ ಸುಂದರಿ. ಆಮೇಲೆ ಚಂದ್ರ ಅಮಾವಾಸ್ಯೆ ಆದ್ಮೇಲೆ ಮೊದಲನೇ ದಿನದಿಂದ 15 ದಿನಕ್ಕೆ ಹೋಗುತ್ತಲ್ಲ, ಅಲ್ಲಿ ತನಕ ಹೋದಾಗ ಪೂರ್ಣ ಕಳೆಯನ್ನ ಹೊಂದಿರುವಂತಹ ಹುಣ್ಣಿಮೆ ಚಂದ್ರನನ್ನ ನಾವು ನೋಡ್ತೀವಿ. ಆ ಪೂರ್ಣ ಚಂದ್ರನನ್ನ ಕಾಮಾಖ್ಯ ದೇವಿಗೂ ಕೂಡ ಹೋಲಿಸಿದ್ದಾರೆ. ಅವಳನ್ನ ಲಲಿತಾ ತ್ರಿಪುರ ಸುಂದರಿಗೂ ಹೋಲಿಸಿದ್ದಾರೆ. ಅಂದ್ರೆ ತ್ರಿಪುರ, 3 ಪುರಗಳು ಆಗಿರಬಹುದು, ಅಂದ್ರೆ ಸ್ವರ್ಗ, ಭೂಮಿ ಮತ್ತೆ ಪಾತಾಳ, ಮತ್ತೆ ಗುಣಗಳು ಆಗಿರಬಹುದು. ನಮ್ಮಲ್ಲಿರುವಂತಹ ಗುಣಗಳು, ಸಾತ್ವಿಕ ಗುಣ, ತಾಮಸಿಕ ಗುಣ, ರಾಜಸಿಕ ಗುಣ, ಆ ರೀತಿ ಎಲ್ಲವನ್ನು, ಮತ್ತೆ ವೇದಗಳು ಆಗಿರಬಹುದು, ಋಗ್ವೇದ, ಯಜುರ್ವೇದ, ಸಾಮವೇದ, ಎಲ್ಲದಕ್ಕಾಗಿ ಅವಳನ್ನ ತ್ರಿಪುರ ಸುಂದರಿ ಅಂತ ಅವಳನ್ನ ಕರೆದಿದ್ದಾರೆ. ಸೊ ಅದನ್ನ ಅವರು ವಾಮಾಚಾರ ಪದ್ಧತಿಯಲ್ಲಿ ಆಚರಣೆ ಮಾಡ್ತಕ್ಕಂತ ಪೂಜೆ ಶ್ರೀವಿದ್ಯಾನ, ಅದರಲ್ಲಿ ಪಂಚಮಕಾರಗಳನ್ನ ಅವರು ಬಳಸ್ತಾರೆ. ಪಂಚಮಕಾರಗಳು ಅಂದ್ರೆ ಮದ್ಯ, ಮಾಂಸ, ಮೀನು, ಮುದ್ರ, ಮೈಥುನ. ಇವುಗಳೆಲ್ಲ ಅಂದ್ರೆ ಇವುಗಳ ಮುಖಾಂತರ ದೇವಿನ ಒಲಿಸ್ಕೊಳ್ತಾರೆ. ಒಂದು ದೇವಿನ ಕನೆಕ್ಟ್ ಮಾಡ್ಕೊಂಡು ಆರಾಧನೆ ಮಾಡಕ್ಕೆ, ಉಪಾಸನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದು ಅವರ ಪದ್ಧತಿ. ಯಾವ ಪದ್ಧತಿನೂ ನಾವಿಲ್ಲಿ ತಪ್ಪು ಸರಿ ಅನ್ನೋ ಕಾಲ, ಅದು ಆಚರಣೆಗಳು ತುಂಬಾ ಯುಗಗಳಿಂದ ಅದೇ ರೀತಿ ಫಾಲೋ ಆಗ್ತಾ ಬಂದೆ. ಬಟ್ ನಾವುಗಳು ಭಯ ಪಟ್ಕೊಂಡು ಪಂಚಮಕಾರಗಳು ಸರಿನೋ ತಪ್ಪೋ ಅನ್ನೋ ಗೊಂದಲದಲ್ಲಿ, ಲಕ್ಕೀಲಿ ನಮ್ಗೆಲ್ಲ ವೈದಿಕ ಧರ್ಮಾಚರಣೆಯಲ್ಲಿ ದಕ್ಷಿಣಾಚಾರದಲ್ಲಿ ಸಾತ್ವಿಕವಾಗಿ ದೇವರಿಗೆ ಸಿಂಬಾಲಿಕ್ ಆಗಿ ಅರ್ಪಣೆಗಳನ್ನ ಮಾಡ್ತಾ ಹೋಗ್ತಾ. ಇವಾಗ ಅವರಲ್ಲಿ ಬಲಿ ಕೊಡ್ತಾರೆ, ಪ್ರಾಣಿ ಬಲಿ ಅಂದ್ರೆ ನಾವು ಕುಂಬಳಕಾಯಿ ಹೊಡಿತೀವಿ ಅಲ್ಲ. ಈಗ ಪಂಚಮಕಾರಗಳು ಅಂತ ಹೇಳಿದ್ರಲ್ಲ, ಈಗ ಒಂದೊಂದೇ ಮಾತಾಡ್ತಾ ಹೋಗೋಣ. ಮೊದಲನೇದು ಮತ್ಸ್ಯ ಅಂದ್ರೆ ಮೀನನ್ನ ನೈವೇದ್ಯಕ್ಕಾಗಿ ಇಡ್ತಾರೆ ದೇವಿಗೆ ನೈವೇದ್ಯನ ಮೊದಲನೇ ಮತ್ಸ್ಯ.
ಆಮೇಲೆ ಮದ್ಯ ಅಂದ್ರೆ ಹೆಂಡವನ್ನ ಕೊಡ್ತಾರೆ. ಅದ್ರಲ್ಲಿ ಯಾವ ಅರ್ಥದಲ್ಲಾದ್ರೂ ಇವಾಗ್ಲೂ ನೀವು ಎಷ್ಟೊಂದು ನಾರ್ತ್ ಇಂಡಿಯಾ ದೇವಸ್ಥಾನಕ್ಕೆ ಹೋದ್ರೆ ಅವರು ತೀರ್ಥ ತಗೊಂಡು ಪೂಜೆ ಮಾಡೋದೇನೆ, ಪೂಜೆ ಮಾಡೋವಾಗ ಉಪಯೋಗಿಸೋದೇನೆ ಮದ್ಯವನ್ನ ಸೇರಿಸ್ಕೊಂಡೇ ತೀರ್ಥವನ್ನಾಗಿ ಸೇವಿಸೋದು. ಅವರಲ್ಲಿ ಇನ್ನೊಂದು ಪದ್ಧತಿ ಇದೆ. ಅದನ್ನ ಏನಂತ ಹೇಳಿದ್ರೆ, ಬ್ಯೂಟಿಫುಲ್ ಆಗಿರೋದೇನು ಅಂತ ಹೇಳಿದ್ರೆ, ನಮ್ಮವರು ಕುಡಿದ ತಕ್ಷಣ ನಮ್ಮ ಹುಡುಗರು ಅಯ್ಯೋ ನನಗೆ ಕುಡಿದೆ ತಪ್ಪು ಮಾಡ್ಬಿಟ್ಟೆ, ಗೊತ್ತಾಗ್ಲಿಲ್ಲ ನನ್ಗೆ, ಕುಡ್ದಿದ್ದೆ ನನಗೆ ಗೊತ್ತಾಗ್ಲಿಲ್ಲ ಅಂತ ಒಂದು ಕಾರಣ ಕೊಡ್ತಾರೆ ನಮ್ಮ ಹುಡುಗರು. ಆ ತಂತ್ರದಲ್ಲಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ನೀನು ಕುಡ್ದಾಗ ಕೂಡ ನಿನಗೆ ಆರ್ಟಿಫಿಷಿಯಲ್ ನಮ್ನೆಸ್ ನ ನೀನ್ ಬರ್ಸ್ಕೊಂಡಾಗು, ಮತ್ತನ್ನ ಬರ್ಸ್ಕೊಂಡಾಗ್ಲು ನೀನು ದೇವರನ್ನ ಎಷ್ಟ್ರ ಮಟ್ಟಿಗೆ ಕನೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ತೀಯಾ ಅಂತ ನಿನ್ನನ್ನ ನೀನೇ ಟೆಸ್ಟ್ ಮಾಡ್ಕೊಳ್ಳುವಂತಹ ಇನ್ನೊಂದು ಪರಿ. ಸೊ ಅವರು ತಾಂತ್ರಿಕ ವಿದ್ಯೆಯಲ್ಲಿ ಇದನ್ನ ಕೊಡ್ತಾರೆ. ಆಯ್ತು, ನಾನು ಹೋಲ್ ಡೇ ಕುಡಿತಿರ್ತೀನಿ, ಆದ್ರೂ ನಾನು ದೇವಿಗೆ ಕನೆಕ್ಟ್ ಆಗಿದ್ದೀನಿ, ನಾನ್ ತಪ್ಪು ಕೆಲಸ ಮಾಡ್ತಿಲ್ಲ. ಇಲ್ಲಿನ ಜನ ಕೆಲವ್ರು ಏನಾಗ್ತಾರೆ, ನಾರ್ಮಲ್ ಜನ ಕುಡಿಯೋವಾಗ ಕುಡಿದ್ಬಿಟ್ಟು ಜಾಸ್ತಿ ಹೋಗಿ ತಪ್ಪು ಕೆಲ್ಸಗಳನ್ನ ಮಾಡೋದು. ಸೊ ತಪ್ಪು ಕೆಲಸ ಮಾಡದೇ ಇದ್ರೆ ನೀವು ಕುಡಿಯೋದನ್ನ ಯಾರು ತಪ್ಪು ಅನ್ನಲ್ಲ. ಇವಾಗ ಸೋಷಿಯಲಿ ಒಕೇಶನಲಿ ಕುಡಿಯೋಂತ ತುಂಬಾ ಜನ ಪಾರ್ಟಿಗಳಿಗೆ ಹೋಗ್ತಾರೆ, ಕುಡಿತಾರೆ. ಆಮೇಲೆ ಇವನ್ ಬೇರೆ ಪಾಶ್ಚಿಮಾತ್ಯ ದೇಶಗಳಲ್ಲೂ ಆ ಕಲ್ಚರ್ ಇದೆ. ಮತ್ತೆ ದೇವತೆಗಳು ಕುಡಿತಿದ್ರಲ್ಲ ಅಂತ ನಮ್ ಜನ ಪ್ರಶ್ನೆ ಮಾಡ್ತಾರೆ. ಹೌದು, ಕುಡಿತಿದ್ರು, ಆದ್ರೆ ಅವರು ಪ್ರಜ್ಞಾವಂತರಾಗೇ ಇರ್ತಿದ್ರು. ಕುಡಿದ್ರು ಕೂಡ ಕಾನ್ಶಿಯಸ್ ಆಗಿರ್ತಿದ್ರು, ತಪ್ಪು ಕೆಲಸಗಳನ್ನ ಮಾಡ್ತಿರ್ಲಿಲ್ಲ ಕುಡಿದ ಮೇಲೆ. ಸೊ ಅದ್ ಇನ್ನೊಬ್ರಿಗೆ ಹರ್ಟ್ ಆಗುವಂತದ್ದಾಗ್ಲಿ, ತೊಂದರೆ ಕೊಡುವಂತದ್ದಾಗ್ಲಿ, ಇನ್ನೊಬ್ರನ್ನ ಅತ್ಯಾಚಾರ, ಕೊಲೆ ಮಾಡೋದು, ನಿಂದಿಸೋದು, ನೋಯಿಸೋದು, ಇಂಥ ತಪ್ಪುಗಳನ್ನ ನೀ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅದ್ ನಿನಗ್ ಬಿಟ್ಟಿದ್ದಪ್ಪ, ನಿನ್ ಕರ್ಮ ನೀನ್ ಇಂಡಿವಿಜುವಲಿ ಅನ್ಭವಿಸು. ಸೊ ತಂತ್ರದಲ್ಲಿ ಇದು ಒಂಥರ ಟೆಸ್ಟ್ ಕೂಡ. ಅವರು ತೀರ್ಥವನ್ನಾಗಿ ಸೇವಿಸಿ ದೇವಿಗೂ ಅದನ್ನೇ ನೈವೇದ್ಯಕ್ಕೂ ಇಟ್ರುನು, ಅವ್ರಷ್ಟು ಕುಡಿತಿದ್ರು ಎಷ್ಟು ಕಾನ್ಶಿಯಸ್ ಆಗಿ ಅದೇ ಮಂತ್ರಗಳು ಪಟ ಉಚ್ಚರಿಸ್ಬೇಕು, ಅದೇ ದೇವಿಗೆ ಕನೆಕ್ಟ್ ಆಗ್ಬೇಕು. ನಾನ್ ಮತ್ತಿನಲ್ಲಿದ್ದೀನಿ ಅಂತ ತಪ್ಪು ಮಾಡೋ ಹಾಗಿಲ್ಲ. ಸೊ ಆ ಕಾನ್ಶಿಯಸ್ನೆಸ್ ನ ಟೆಸ್ಟ್ ಮಾಡೋದು. ಅದೇ ತರ ನೆಕ್ಸ್ಟ್ ಒಂದು ಮೈಥುನ ಏನ್ ಮಾಡತ್ತೆ, ತುಂಬಾ ಇವಾಗ ಉಚ್ಚ ಚಾಂಡಾಲಿ ಹೈಯರ್ ಲೆವೆಲ್ಗೆ ಹೋದಾಗ ಸ್ಮಶಾನದಲ್ಲಿ ಕೆಲವು ಇವನ್ ಹೆಣಗಳ ಜೊತೆ ಕೂಡ ಸಂಭೋಗವನ್ನ ಮಾಡ್ತಾರೆ. ಅಂದ್ರೆ ಅವ್ರದ್ದು ಕೆಲವು ಸಾಧನೆಗಳನ್ನ ಮಾಡ್ಕೋಬೇಕು, ತುಂಬಾ ಉಗ್ರ ಸ್ವರೂಪಿಗಳಾದ ದೇವಿಗಳನ್ನ ಸಾಧನೆ ಮಾಡ್ಕೋಬೇಕು ಅಂತಂದಾಗ ಅವ್ರು ಅದನ್ನು ಮಾಡಕ್ ಹೋಗ್ತಾರೆ. ಸೊ ಅದನ್ನ ದೈವಿಕವಾಗಿ ಎಗೇನ್ ಇದೇನ್ ಲಾಜಿಕ್ ಇದು? ಸತ್ತಂತ ವ್ಯಕ್ತಿಗಳ ಜೊತೆ ಅಂದ್ರೆ ಕೆಲವು ಅವ್ರ ಪದ್ಧತಿಗಳನ್ನ ಆ ರೀತಿ ಮಾಡ್ಕೊಂಡ್ ಬಂದಿದ್ದಾರೆ. ಲಾಜಿಕ್ ನಾವು ಹುಡುಕಕ್ಕೆ ಆಗಲ್ಲ. ಇದ್ರಲ್ಲಿ ಪದ್ಧತಿಗಳಲ್ಲಿ ತುಂಬಾ ಪದ್ಧತಿಗಳು ಏನೇನೇನೇನೇನೋ ಮಾಡ್ಕೊಂಡಿರೋದ್ನ ಆಗಿದೆ. ಅದಕ್ಕೆ ಇದನ್ನ ಫಿಲಾಸಫಿಯಲ್ಲಿ ತಗೊಳ್ಳೋದಿಲ್ಲ. ಮೆಥಾಲಜಿ ಅಂಡ್ ಫಿಲಾಸಫಿನೇ ಬೇರೆ, ಆಚರಣೆಗಳೇ ಬೇರೆ. ಫಿಲಾಸಫಿ ಅಂದ್ರೆ ಹೈಯರ್ ಲೆವೆಲ್ ತತ್ವಶಾಸ್ತ್ರ ಬೇರೆ, ಅದು ಲಾಜಿಕ್ ಹುಡುಕ್ತಾ ಹೋಗ್ತೀವಿ, ಲಾಜಿಕಲಿ ಇರ್ಬೇಕು. ಈಗ ನಿಮ್ಮಲ್ಲಿರೋ, ನೀವು ಉಸಿರಾಡ್ತೀರಾ, ನಾನು ಉಸಿರಾಡ್ತೀವಿ, ಜೀವಾತ್ಮ ಪರಮಾತ್ಮ ಅದೆಲ್ಲ ಎನರ್ಜಿ ಬೇಸ್ಡ್. ಆದ್ರೆ ಈ ಆಚಾರ ವಿಚಾರಗಳನ್ನ, ಆಚರಣೆಗಳನ್ನ ನೋಡ್ತಾ ಹೋದ್ರೆ ಅದ್ರಲ್ಲೇ ತಂತ್ರದಲ್ಲಿ 108 ಆಚಾರಗಳಿದೆ. ತಂತ್ರರಾಜ ತಂತ್ರನೇ ಬೇರೆ ತರ ಹೇಳುತ್ತೆ, ಮತ್ತೆ ರುದ್ರಯಮಳ ತಂತ್ರನೇ ಬೇರೆ ತರ ಹೇಳುತ್ತೆ, ನಿರ್ವಾಣ ತಂತ್ರನೇ ಬೇರೆ ತರ ಹೇಳುತ್ತೆ. ಅದ್ರಲ್ಲೇ ಕೌಳಾಚಾರ ಇದಕ್ಕಿಂತ ಮೇಲ್ಗಡೆ ಹೋದಾಗ ನೀವು ಸ್ಮಶಾನದಲ್ಲಿ ಮಾಡುವಂತಹ ಆಚರಣೆಗಳೇ ಕೆಲವಷ್ಟಿದೆ. ಅದೇ ನಾವು ಕಾಮಾಖ್ಯ ದೇವಸ್ಥಾನಕ್ಕೆ ಹೋದ್ರೆ ದೇವಸ್ಥಾನದ ಒಳಗಡೆ ಮಾಡುವಂತಹ ಆಚರಣೆಗಳೇ ಒಂದಷ್ಟಿದೆ. ಸೊ ಅದರಲ್ಲಿ ಮೈಥುನ ಅಂತ ತಗೊಂಡಾಗ ಸುಮ್ನೆ ಹೋಗ್ಬಿಟ್ಟು ಯಾರ ಜೊತೆನೋ ನೀನ್ ಇದ್ಬಿಡ್ತೀಯಾ, ಅದರಿಂದ ನೀನ್ ಎನರ್ಜಿ ಗ್ರಾಬ್ ಮಾಡ್ಕೊಂತೀಯ ಅಂತಲ್ಲ. ಅವರೆಲ್ಲ ಎಷ್ಟೋ ವರ್ಷಗಳು ಸಾಧನೆಗಾಗಿ ಕೂತು ಜಪ ತಪಗಳನ್ನ ಮಾಡಿ ಎಗೇನ್ ಇದು ನೀವು ಮದ್ಯ ಸೇವಿಸ್ತಿರಲ್ಲ, ಅದೇ ತರನೇ ನೀನು ಮೈಥುನಕ್ಕೂ ಒಂದು ವ್ಯಕ್ತಿ ಜೊತೆ ಹೋದಾಗ ನೀನು ಕೆಟ್ಟ ಭಾವನೆಯಲ್ಲಿ ಹೋಗಕ್ಕಾಗಲ್ಲ. ನೀನೇನೋ ಆಸೆ ಇಟ್ಕೊಂಡು ಗಬಕ್ಕಂತ ನೀನೋ ಪಡ್ಕೊಂಡ್ಬಿಡ್ಬೇಕು ಸುಖ, ಅದಕ್ಕೆ ಹೋಗೋದಲ್ಲ. ಅದ್ರ ಮೂಲಕನೂ ನೀನು ಪರಮಾತ್ಮನನ್ನ ಹೇಗೆ ಕಂಡುಕೊಳ್ತೀಯ, ಆ ಸಮಯದಲ್ಲೂ ನೀನು ಅದನ್ನ ಪರಮಾತ್ಮನಿಗೆ ಅರ್ಪಿಸಿ. ಅವ್ರದ್ದೊಂದಷ್ಟು ಟೆಕ್ನಿಕ್ಸ್ ಇರುತ್ತೆ ಸರ್. ಅದು ಅಧೋಮುಖವಲ್ಲ ಊರ್ಧ್ವಮುಖಕ್ಕೆ ಹೋಗ್ಬೇಕು ಅನ್ನೋದು ಕೆಲವು ಟೆಕ್ನಿಕ್ಸ್ ಇರುತ್ತೆ. ಸೊ ಅದನ್ನ ಅವ್ರು ಆಚರಣೆ ಮಾಡ್ಕೋತಾರೆ. ಅದನ್ನೆಲ್ಲ ನಾನು ಕೂಡ ಇನ್ ಡೆಪ್ತ್ ಸ್ಟಡಿ ಮಾಡಿಲ್ಲ ಪಂಚಮಕಾರಗಳು, ಯಾಕಂದ್ರೆ ನಮಗ್ ಬೇಕಾಗಿರಲ್ಲ ಅನ್ನೋದಕ್ಕೆ. ಬಟ್ ಆಸ್ ಅ ಸಬ್ಜೆಕ್ಟ್ I've gone through the ಸಬ್ಜೆಕ್ಟ್ ಹೇಗ್ ಮಾಡ್ತಾರೆ ಅಂತ. ಅದನ್ನ ಸಾಧನೆ ಮಾಡೋದು, ಗೌಪ್ಯ ವಿಚಾರಗಳನ್ನ ಕೆಲವರು ಬಿಟ್ಕೊಡೋದು ಇಲ್ಲ.
ನಾವು ಹೋಗಿ ಕೇಳಿದ್ರು ಹೇಳಲ್ಲ. ಯಾಕೆಂದ್ರೆ ಅದ್ ನಮಗ್ ಆಗಲ್ಲ ಅಂತ. ಇವನ್ ಸ್ಮಶಾನ ಕಾಳಿಗೆ ಸ್ಮಶಾನದಲ್ಲೇ ನೀವು ಮಾಡ್ಬೇಕು ಅವಳು ಉಗ್ರ ರೂಪಿಗೆ. ಅದಕ್ಕೆ ಮನೆಯಲ್ಲಿ ಕೆಲವರು ಕಾಳಿನ ಇಟ್ಟರು ಸೌಮ್ಯ ಕಾಳಿನ, ದಕ್ಷಿಣ ಕಾಳಿನ ಇಟ್ಟು ಪೂಜೆ ಮಾಡ್ತಾರೆ. ಸ್ಮಶಾನ ಕಾಳಿಗೆ ನೀವು ಅದೇ ರೀತಿ ಉಗ್ರ ರೂಪದಲ್ಲಿ ನೀವು ಅದೇ ರೀತಿ ಮಾಡ್ಬೇಕು. ಕೆಲವರಿಗೆ ಇದರಿಂದ ಮುಕ್ತಿ ಸಿಗತ್ತಾ ಮಾಡಕ್ ಹೋಗ್ತಾರೆ ಅಂತ ಹೇಳ್ತಾರೆ. ಮುಕ್ತಿಗೆ ಅಂತ ಮಾಡಲ್ಲ. ಕೆಲವರು ಈ ಸಾಧನೆ ಮಾಡ್ಬೇಕು ನಾ ಇದನ್ನ ಪ್ರಯೋಗಗಳನ್ನ ಮಾಡಿ ನನಗ್ ನಾನೇ ನೋಡ್ಕೋಬೇಕು, ಈ ಲೋಕದಿಂದ ಆ ಲೋಕಕ್ಕೆ ಹೋಗಿ ನಾನು ಆಸ್ಟ್ರಲ್ ಬಾಡಿ ನಾನು ಹಿಂಗ್ ಟ್ರಾವೆಲ್ ಮಾಡ್ಬೇಕು, ಹಿಂಗಾಗತ್ತ ನೋಡ ಹಂಗ ಅವ್ರದೇ ಒಂದು ಮನಸ್ಥಿತಿ ಇರುತ್ತೆ. ಇದೊಬ್ಬ ಸೈಂಟಿಸ್ಟು ನಾನು ಇನ್ನೊಂದು ಗ್ರಹಕ್ಕೆ ಹೋಗ್ಬೇಕು ಅಂತ, ಈಗ ಮಂಗಳ ಗ್ರಹಕ್ಕೆ ಹೋದ್ರು, ಚಂದ್ರ ಗ್ರಹಕ್ಕೆ ಹೋದ್ರು, ಅವ್ರದೇ ಆದ ಒಂದು ತೀವ್ರತೆ ಇರುತ್ತಲ್ಲ ಜ್ಞಾನದಲ್ಲಿ. ಇವ್ರದೇ ಆದ ಒಂದು ತೀವ್ರತೆ ಇರುತ್ತೆ. ನಾನು ಅದನ್ನ ಕಂಡಿಡಿಲೇಬೇಕು, ನಾನು ಸಂಶೋಧನೆ ಮಾಡ್ಲೇಬೇಕು, ಆ ಕಾಳಿ ಇದ್ದಾಳೆ ಅಂದ್ರೆ ಅವಳನ್ನ ನಾನು ಒಲಿಸ್ಕೋಬೇಕು, ಅಥವಾ ನಾನು ಅವಳ ಪ್ರಕಟ ಸ್ವರೂಪದಲ್ಲಿ ನೋಡ್ಬೇಕು ಅನ್ನೋದು ಒಬ್ಬೊಬ್ಬರಿಗೂ ಒಂದೊಂದಿರತ್ತೆ. ಅವ್ರು ಹೋದ್ ಜನ್ಮದಲ್ಲಿ ನಿಲ್ಸಿರ್ತಾರೋ ಆ ಅಭ್ಯಾಸವನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ. ಸೊ ಇದನ್ನೇ ಇವಾಗ ಮದ್ಯ, ಮಾಂಸ, ಮೀನು ಅದನ್ನೆಲ್ಲ ಹೇಳ್ಕೊಂಡು ಹೋದ್ರೆ ಮುದ್ರಾ ವಿಜ್ಞಾನ ಬಹಳ ಮುಖ್ಯ. ಅದು ನಾವು ದಕ್ಷಿಣಾಚಾರದಲ್ಲೂ ಕೂಡ ಮುದ್ರವನ್ನ ಮಾಡ್ತೀವಿ. ಶ್ರೀವಿದ್ಯಾಗೆ ಅವಳೇ ಹೇಳ್ಬಿಟ್ಟಿದ್ದಾಳೆ, ದಶಮುದ್ರ ಸಮಾರಾಧ್ಯ ಅಂತ. ಅವಳು ಲಲಿತಾ ಸಹಸ್ರನಾಮ ಹೇಳ್ಕೊಂಡ್ ಬಂದಾಗ ದಶಮುದ್ರಗಳನ್ನ ಮಾಡ್ಬೇಕು ಅಂತ ಅವಳೇ ಹೇಳಿದಾಳೆ. ಆ ಮುದ್ರೆಗಳನ್ನ ಅದಷ್ಟೇ ಅಲ್ಲ, ಇನ್ನ ಒಂದಷ್ಟು ಮುದ್ರೆಗಳನ್ನ ಮಾಡ್ತಾ ಹೋಗ್ತಾರೆ. ಅದು ನಮ್ಮ ದೇಹದಲ್ಲೇ ಇರುವಂತಹ ನಾಡಿ ಎಲ್ಲಿ ಎಂಡ್ ಆಗತ್ತೆ, ನಾವೇನ್ ಮಾಡ್ಕೋಬೇಕು ಅಂತ ಅನ್ನೋದು. ಮತ್ತೆ ಮುದ್ರೆ ಮಾಡೋದ್ರಿಂದ ನಾವು ದೇವ್ರ ಜೊತೆ ಒಂದು ಸಂವಹನ ಮಾಡ್ತೀವಲ್ಲ. ಇವಾಗ ಮಂತ್ರ ಮುಖೇಣ ನಾನು ಮಾಡ್ತೀನಿ, ಒಬ್ರು ಸೈಲೆಂಟ್ ಆಗಿ ಮಾಡ್ತಾರೆ, ಮಂತ್ರನ ಒಳಗಡೆನೆ ಜಪ ಮಾಡ್ತಾರೆ. ಅದು ಕೂಡ ಲಲಿತಾ ಸಹಸ್ರನಾಮದಲ್ಲಿ ಉಲ್ಲೇಖಿತವಾಗಿದೆ. ಪರಾಪಶ್ಯಂತಿ ಮಧ್ಯಮ ವೈಖರಿ. ಈಗ ನಾನ್ ನಿಮ್ಮ ಹತ್ರ ಜೋರಾಗಿ ಮಾತಾಡ್ತಾ ಇರೋದು, ಧ್ವನಿ ಕೇಳೋ ರೀತಿ ಮಾತಾಡ್ತಾ ಇರೋದು ವೈಖರಿ ರೂಪದಲ್ಲಿ ನಾನು ನಿಮ್ಮ ಹತ್ರ ಮಾತಾಡ್ತಿದ್ದೀನಿ. ಮಧ್ಯಮ ಅಂದ್ರೆ ನಾನು ಬಂದು ಗುಡ್ ಹೇಳ್ತೀನಲ್ಲ ನಿಮ್ಗೆ ಪಿಸು ಅಂತ, ಅದು. ಸೊ ಅದು ಪರಾಪಶ್ಯಂತಿ ಅಂತ ಹೇಳಿದ್ರೆ ಇನ್ನೂ ಡೀಪೆಸ್ಟ್. ಇವಾಗ ನಾನು ನಿಮ್ಮನ್ನ ನೋಡ್ತಾನೆ ಏನೋ ಒಂದ್ ಮಾತಾಡ್ತಿರ್ತೀನಿ, ನಿಮ್ಗೂ ನನ್ಗೂ ಗೊತ್ತಾಗತ್ತ, ಅವ್ರಿಬ್ರಿಗೂ ಗೊತ್ತಾಗಲ್ಲ ನಮ್ ಮನ್ಸ್ ಏನ್ ಮಾತಾಡ್ಕೋತಿದೆ ಅಂತ. ಈ ಕೆಲವರು ಪ್ರೀತಿಸೋ ಲೆವೆಲ್ ಇದ್ ಮಾಡ್ಕೋತಿರ್ತಾರೆ, ಹೌ ಇಟ್ ವರ್ಕ್ಸ್ ಎನರ್ಜಿ ಅಂತ, ಹೌ ದ ಎನರ್ಜಿ ವರ್ಕ್ಸ್. ಇವಾಗ 10 ಜನ ಕೂತಿದ್ರು, ಇಬ್ರೇ ಪ್ರೀತಿ ಮಾಡ್ಕೋತಾರೆ. ಸೊ ಸಿ ದ ಎನರ್ಜಿ, ಇಲ್ಲೆಲ್ಲವೂ ಎನರ್ಜಿನೇ ಪ್ಲೇ ಆಗೋದು. ಅದಕ್ಕೆ ಒಂದೊಂದು ಹೆಸರಿದೆ. ಸೊ ನಾವು ಪೂಜೆನೂ ಮಾಡ್ತಾ ವೈದಿಕ ಧರ್ಮದಲ್ಲಿ ನಾನು ವೈಖರಿ ರೂಪದಲ್ಲಿ ಮಂತ್ರಗಳನ್ನ ಹೇಳ್ತೀನಿ. ಯಾಕೆಂದ್ರೆ ನನ್ನ ವೇದ ಮಂತ್ರ ಆಕಾಶಕ್ಕೂ ಮುಟ್ಟಿ ಮಳೆ ಬರ್ಬೇಕು. ಸೊ ಆ ಮಂತ್ರಗಳ ವೈಬ್ರೇಷನ್ ಎಲ್ಲಾ ಕಡೆ ಹರಡ್ಬೇಕು ಅನ್ನೋದಕ್ಕೆ. ನೀವು ತಪ್ಪೇನಿಲ್ಲ, ಜಪ ಮಾಡ್ಬೇಕಾದ್ರೆ ನೀವು ಪಶ್ಯಂತಿ ಪರಾನಲ್ಲಿ ಮಾಡ್ಕೊಳ್ತಾ ಹೋಗ್ತೀರಾ. ಅದನ್ನೂ ಮೀರಿದ್ದು ನೀವು ಹೋದಾಗ ಏನು ಹೇಳಲ್ಲ, ದೇವ್ರ ಎದುರುಗಡೆ ಬಂದು ಕೂತಾಗ ಮಂತ್ರಾನು ಹೇಳಲ್ಲ. ಓನ್ಲಿ ಬೈ ಲುಕಿಂಗ್ ಅಟ್ ದೆಮ್ ಯು ವಿಲ್ ಫೀಲ್ ದಟ್ ಎನರ್ಜಿ. ತಾನಾಗೆ ಎಲ್ಲವೂ ಮಾಯೆ ತರ ವರ್ಕ್ ಆಗ್ತಾ ಹೋಗುತ್ತೆ. ಈಗ ದಶಮಹಾವಿದ್ಯೆಗಳಲ್ಲಿ ಇವತ್ತು ನಾವು ಮಾತಾಡ್ತಿರೋದು ಲಲಿತಾ ತ್ರಿಪುರ ಸುಂದರಿ ಶ್ರೀವಿದ್ಯಾ. ಶ್ರೀವಿದ್ಯಾ ಅಂದ್ರೆ ಏನು, ಯಾಕದ ಹೆಸರಂಗಂತು? ಶ್ರೀವಿದ್ಯಾ, ಶ್ರೀ ಅನ್ನೋದು ಅದನ್ನ ಲಕ್ಷ್ಮಿಯನ್ನಾಗ ತಗೋಬಹುದು, ಮಹಾಕಾಳಿನೂ ತಗೋಬಹುದು, ಮಹಾ ಸರಸ್ವತಿಯನ್ನು ತಗೋಬಹುದು. ಸಾಮಾನ್ಯ ನಾವ್ ಅದನ್ನ ಶ್ರೀ ವೈಷ್ಣವಿಸಂ ನಲ್ಲಿ ನೋಡ್ತಾ ಹೋದಾಗ ಮಹಾಲಕ್ಷ್ಮಿಗೆ ಶ್ರೀ ನಿವಾಸ ಅಂದ್ರೆ ಅವನು ಶ್ರೀ ಜೊತೆ ಇರುವಂತಹ ನಿವಾಸ. ಸೊ ಅದಕ್ಕೆ ಶ್ರೀಂಕಾರ ತಗೊಂಡ್ರು ಅದು ಲಕ್ಷ್ಮಿಗೋಸ್ಕರ ಇರುವಂತಹ ಬೀಜ ಮಂತ್ರ. ಕ್ಲೀಂಕಾರ ತಗೊಂಡ್ರೆ ಅದು ಮಹಾಕಾಳಿಗಿರುವಂತಹ ಬೀಜ ಮಂತ್ರ. ಐಂಕಾರ ತಗೊಂಡ್ರೆ ಅದು ಸರಸ್ವತಿಗಿರುವಂತಹ ಬೀಜ ಮಂತ್ರ. ಆದ್ರೆ ನಾನು ನಿಮ್ಗೆ ಅವಾಗ್ಲೇ ಹೇಳ್ದಂಗೆ ಅವಳು ಹೇಗೆ ಲಲಿತಾ ತ್ರಿಪುರ ಸುಂದರಿ, ಇದನ್ನ ದಶಮಹಾವಿದ್ಯೆಯಲ್ಲಿ ಲಲಿತಾ ತ್ರಿಪುರ ಸುಂದರಿ ಇದೆ. ಯಾಕೆ ಇವನ್ ಕುಟುಂಬಸ್ಥರಾಗಿ ಮತ್ತೆ ಮದ್ವೆ ಮಾಡ್ಕೊಂಡ್ರವ್ರು ಒಂದು ಸಮಾಜದಲ್ಲಿ ಮಧ್ಯದಲ್ಲಿ ಇರುವಂತಹವ್ರು ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಯೋಚನೆ ಮಾಡದೆ ಒಂದು ಸಮಾನ ಮನಸ್ಥಿತಿಯಲ್ಲಿರುವಂತಹ ಜನ ಕೂಡ ಮನೆಯಲ್ಲಿ ಮಾಡಬಹುದಾದಂತಹ ಪೂಜೆ ಶ್ರೀವಿದ್ಯಾ ಪೂಜೆ. ಸೊ ಎಲ್ಲರಿಗೂ ಇದು ಬೆನಿಫಿಟ್, ಎಲ್ರಿಗೂ ಬೆನಿಫಿಟ್. ಆಮೇಲೆ ಪುರುಷ ನಮ್ಗೇನ್ ಗೊತ್ತಾ, ಚತುರ್ವಿಧ ಪುರುಷಾರ್ಥಗಳನ್ನ ಕೊಟ್ಟು ಮನುಷ್ಯ ಅದಕ್ಕಾಗಿ ಹೋಗ್ಲಿ ಭೂಮಿಗೆ ಅಂತ ನಮ್ಮನ್ನ ಕಳಿಸಿರ್ತಾನೆ. ಅದರಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ. ಸೊ ನೀನು ಧರ್ಮವಾಗಿ ನಡ್ಕೋಬೇಕು. ಅರ್ಥ ಅಂದ್ರೆ ದುಡ್ಡು, ಆರ್ಥಿಕವಾಗಿ ನಮಗ್ ಚೆನ್ನಾಗಿರ್ಬೇಕು. ಕಾಮನೂ ಇರ್ಬೇಕು, ಮೋಕ್ಷ. ಕಾಮ ಅಂತ ಹೇಳಿದ್ರೆ ನಾಟ್ ಜಸ್ಟ್ ಫಿಸಿಕಲ್ ಕಾಮ. ಕಾಮ ಇಸ್ ಎಲ್ಲವನ್ನೂ ಆಸೆ ಪಡೋದು. ಸೊ ಕಾಮಾರ್ಥಕ್ಕಾಗಿಯೇ ನೀವು ಭೂಮಿ ಮೇಲೆ ಜನ್ಮ ತಗೊಂಡಿರ್ತೀರ. ಯಾಕಂದ್ರೆ ನಿಮ್ಮ ಪೂರ್ವ ಜನ್ಮದ ಕರ್ಮಗಳನ್ನ ಬಿಟ್ಟು ಹೋಗಿರ್ತೀವಿ ನಾವು ಪೆಂಡಿಂಗು. ಆ ಕರ್ಮಗಳನ್ನ ಮುಗಿಸ್ಬೇಕು ಅಂದ್ರೆ ನಂಗೆ ಅದ್ರ ಬಗ್ಗೆ ಕಾಮನೆ ಬರ್ಬೇಕಲ್ಲ. ಇಲ್ಲಾಂದ್ರೆ ಕಾಮನೆ ನಿಮ್ಗ ಅದ್ರ ಬಗ್ಗೆ ಬರ್ಲಿಲ್ಲ ಅಂದ್ರೆ ನನ್ ಕರ್ಮ ಪೂರ್ಣವೇ ಆಗೋದಿಲ್ಲ. ಅದಕ್ಕೆ ಅಸ್ಟ್ರಾಲಾಜಿಕಲಿನೂ ರಾಹು ಕಾಮನೆಗಳನ್ನ ಮೂಡಿಸೋದಕ್ಕೆ, ನಮ್ಮ ಜನ್ಮಕ್ಕೆ ಕಾರಣ ರಾಹು, ಮೋಕ್ಷಕ್ಕೆ ಕಾರಣ ಕೇತು ಅಂತ ಕರಿತೀವಿ. ಸೊ ಆ ಚತುರ್ವಿಧ
ಪುರುಷಾರ್ಥಗಳನ್ನ ಹೊತ್ಕೊಂಡು ನಾವು ಬಂದಿದ್ದಾಗ ಅದಕ್ಕೆ ಲಲಿತಾ ತ್ರಿಪುರ ಸುಂದರಿ ನಿಮ್ಮ ಎಲ್ಲಾ ಚತುರ್ವಿಧಗಳನ್ನು ಪೂರ್ಣಗೊಳಿಸ್ತಾ ಹೋಗ್ತಾಳೆ. ಅವಳು ಮೋಕ್ಷವನ್ನು ಕೊಡ್ತಾಳೆ, ನಿಮ್ಗೆ ಫೈನಾನ್ಷಿಯಲಿನೂ ಎಲ್ಲಾ ಬೆನಿಫಿಟ್ ಅನ್ನು ಕೊಡ್ತಾಳೆ, ಧರ್ಮದಿಂದ ನಡ್ಕೊಳ್ಳೋದ್ನು ಹೇಳ್ಕೊಡ್ತಾಳೆ. ಸೊ ಆರ್ಥಿಕವಾಗಿನೂ ನಿಮ್ಮನ್ನ ಶ್ರೀಮಂತರನ್ನಾಗಿ ಮಾಡ್ತಾರೆ. ಸೊ ಅದು ಹೇಗೆ ಹುಟ್ಟಿತು ಅಂತನ್ನೋದು. ಇವಾಗ ಶಿವ ಅದು ಒಂದು ಸಣ್ಣ ಕತೆ ಇದೆ. ಶಿವ ತಪಸ್ ಮಾಡ್ತಾ ಕೂತಿದ್ದಾಗ ಮನ್ಮಥ ಬಂದು ಅವನಿಗೆ ಡಿಸ್ಟರ್ಬ್ ಮಾಡ್ದ ಅಂತ ಅಂದ್ಬಿಟ್ಟು ಅವ್ನ್ 3ನೇ ಕಣ್ಣನ್ನ ಬಿಟ್ಟು ಮನ್ಮಥನ ಸುಟ್ಟು ಹಾಕ್ಬಿಡ್ತಾನೆ. ಭಸ್ಮ ಮಾಡ್ಬಿಟ್ಟಾಗ ಎಲ್ರೂ ದೇವಾನುದೇವತೆಗಳು ಕಾಮನೇನೆ ಇಲ್ದೆ ಜಗತ್ತನ್ನ ನಡೆಸೋದೂನು ಕಷ್ಟ. ಈಗ ಮನುಷ್ಯನ ಕಾಮನೇನೆ ಇಲ್ಲ, ಎಲ್ಲಾ ಮುಕ್ತಿ ಪಡ್ಕೊಂಡ್ ಮೇಲ್ ಬಂದ್ಬಿಡ್ತೀವಿ ಅಂದಾಗ ಇಲ್ಲಿ ಸೃಷ್ಟಿ ಮಾಡಿರೋ ಅಂತ ಕೆಲ್ಸಗಳನ್ನ ಮುಗಿಸ್ಬೇಕಾಗತ್ತಲ್ಲ. ಸೊ ಅದಕ್ಕಾಗಿ ಎಲ್ರು ಹೆದರ್ಕೊಂಡು ತಿರ್ಗಾ ಹೋಗ್ತಾರೆ, ನಮ್ಗೆ ಇದಕ್ಕೊಂದು ಪರಿಹಾರ ಬೇಕು ಅಂತಂದಾಗ ಆ ಭಸ್ಮವಾಗಿರೋದನ್ನ ಒಂದು ಶಿವ ತಿರ್ಗಾ ಎನರ್ಜಿಯನ್ನ ಕೊಟ್ಟು ಹುಟ್ಟಿಸ್ತಾನೆ. ಅದು ಬಂಡಾಸುರ. ಬಂಡಾಸುರ ಏನಾಗ್ತಾನೆ, ತಪಸ್ ಮಾಡಿ 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 ನೆಗೆಟಿವ್ ಶಕ್ತಿಯನ್ನ ಪಡ್ಕೊಂಡು ಶಿವನ ಹತ್ರ ಎಲ್ಲಾ ವರವನ್ನು ಪಡ್ಕೊಂಡು ದೊಡ್ಡ ರಾಕ್ಷಸನಾಗ್ತಾನೆ. ಆ ಬಂಡಾಸುರ ಏನ್ ಮಾಡ್ತಾನೆ, ತನ್ನ ಶಿವನೇ ಎನರ್ಜಿ ಕೊಟ್ಟು ಹುಟ್ಟಿಸ್ದಂತ ಅವನು ಮಗನ ಸ್ವರೂಪ. ಅವನೇನ್ ಮಾಡ್ತಾನೆ, ತಾಯಿ ಸ್ವರೂಪದಲ್ಲಿರುವ ಪಾರ್ವತಿನ ಇಷ್ಟಪಡಕ್ ಶುರು ಮಾಡ್ಕೋತಾನೆ. ಅಂದ್ರೆ ನಿಮ್ಗ ಕಲಿಯುಗಕ್ಕೂ ರಿಲೇಟ್ ಆಗತ್ ನೋಡಿ, ಯಾರನ್ ಬೇಕಾದ್ರೂ ಅಟ್ರಾಕ್ಟ್ ಆಗಿ ಏನನ್ ಬೇಕಾದ್ರೂ ಬಯಸ್ತಾರೆ ಅಂತ ಅನ್ನೋದು. ಅವಾಗ ದೇವಿಗೆ ಹೋಮ ಮಾಡಕ್ ಶುರು ಮಾಡ್ತಾರೆ. ಎಲ್ಲ ಒಂದ್ ದೊಡ್ಡ ಅಗ್ನಿ ಸ್ವರೂಪದಲ್ಲಿ ಯಜ್ಞಯಾಗಗಳನ್ನ ಮಾಡಕ್ ಶುರು ಮಾಡ್ತಾರೆ. ಅವಾಗ ಹೇಳ್ತಾರೆ, ದೇವಾನುದೇವತೆಗಳು ಎಲ್ರೂ ಸೇರಿ ಒಂದೊಂದು ಅಂಗವನ್ನ ಹವಿಸ್ಸಾಗಿ ಹಾಕ್ಬೇಕು. ಅಂದ್ರೆ ಅಂಗಗಳು ಅಂದ್ರೆ ಸಿಂಬಾಲಿಕ್ ಮೆಟಾಫರ್ ಆಗಿ ತಗೋಬೇಕು ನೀವಿಲ್ಲಿ. ಅವ್ರಗಳಿಗೆ ಎಷ್ಟೊಂದ್ ಕೈಗಳಿರ್ತೋ, ಎಷ್ಟೊಂದ್ ಮುಖ ಇತ್ತು, ಎಷ್ಟೊಂದ್ ಕಣ್ಣಿತ್ತು, ಅದೆಲ್ಲ ನಾವು ಪುರಾಣದಲ್ಲಿ ಉಲ್ಲೇಖಿತವಾಗಿರೋದು ನೋಡಿರ್ತೀವಿ. ಸೊ ಅವರು ಸಿಂಬಾಲಿಕ್ ಆಗಿ ಒಂದೊಂದು ಶಕ್ತಿಯನ್ನ ಹಾಕೋ ರೀತಿ. ಅದನ್ನ ಇವಾಗ ನಾವು ಪೂರ್ಣಾಹುತಿ ಕೊಟ್ಟಾಗ ಸಿಂಬಾಲಿಕ್ ಆಗಿ ಒಂದು ತೆಂಗಿನಕಾಯಿನ ಪೂರ್ಣವಾಗಿ ಹಾಕ್ತೀವಲ್ಲ, ಅದ್ ನನ್ನ ತಲೆನೇ ಹಾಕಿದೀನಿ, ನನ್ನ ಸ್ವರೂಪವನ್ನೇ ಹಾಕಿದೀನಿ ಅನ್ನೋ ರೀತಿ. ಆಗ ದೇವಾನುದೇವತೆಗಳನ್ನೆಲ್ಲ ಕರೆದು ನೀವು ಅಗ್ನಿಯಲ್ಲಿ ಒಂದು ಹಾಕ್ಬೇಕು ಅಂತಂದಾಗ ಅವಳಿಗೆ ಎಲ್ರೂ ಹಾಕಿ ಆ ಶಕ್ತಿಯಿಂದ ಹುಟ್ಟಿದಂತ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದಿತ ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ, ಅವಳೇ ಶ್ರೀಮಾತಾ ಶ್ರೀ ಮಹಾರಾಜ್ಞಿ. ಲಲಿತಾ ಸಹಸ್ರನಾಮ ಶುರುವಾಗೋದು ಅಲ್ಲಿಂದ. ಆಕೆ ಹುಟ್ಟೋದು ಅಲ್ಲಿಂದ. ಅಲ್ಲಿಂದ ಹುಟ್ಟಿ ಬಂದು ಅವನನ್ನ ಸಂಹಾರ ಮಾಡ್ತಾಳೆ, ಬಂಡಾಸುರನ. ತಾಯಿ ಆದವಳು, ತಂಗಿ ಆದವಳು, ಅಕ್ಕ ತಂಗಿರು, ನಿನ್ಗೆ ಭೇದ ಭಾವನೆ ಗೊತ್ತಿಲ್ಲದೆ ನೀನ್ ಯಾವ ರೀತಿ ಕಾಮ ಸ್ವರೂಪವನ್ನ ನೀನು ತಾಳ್ತಾ ಇದೀಯ ಅನ್ನೋದು, ಮತ್ತೆ ಅವನನ್ನ ಅಷ್ಟು ಪಡ್ಕೊಂಡಿರ್ತಾನಲ್ಲ ಅವನ್ ತಪಸ್ ಮಾಡಿ ಮಾಡಿ, ಅದನ್ನೆಲ್ಲ ಹೋಗ್ಲಾಡಿಸ್ಬೇಕು ಅಂತ ದೇವಿ ಬಂದು ಅವನನ್ನ ಬಂಡಾಸುರನ್ನ ಸಂಹಾರ ಮಾಡ್ತಾಳೆ. ಅಲ್ಲಿಂದ ಲಲಿತಾ ಪರಮೇಶ್ವರಿಯ ಲಲಿತಾ ಸಹಸ್ರನಾಮದ ಒಂದೊಂದೊಂದೊಂದು ಸಹಸ್ರನಾಮ ಅಂದ್ರೆ 1008 ನಾಮಗಳು, ಮತ್ತದು 8 ಆಡ್ ಆಗಿದೆ. ಸೊ ಅದ್ರ ಜೊತೆಗೆ ಆ ಲಲಿತಾ ಸಹಸ್ರನಾಮವನ್ನು ನೀವು ಮಾಡ್ತಾ ಹೋದಾಗ ನಿಮ್ಗೆ ಎನರ್ಜಿ ತಾನೇ ಕನೆಕ್ಟ್ ಆಗ್ತಾ ಹೋಗುತ್ತೆ. ಅಲ್ಲಿಂದ ಶುರುವಾಯ್ತು. 1008 ಲಲಿತಾ ಸಹಸ್ರನಾಮದಲ್ಲಿ ಏನ್ ಅಷ್ಟು ಹೆಸರುಗಳು ಬರುತ್ತಲ್ಲ, ಅದೆಲ್ಲ ದೇವಿ ಹೆಸರು, ಎಲ್ಲ ದೇವಿಗೆ ಹೇಳೋಂಥದ್ದೇ. ಅದರಲ್ಲೇ ಬಂಡಾಸುರಂದು ಬರುತ್ತೆ, ಎಲ್ಲ ಚಂಡಮುಂಡಸುರ ನಿಶುಂಬಿಣಿ ಅದೆಲ್ಲ ಬರುತ್ತೆ. ಮತ್ತೆ ಅವಳೇ ತಂತ್ರ ಮಂತ್ರ ಯಂತ್ರ ಸ್ವರೂಪಿಣಿ ಆಗಿರೋದು, ಅವಳೇ ಯಜ್ಞಕರ್ತ್ರೇ ನಮಃ ಯಜಮಾನ ಸ್ವರೂಪಿಣಿ ನಮಃ ಯಜ್ಞಪ್ರಿಯಾಯೇ ನಮಃ. ನಾವ್ ಯಾಕೆ ಎಲ್ಲಾ ಪೂಜೆಗಿಂತಾನು ಯಜ್ಞವನ್ನ ಬಹಳ ಶ್ರೇಷ್ಠವಾದದ್ದು ಅಂತ ಇವನ್ ಋಷಿ ಮುನಿಗಳು ಯಾಕೆ ನಿತ್ಯ ಹೋಮ ನಿತ್ಯ ಯಜ್ಞವನ್ನ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೀವೇನೋ ದೇವರೆಲ್ಲ ಹಬ್ಬ ಮಾಡ್ಬಿಟ್ಟು ಹಿಂಗ್ ನೈವೇದ್ಯ ಇಡ್ತೀರಾ, ಹಿಂಗ್ ಸೀರೆ ಇಟ್ಟಿರ್ತೀರಾ, ವಾಪಸ್ ನೀವೇ ತಗೊಂಡ್ಬಿಡ್ತೀರಾ. ಅಂದ್ರೆ ಮನುಷ್ಯರು ನಾವೆಲ್ಲಾ ಮಾಡ್ತೀವಿ, ಕೊನೆಗೆ ನಾವೇ ತಗೊಂಡ್ ತಿಂತೀವಿ, ದೇವ್ರು ಬಂದ್ ತಿಂದ್ರು ಅಂತ ಸಿಂಬಾಲಿಕ್ ಆಗಿ ಅನ್ಕೊಳ್ತೀವಿ. ಆದ್ರೆ ನೀವ್ ಯಜ್ಞದಲ್ಲಿ ಹಾಕೋದು ವಾಪಸ್ ಬರಲ್ಲ, ನೀವೇನು ವಾಪಸ್ ತಗೊಳಕ್ಕಾಗಲ್ಲ, ನೀವು ಪೂರ್ಣವಾಗಿ ಪರಮಾತ್ಮನ ಕೊಟ್ಬಿಡ್ತೀರ ಅದನ್ನ. ಸೊ ಅದಕ್ಕೆ ಯಜ್ಞ ಯಾಕೆ ಅಷ್ಟು ಶ್ರೇಷ್ಠವಾದದ್ದು ಅಂತ ಹೇಳಿದ್ರೆ, ನೀವೆಲ್ಲವನ್ನ ಆಹುತಿಯನ್ನಾಗಿ ಕೊಡ್ಬೇಕು, ಆ ಕೊಡೋ ಮನಸ್ಥಿತಿ ನಿಮ್ಮಲ್ಲಿರ್ಬೇಕು. ಕೆಲವ್ರು ಇದನ್ನ ಪ್ರಶ್ನೆ ಮಾಡ್ತಾರೆ, ನಾನು ಅದನ್ನ ದಾನಾನೇ ಕೊಡ್ಬೋದಲ್ಲ, ನಾನ್ ಯಾಕೆ ಯಜ್ಞಕ್ಕೆ ಕೊಡ್ಬೇಕು ಅಂತ. ದಾನ ಕೊಡೋದು ಇಸ್ ಡಿಫರೆಂಟ್, ಯಜ್ಞಕ್ಕೆ ಹಾಕೋದು ಬೇರೆ ಡಿಫ್ರೆಂಟ್. ನೀನ್ ಹೈಯರ್ ಲೆವೆಲ್ ಸ್ಪಿರಿಚುಯಾಲಿಟಿಲಿ ಹೋಗ್ತಾ ಇರ್ತೀಯ, ಯಜ್ಞಕ್ಕೆ ಹಾಕಕ್ಕೂ ನಮ್ಗೊಂದು ಮನಸ್ಥಿತಿ ಬರ್ಬೇಕು. ಅದನ್ನ ನಾನು ವಾಪಸ್ ತಗೊಳಕ್ ಆಗ್ಲಿಲ್ಲ ಅನ್ನೋ ನನಗ್ ಕೊಡೋ ಮನಸ್ಥಿತಿ ನನ್ಗಿರ್ಬೇಕು ಅಗ್ನಿದೇವನ್ಗೆ. ಸೊ ಅದಕ್ಕೆ ಯಜ್ಞಕ್ಕೆ ಹಾಕೋದು. ಆಮೇಲೆ ನೀವು ನೋಡಿ, ಎಲ್ಲವೂ ನಿಮ್ಗೆ ಗುರುತ್ವಾಕರ್ಷಣೆಯಲ್ಲಿ ಕೆಳಗ್ ಹೋಗ್ತಿರುತ್ತೆ, ಅಗ್ನಿ ಒಂದೇ ಮೇಲಕ್ಕೆ ಉರಿಯೋದು. ಅಗ್ನಿ ನೋಡಿ ಅಧೋಮುಖವಾಗಿ ಹೋಗಲ್ಲ, ಅದೊಂದೇ ಊರ್ಧ್ವಮುಖವಾಗಿ ಹೋಗೋದು. ನಿಮ್ಗೆ ಇನ್ನೆಲ್ಲಾ ಗುರುತ್ವಾಕರ್ಷಣೆಯಲ್ಲಿ ಕೆಳಗ್ ಬೀಳತ್ತೆ. ಸೊ ಅವನೊಬ್ಬನೇ ಸಾಧ್ಯ, ಅಗ್ನಿದೇವ ಸ್ವಾಹ ಸ್ವದ ಅವ್ರ ಹೆಂಡತಿಯರ್ ಜೊತೆ
ಮೇಲಕ್ಕೆ ತಗೊಂಡು ಹೋಗ್ತಾನೆ ನಿಮ್ಮನ್ನ. ಅದು ಜ್ಞಾನದಲ್ಲಾಗಿರ್ಬಹುದು, ಪ್ರಕಾಶಮಾನವಾಗಿರೋದಾಗಿರ್ಲಿ, ಅವಳು ಚತುರ್ವಿಧ ಫಲಗಳನ್ನ ನಿಮಗ್ ಕೊಡ್ತಾಳೆ ಅಂತಂದಾಗ ಶ್ರೀವಿದ್ಯೆಯಲ್ಲಿ ಒಂದು ನೀವು ಹೋಮ ಹವನ ಮಾಡೋವಂಥದ್ದು, ಬಿಕಾಸ್ ಅವಳೇ ಅದ್ರಲ್ಲಿ ಹೇಳ್ಬಿಡಿದಾಳೆ ಯಜ್ಞ ಪ್ರಿಯಾಯೇ ನಮಃ ಯಜ್ಞಕರ್ತರೇ ನಮಃ. ಅವಳೇ ಯಜ್ಞವನ್ನು ಮಾಡ್ತಾಳೆ, ಅವಳಿಗೆ ಯಜ್ಞ ಪ್ರಿಯವಾದದ್ದು ಸಹ ಅಂತ. ಸೊ ಅದನ್ನ ಮಾಡ್ಬೇಕಾಗತ್ತೆ. ಇನ್ನೊಂದೇನು ಅಂತ ಹೇಳಿದ್ರೆ ಶ್ರೀಚಕ್ರವನ್ನ ಇಟ್ಕೊಂಡು ಎಲ್ಲಾರ ಮೊದಲು ನಾವು ಸಿಂಬಾಲಿಕ್ ಆಗಿ ಪೂಜೆ ಮಾಡ್ತೀವಿ. ಶ್ರೀಚಕ್ರ ಶ್ರೀವಿದ್ಯೆಯಲ್ಲಿ ಶ್ರೀವಿದ್ಯಾ ಉಪಾಸಕರು ಇಟ್ಕೊಳ್ತಾರೆ, ಕೆಲವ್ರು ಇಟ್ಕೊಳಲ್ಲ. ಕೆಲವ್ರು ಹೆದರ್ಕೊಂಡ್ಬಿಡ್ತಾರೆ, ಅಯ್ಯೋ ಮನೇಲಿ ಶ್ರೀಚಕ್ರ ಇಟ್ಕೊಬೇಡಿ, ಅದಕ್ಕೆ ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು, ನೈವೇದ್ಯ ಮಾಡ್ಬೇಕು, ಅಭಿಷೇಕ ಮಾಡ್ಬೇಕಾಗತ್ತಲ್ಲ ಅಂತ ಇಟ್ಕೊಳ್ದೆ ಎಸ್ಕೇಪ್ ಆಗೋದಕ್ಕಿಂತ ಇಟ್ಕೊಂಡ್ ಮಾಡೋದು ಮುಖ್ಯ ಅಲ್ವಾ. ಅಂದ್ರೆ ಆನ್ ಎ ಡೈಲಿ ಬೇಸಿಸ್ ಮಾಡ್ತಾ. ಹೌದು. ಇದು ಹೇಗೆ ಅಂತ ಹೇಳಿದ್ರೆ, ಕೆಲವರು ನವರಾತ್ರಿ ಬಂದಾಗ ವರ್ಷದಲ್ಲಿ ನಮ್ಮಲ್ಲಿ ಮುಖ್ಯವಾಗಿ ಸೌತ್ ಅಲ್ಲಿ ಶರನ್ ನವರಾತ್ರಿಯನ್ನ ಬಹಳ ಮುಖ್ಯವಾಗಿ ಆಚರಿಸ್ತೀವಿ. ಯಾಕಂದ್ರೆ ಥ್ಯಾಂಕ್ಸ್ ಟು ಅವರ್ ಮಹಾರಾಜ ಫ್ಯಾಮಿಲಿ, ಮಹಾರಾಜರ ಫ್ಯಾಮಿಲಿಯಿಂದ ಶರನ್ ನವರಾತ್ರಿ ನಾವು ದಸರಾ ಮೆರವಣಿಗೆ, ಮಹಾಕಾಳಿನ ಕರ್ಕೊಂಡು ಹೋಗೋದು, ಚಾಮುಂಡೇಶ್ವರಿನ ಎಲ್ಲ ನೋಡಿದೀವಿ. ಸೊ ಆ ರೀತಿ ಬರ್ತಾ ಇರೋದ್ರಿಂದ ಅದನ್ನ ಮಾಡ್ತಾರೆ. ಅದನ್ನ ಬಿಟ್ಟು ವರ್ಷದಲ್ಲಿ 4 ನವರಾತ್ರಿಗಳು ಬರುತ್ತೆ. ಅಲ್ಲ, ಈಗ ನಮಗ್ ನವರಾತ್ರಿ ಅಂದ್ರೆ ಕಣ್ಣಿಂದ ಬರೋದು ಒಂದೇ, ದಸರಾ ನವರಾತ್ರಿ ಅಕ್ಟೋಬರ್ ಅಲ್ಲಿ, ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಬರುತ್ತೆ. ಆ ತರಾನೇ ನಮ್ಗೆ ಇದ್ರದ್ದು ಬರುತ್ತೆ. ಮಾಘ ಮಾಸದಲ್ಲಿ ಒಂದು ನವರಾತ್ರಿ ಬರುತ್ತೆ, ಗುಪ್ತ ನವರಾತ್ರಿ, ಮತ್ತೆ ಚೈತ್ರ ನವರಾತ್ರಿ ಬರುತ್ತೆ ಇವಾಗ 30ನೇ ತಾರೀಕಿಂದ. ಅಲ್ಲ, ಈಗ ಈ ನವರಾತ್ರಿಗಳೇನಿದೆ ಅಲ್ಲ, ಈಗ ನೀವು ಮೇನ್ ನವರಾತ್ರಿ ಬಿಟ್ಟು ಇವಾಗ ಬರ್ತಕ್ಕಂಥ ಈ ನವರಾತ್ರಿಗಳು ಅಷ್ಟೇ, ಆ ನವರಾತ್ರಿಗಳಷ್ಟೇ ಪವರ್ಫುಲ್. ಹೌದು, ನಾವು ಇದನ್ನ ಮೇನ್ ನವರಾತ್ರಿ ಅನ್ಕೊಳ್ತೀವಿ, ಶರನ್ ನವರಾತ್ರಿಯನ್ನ. ಎಲ್ಲಾನು ಇದೆ, ಆಷಾಢ ನವರಾತ್ರಿ ಇದೆ, ಗುಪ್ತ ನವರಾತ್ರಿ ಇದೆ, ಚೈತ್ರ ನವರಾತ್ರಿ ಇದೆ. ಎಲ್ಲಾ ನವರಾತ್ರಿಗಳಲ್ಲೂ ಇಡೀ ಬ್ರಹ್ಮಾಂಡದಲ್ಲಿ ಅಷ್ಟೇ ಎನರ್ಜಿಯನ್ನ ಕೊಡ್ತಾ ಹೋಗ್ತಾನೆ ಪರಮಾತ್ಮ. ಸೊ ತುಂಬಾ ಜನ ಸಾಧಕರು 4 ನವರಾತ್ರಿಗಳನ್ನ ಆಚರಿಸ್ತಾರೆ. ಸುಮ್ನೆ ಇದೊಂದು ಹಬ್ಬ ಅಂತ ನಾವ್ ಆಚರಿಸೋದು ಕರ್ನಾಟಕದಲ್ಲಿ ಶರನ್ ನವರಾತ್ರಿ. ಆ ಋತುಗಳಲ್ಲಿ, ಆ ರೀತಿ ಮಾಸಗಳಲ್ಲಿ ನಾವು ಮಾಡ್ಕೊಳ್ತಾ ಹೋಗ್ತೀವಿ. ಆದ್ರೆ ಎಲ್ಲಾ ನವರಾತ್ರಿಗಳಲ್ಲೂ ಅಷ್ಟೇ ಪವರ್ ಇರುತ್ತೆ. ಆ ನವರಾತ್ರಿಗಳಲ್ಲೂ ಅವಳು 9 ತರ ಇರ್ತಾಳೆ. ಇಲ್ಲಿ ದಶಮಹಾವಿದ್ಯೆಯಲ್ಲಿ ಅವಳು ಕಾಳಿ ಆಗಿರ್ಬೋದು, ಮಾತಂಗಿ ಆಗಿರಬಹುದು, ತಾರಾ ಆಗಿರಬಹುದು, ವಿಭಿನ್ನ ರೀತಿಯಲ್ಲಿ ನಮ್ಮೆಲ್ರಿಗೂ ಒಂದೊಂದು ಎನರ್ಜಿನ ಕೊಡ್ತಿರ್ತಾಳೆ. ನಾವು ಯುದ್ಧ ಮಾಡ್ಬೇಕು ಅಂದ್ರೆ ಕಾಳಿ ಶಕ್ತಿಯನ್ನ ಪಡ್ಕೊಳ್ಳೇಬೇಕು. ಅದೇ ಯಾರಿಗೋ ಭೂತ ಪ್ರೇತ ಅಟ್ಯಾಕ್ ಆಗಿದೆ ಅಂತ ಹೇಳಿದ್ರೆ ಧೂಮಾವತಿ ನಾವು ಪಡ್ಕೊಳ್ಳೇಬೇಕು. ಶತ್ರುಗಳು ತುಂಬಾ ಕಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಗಲಾಮುಖಿದ್ ಮಾಡ್ಕೊಳ್ಳೇಬೇಕು, ಚಿನ್ನ ಮಸ್ತಾದು ಮಾಡ್ಕೊಳ್ಳೇಬೇಕು. ಮಾತಂಗಿ ನಮ್ಮೆಲ್ರಿಗೂ, ಆರ್ಟಿಸ್ಟ್ಗಳಿಗೆ, ಕಲಾವಿದರಿಗೆ, ಮತ್ತೆ ಸಂಗೀತಕ್ಕೆ, ಜ್ಞಾನಕ್ಕೆ, ಡ್ರಾಮಾಗೆ, ಅದಕ್ಕೆಲ್ಲ ಬೇಕು, ಮಾತಂಗಿ ಬೇಕು. ಅದೇ ರೀತಿ ಕಮಲಾತ್ಮಿಕ ತಂತ್ರದಲ್ಲಿ ಲಕ್ಷ್ಮೀ ಸ್ವರೂಪಿ. ಕಮಲವನ್ನ ಹಿಡ್ಕೊಂಡಿರುವಂತ ಲಕ್ಷ್ಮಿ ನಾವೇನ್ ಪೂಜಿಸ್ತೀವೋ, ಶೀಸ್ ನೋನ್ ಆಸ್ ಕಮಲಾತ್ಮಿಕ ದಶಮಹಾವಿದ್ಯೆಯಲ್ಲಿ, ತಂತ್ರದಲ್ಲಿ. ಸೊ ಜಗತ್ ಪ್ರಸೂತ್ಯೈ ನಮಃ ಅಂತ ಅವಳಿಗೆ ಆ ರೀತಿಯಾಗಿ ನಾವಿಲ್ಲಿ ಶ್ರೀಂಕಾರ ಹೇಳ್ತೀವಿ, ಅಲ್ಲಿ ಜಗತ್ ಪ್ರಸೂತ್ಯೈ ನಮಃ ಅಂತ ಪೂಜೆಯನ್ನ ಮಾಡ್ತೀವಿ. ಬಟ್ ಈ ಲಲಿತ ಸಹಸ್ರನಾಮ, ಈ ವಿದ್ಯೆ ಏನಿದೆಲ್ಲ ಶ್ರೀವಿದ್ಯೆ, ಇದು ಈಗ ಆ ವಿದ್ಯೆಗಳಾದ್ರೂ ಕೆಲವೊಂದು ಪರ್ಟಿಕ್ಯುಲರ್ ವಿಚಾರಗಳನ್ನ ಮಾತ್ರ, ಬಟ್ ಇದ್ರಲ್ಲಿ ಎಲ್ಲಾನು ಪಡಿಬಹುದು. ಇದು ಏನಕ್ಕೆ ಎಲ್ರು ಲಲಿತಾ ಸಹಸ್ರನಾಮನ್ ಜಾಸ್ತಿ ಇಷ್ಟಪಟ್ಟು ಮಾಡ್ತಾರೆ ಅಂತ ಹೇಳಿದ್ರೆ, ಬೇರೆ ವಿದ್ಯೆಗಳಷ್ಟು ಅಷ್ಟು ಕಠಿಣವಾದದ್ದಲ್ಲ. ಮತ್ತೆ ನೀವು ಸಂಸಾರದಲ್ಲಿ ಇದ್ಕೊಂಡು, ನಾನು ಅವಾಗ್ಲೇ ಹೇಳ್ದಂಗೆ ಯಾರು ಬೇಕಾದ್ರೂ ಮಾಡಬಹುದು, ಮತ್ತೆ ಪುಟ್ಟ ಮಕ್ಕಳಿಂದಾನೇ ಶುರು ಮಾಡ್ಕೋಬಹುದು. ಲಲಿತಾ ಸಹಸ್ರನಾಮನ ನೀವು ಶುರು ಮಾಡ್ಕೊಂಡು ಹೋಗ್ತಾ ಇದ್ದಾಗ ಲಲಿತಾ ತ್ರಿಶತಿಯನ್ನು ಮಾಡ್ಕೋಬಹುದು. ಅವಳನ್ನ ಬಾಲಾ ತ್ರಿಪುರ ಸುಂದರಿ ಅಂತಾನು ಕರೀತಾರೆ, ಲಲಿತಾ ತ್ರಿಪುರ ಸುಂದರಿ ಅಂತಾನು ಕರೀತಾರೆ, ಮಹಾ ತ್ರಿಪುರ ಸುಂದರಿ ಅಂತಾನು ಕರೀತಾರೆ. ಅವಳನ್ನ ಶ್ರೀಚಕ್ರ ರಾಧಲ್ಯಾಯ ನಮಃ, ಶ್ರೀಮತ್ ತ್ರಿಪುರ ಸುಂದರಿಯೇ ನಮಃ, ಓಂ ಶ್ರೀ ಶಿವಾಯ ನಮಃ, ಓಂ ಶ್ರೀ ಶಿವಶಕ್ತೈಕ್ಯ ಸ್ವರೂಪಿಣ್ಯೇ ನಮಃ. ಶಿವ ಮತ್ತು ಶಕ್ತಿ ಐಕ್ಯವಾಗಿರುವಂತಹ ಸ್ವರೂಪ ಕೂಡ ಅವಳೇ ಅಂತಂದಾಗ, ಶಿವ ಸ್ಥೂಲ ಸ್ವರೂಪಿ, ಶಕ್ತಿ ಚೈತನ್ಯ ಭರಿತಳಾದವಳು. ಸೊ ಅದೇ ರೀತಿ ಶ್ರೀವಿದ್ಯಾ ಅಂತ ಬಂದಾಗ, ನಾರಾಯಣ ಈ ಜಗತ್ತನ್ನ ಸೃಷ್ಟಿ ಮಾಡಿದ್ರು ಕೂಡ ಶ್ರೀ ಅನ್ನೋ ಮಾಯೆ ಮತ್ತು ಶಕ್ತಿ ಎಲ್ಲವನ್ನು ನಡೆಸ್ತಾ ಇದೆ ಅಂತ. ಸೊ ನೀವು ಶ್ರೀವಿದ್ಯಾ ತಗೊಂಡಾಗ ಅದು ನೀವು ಲಕ್ಷ್ಮೀನಾದ್ರೂ ಅನ್ಕೋಬಹುದು, ಪಾರ್ವತಿನಾದ್ರೂ ಅನ್ಕೋಬಹುದು, ಸರಸ್ವತಿ ಜ್ಞಾನ ಕೊಡುವಂತ ಸರಸ್ವತಿನ್ ಬೇಕಾದ್ರೂ ಅನ್ಕೋಬಹುದು. ಅವಳೇ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಸ್ವರೂಪಿಣ್ಯೇ ನಮಃ ಅನ್ನೋದು ಅದರಲ್ಲೇ ಮಂತ್ರ ಇದೆ. ಸೊ ಅವಳೇ ಎಲ್ಲವನ್ನು ನಿಮ್ಮಲ್ಲಿ ಬರ್ಸೋದು. ಹೊರಗಿನ ಬ್ರಹ್ಮಾಂಡ, ಒಳಗಿನ ಬ್ರಹ್ಮಾಂಡ ಎರಡರಲ್ಲೂ ಅವಳೇ ಚೈತನ್ಯ ಶಕ್ತಿಯನ್ನ ತುಂಬಿ ನೀವು ಹೋಗಿ ಆ ಕೆಲಸ ಮಾಡ್ಕೊಂಡು ಸಾಧಿಸ್ಕೊಂಡ್ ಬರೋ ತನಕ ಅವಳು ನಿಮ್ಮ ಕೈ ಹಿಡಿದು ಕಾಪಾಡ್ತಾಳೆ. ಇನ್ನೊಂದು ಬ್ಯೂಟಿಫುಲ್ ಏನು ಅಂತ ಹೇಳಿದ್ರೆ, ನೀವು ಲಲಿತಾ ಸಹಸ್ರನಾಮ ಮತ್ತೆ ಲಲಿತಾ ಪಾರಾಯಣ ಮಾಡ್ಬೇಕಾದ್ರೆ, ದೇವಿ ಉಪಾಸನೆನ ನೀವು ಪರ್ಟಿಕ್ಯುಲರ್ಲಿ ಶುರು ಮಾಡಿದ್ರೆ,
ನಿಮ್ಗೆ ಯಾರೇ ಕೈ ಬಿಡಬಹುದು ಜೀವನದಲ್ಲಿ, ಯಾರೇ ಮೋಸ ಮಾಡಬಹುದು, ಸ್ವಂತ ಮನೆಯವರು ರಿಲೇಟಿವ್ಸು ನಿಮ್ಗೆ ತೊಂದರೆ ಕೊಡಬಹುದು, ನೋವು ಕೊಡಬಹುದು, ಅಥವಾ ಎಲ್ಲಾ ರಿಲೇಶನ್ಶಿಪ್ಗಳು ಕಟ್ ಆಗ್ಬಿಡ್ಬೋದು. ಅವಳು ಯಾವತ್ತೂ ನಿಮ್ ಕೈ ಬಿಡಲ್ಲ. ಮನೆಯವರೇ ನಿಮ್ಮನ್ ಬೈದ್ ಬಿಡ್ಬೋದು, ಅವಳು ಯಾವತ್ತೂ ನಿಮ್ಮನ್ ಬೈಯಲ್ಲ. ನೀವು ತಪ್ಪು ಮಾಡಿದ್ರಿ ಅಂತ ಮನೆಯವರೆಲ್ಲ ದೂಷಿಸಿ ನಿಮ್ಮನ್ನ ದೂರ ಹಾಕ್ಬೋದು. ಇದೇ ಸಮಾಜ ನಮ್ಮನ್ನ ಕೆಟ್ಟವ್ರು ಅನ್ಬೋದು, ಆದ್ರೆ ಅವಳು ಯಾವತ್ತೂ ನಮ್ಮನ್ನ ಕೆಟ್ಟವಳು ಅಂತ ಅನ್ನಲ್ಲ. ಅವಳ ಭಕ್ತರನ್ನ ಅವಳು ತುಂಬಾ ಬ್ಯೂಟಿಫುಲ್ ಆಗಿ ಕಾಪಾಡ್ಕೊಂಡೇ ಬಂದಿದ್ದಾಳೆ. ಸೊ ಇದ್ರಲ್ಲಿ ನಮ್ಗೆ ಏನಾಗತ್ತೆ, ಪೂಜೆ ಮಾಡ್ಬೇಕಾದ್ರೆ ಪಶುಭಾವ, ವೀರಭಾವ ಮತ್ತೆ ದಿವ್ಯ ಭಾವ ಅಂತ 3 ಭಾವನೆಗಳಲ್ಲಿ ಪೂಜೆ ಮಾಡ್ತಾ ಹೋಗ್ತೀವಿ. ಪಶುಭಾವ, ವೀರಭಾವ, ದಿವ್ಯ ಭಾವ. ದಿವ್ಯಭಾವ. ಪಶುಭಾವ ಅಂದ್ರೆ ಒಬ್ಬ ಆರ್ಡಿನರಿ ಮನುಷ್ಯ, ಅಂದ್ರೆ ಯಾರೋ ಬೈತಿದಾರೆ, ಅಮ್ಮ ಬೈತಾರೆ, ನಾನು ಪೂಜೆ ಮಾಡಿ ಮುಗಿಸ್ಬಿಟ್ಟು ಹೋಗ್ಬೇಕು ಅನ್ನೋದೊಂದು ಪ್ರಾಣಿ ಲೆವೆಲ್ ಅಲ್ಲಿ ನೀನೊಂದು ಮಾಡುವಂತಹ ಪೂಜೆ. ಅಂದ್ರೆ ಸುಮ್ನೆ ಯಾರೋ ಹೇಳಿದಾರ್ರಿ ಮಾಡ್ಬಿಡೋಣ, ತಗೊಳ್ರಿ ಇವತ್ ಮಾಡ್ಬಿಟ್ಟು ಹೋಗ್ಬೇಕಂತ, ಇವತ್ ಹಬ್ಬ ಆಚರಿಸ್ಬೇಕ್ರಿ, ವಿಜಯದಶಮಿ ಬಂತು, ಎಲ್ಲಾ ಗಾಡಿ ಪೂಜೆ ಮಾಡಿದ್ರೆ ಆಯ್ತು, ಪೂಜೆ ದಿನ ಮಾತ್ರ ಒಂದು ಪೂಜೆ ಮಾಡ್ಬಿಟ್ಟು ಮಂಗಳಾರತಿ ಮಾಡ್ಬಿಟ್ಟು ಸುಮ್ನೆ ಹೋಗ್ಬಿಡ್ತಾರಲ್ಲ, ಅಲ್ಲೇನು ಕನೆಕ್ಟಿವಿಟಿ ಇರಲ್ಲ ನೋಡಿ ಪರಮಾತ್ಮನ್ ಜೊತೆ. ಅದು ಪಶುಭಾವದಲ್ಲಿ ಮಾಡ್ತಾರೆ. ಅದೇ ವೀರಭಾವದಲ್ಲಿ ಮಾಡೋದು ಏನ್ ಮಾಡ್ತಾರೆ, ನಾನು ಇಡೀ ರಾಜ್ಯನ್ ಗೆದ್ಕೋಬೇಕಪ್ಪ, ನಾ ಈ ಸತಿ ಎಲೆಕ್ಷನ್ ಗೆಲ್ಬೇಕಪ್ಪ, ನಾನು ಅದ್ ಮಾಡ್ಬೇಕಪ್ಪ, ನಾ ಈ ಟೆಂಡರ್ ಕೇಸ್ ಗೆದ್ಕೋಬೇಕು, ನಾನು ಆ ಶತ್ರು ಸಂಹಾರ ಮಾಡ್ಬೇಕು, ಮಾಡಿಸ್ರಿ ಪೂಜೆ, 10 ತರ ಹೋಮ ಮಾಡಿಸ್ರಿ, 10 ತರ ಇದ್ ಮಾಡಿಸ್ರಿ ಇಂತೆಲ್ಲಾ ದೇವಸ್ಥಾನಗಳಿಗೂ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡ್ ಬರ್ತಾರೆ ವೀರಭಾವದಲ್ಲಿ. ಅಂದ್ರೆ ನೀನ್ ಒಂದನ್ನ ದೇವ್ರ ಹತ್ರ ಕೇಳ್ಕೊಂಡು ಕನೆಕ್ಟಿವಿಟಿ ಇಟ್ಕೊಂಡು, ನನ್ಗೆ ಕೊಡು ತಗೋ ಬಿಸ್ನೆಸ್ ರೂಪದಲ್ಲಿ ನಾನ್ ನಿನ್ಗೆ ಈ ಹವನವನ್ನ ಮಾಡ್ತೀನಿ. ಇದು ತಪ್ಪು ಅಂತಾನು ಹೇಳಲ್ಲ. ಯಾಕೆ ಗೊತ್ತಾ, ದೇವಾನು ದೇವತೆಗಳ ಕಾಲದಲ್ಲೂ ಇದನ್ನ ಮಾಡ್ತಿದ್ರು. ಇವನ್ ಇಂದ್ರ ಆಗಿರ್ಲಿ, ಅನೇಕ ಮಹಾರಾಜರು, ಅನೇಕ ದೇವತೆಗಳು ನಾನು ಇದನ್ ಮಾಡ್ತೀನಪ್ಪ, ನಾನು ಇಷ್ಟು ತಪಸ್ ಮಾಡ್ತೀನಿ, ನೀನ್ ವರ ಕೊಡು ಅಂತಾನೆ ತಪಸ್ ಮಾಡ್ತಾ ಇದ್ದಿತ್ತು, ವರ ಕೊಡು ಅಂತಾನೆ ಹೋಮ ಹವನಗಳನ್ನ ಮಾಡ್ತಾ ಇದ್ದಿತ್ತು. ತಪ್ಪೇನಿಲ್ಲ. ಆದ್ರೆ ಆ ಭಾವನೆ ನಿಮ್ಮದು ವೀರಭಾವ, ಆದ್ರೆ ಅದು ಮುಕ್ತಿ ಸಿಗುತ್ತೆ ಅಂತಲ್ಲ. ಸೊ ವೀರಭಾವದಲ್ಲಿ ಮಾಡೋ ಅಂತದ್ದು ಇವರೆಲ್ಲರೂ ಜನಗಳು, ತುಂಬಾ ಜನ ಸಾಮಾನ್ಯ ಇವಾಗ ಮಾಡ್ತಾ ಇರೋದು ಪಶುಭಾವ ವೀರಭಾವದಲ್ಲೇ ಮಾಡ್ಕೊಂಡು ಹೋಗ್ತಿರ್ತಾರೆ. ಯಾಕೆ ಅಂತ ಹೇಳಿದ್ರೆ, ನನ್ಗೇನೋ ಒಂದ್ ದೇವ್ರು ಕೊಡ್ಲಿ, ನಾನು ಇದ್ ಮಾಡಿಸ್ಬಿಡ್ಬೇಕು, ಆ ದೇವಸ್ಥಾನಕ್ಕೆ ಹೋಗಿ ಈ ಹೋಮ ಮಾಡ್ಸು, ಈ ದೇವಸ್ಥಾನಕ್ಕೆ ಹೋಗಿ ಈ ಹೋಮ ಮಾಡ್ಸು, ನಂಗೇನೋ ಕೊಡ್ತಾರೆ ಅಂತ ಅನ್ನೋದಕ್ಕೆ. ಇದನ್ನೆಲ್ಲ ಮೀರಿದ್ದು ದಿವ್ಯ ಭಾವ ಅಂದ್ರೆ ನಿಮ್ಗೆ ದಿವ್ಯತನ, ಪರಮಾತ್ಮನ್ನ ನೀವು ಕನೆಕ್ಟ್ ಆಗಿ ನಿತ್ಯ ಹೋಮವನ್ನ ಮಾಡೋದಾಗಿರ್ಲಿ, ಪ್ರತಿನಿತ್ಯ ನೀವು ಅವ್ರನ್ನ ಪ್ರತಿಕ್ಷಣ ಅವ್ರ ಜೊತೆಲೆ ನೀವು ಎಮರ್ಜ್ ಆಗಿ ಒಂದು ಪ್ರೀತಿಯಿಂದ ಹೋಗ್ತಿರಲ್ಲ, ಆ ದಿವ್ಯ ಭಾವದಲ್ಲಿ ಮಾಡೋಂತ ಲಲಿತಾ ಸಹಸ್ರನಾಮ ನೀವೇನ್ ಮಾಡಿ 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 ನಿಮ್ಮೊಳಗೆ ಅದು ನಿಮ್ಮ ರಕ್ತದಲ್ಲೆಲ್ಲ ಹರಿದಾಡ್ಬೇಕು. ಮಧ್ಯರಾತ್ರಿ ಎಬ್ಸಿದ್ರು ನೀವು ಪಟ 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 ಅಂತ ಹೇಳ್ಬೇಕು ದೇವಿ ನಾಮಗಳನ್ನ. ಸೊ ಅವಳು ಆ ರೀತಿ ನಿಮ್ಮಲ್ಲಿ ಬೆರ್ತ್ ಹೋಗ್ತಾಳೆ. ಆಮೇಲೆ ನಿಮಗ್ ಬ್ಯೂಟಿಫುಲ್ ಆಗಿ ಅವಳೇ ಒಂದೊಂದ್ ದಾರಿ ಓಪನ್ ಮಾಡಿ ನಿಮಗ್ ತೋರ್ಸ್ಕೊಡ್ತಾ ಹೋಗ್ತಾಳೆ. ಈ ಜನ್ಮದಲ್ಲಿ ನಿನ್ನ ಕರ್ಮಗಳನ್ನ ಹೇಗೆ ಓಪನ್ ಅಪ್ ಮಾಡ್ಕೋಬೇಕು, ನೀನ್ ಎಲ್ಲಿ ಹೋದ್ರೆ ಏನಾಗತ್ತೆ, ಇಲ್ಲಿ ಹೋದ್ರೆ ಏನಾಗತ್ತೆ, ನೀನ್ ಇವ್ರಿಗೆ ಫೋನ್ ಮಾಡು, ಈ ರೀತಿ ಆಗತ್ತೆ. ನೆಕ್ಸ್ಟ್ ಇದೆಲ್ಲ ನಿಮ್ಗೆ ಇಂಟ್ಯೂಷನ್ ಸಿಗ್ತಾ ಹೋಗುತ್ತೆ. ಖಂಡಿತ. ನಾನು ಎಷ್ಟು ಸತಿ ನನ್ಗೆ ಇಂಟ್ಯೂಷನ್ ಕೊಟ್ಟಾಗ ನಾನು ಅದನ್ನ ಮಾಡ್ಬಿಟ್ಟು ಅಮೇಝಿಂಗ್ ನೀನು ಅಂತ ಹೋಗ್ಬಿಟ್ಟು ಒಳಗೊಂದು ತಬ್ಕೊಂಡ್ ಮುತ್ಕೊಟ್ಬಿಟ್ಟು ಬರ್ತೀನಿ. ಯಾಕಂದ್ರೆ ನೀವು ನಂಬಲ್ಲ, ಎಷ್ಟೋ ದಿನ ಅಮೇಝಿಂಗ್ ಕೆಲ್ಸಗಳನ್ನ ನಾವ್ ಅನ್ಕೊಂಡೇ ಇರಲ್ಲ, ಯಾರು ಅಂತ ಆ ವ್ಯಕ್ತಿನೂ ಗೊತ್ತಿರಲ್ಲ, ಬಟ್ ಅವಳೇ ಹೇಳ್ಕೊಟ್ಟು ಮಾಡಿಸ್ತಾಳೆ. ಇವಾಗ ನಾನು ಫಸ್ಟ್ ಕಾಮಾಖ್ಯಾಗ ಹೋದಾಗ್ಲೂ ಅಷ್ಟೇ, ನೀನು ಸಿದ್ಧ ಕುಂಜಿಕಾ ಹೋಮನ ಮಾಡ್ಲೇಬೇಕು ಇಲ್ಲಿ ಬಂದು ಅಂತ ಹೇಳಿದ್ಲು. ನನಗೆ ಸಿದ್ಧ ಕುಂಜಿಕಾ ಅನ್ನೋದು ಒಂದು ಇದೆ, ಅದು ಒಂದು ಹೋಮ ಮಾಡ್ಬೇಕು, ಅದೊಂದು ಆ ಸಿದ್ಧ ಕುಂಜಿಕಾ ಅನ್ನೋದ್ರಿಂದ ಒಂದು ಎಲ್ಲ ಶಕ್ತಿಯನ್ನ ಪಡ್ಕೋಬಹುದು, ಸಿದ್ಧಿ ಪಡಿಸ್ಕೋಬಹುದು ಅಂತನ್ನೋದು ನಮಗ್ ಗೊತ್ತೇ ಇರ್ಲಿಲ್ಲ. ಅದರಲ್ಲೇ ಅರ್ಗಲಾ ಮಂತ್ರ ಇದೆ, ಕೀಲಕ ಮಂತ್ರ ಇದೆ, ಅಂದ್ರೆ ನವಾವರಣ ದೇವಿ ಸ್ತುತಿಯಲ್ಲಿ ಅದೆಲ್ಲವೂ ಇದೆ ಅಂತ ಅನ್ನೋದು ನಮಗ್ ಗೊತ್ತೇ ಇರ್ಲಿಲ್ಲ. ಅವರೇ ಒಂದೊಂದನ್ನು ತೋರಿಸ್ಕೊಡ್ತಾ ಹೋಗ್ತಾರೆ. ನಿಮ್ಗೆ ಹೋದ್ ಜನ್ಮದ ಜ್ಞಾನವನ್ನ ಅವರೇ ಓಪನ್ ಅಪ್ ಮಾಡಿಸ್ತಾರೆ. ಸೊ ಅದಕ್ಕಾಗಿ ಇದು ಸುಲಭ ಮಾರ್ಗ. ಶ್ರೀವಿದ್ಯೆ ನೀವು ಮಾಡುವಂತದ್ದು ಸುಲಭ ಮಾರ್ಗ. ಇನ್ನ ಕೆಲವರು ನಿಮ್ಮನ್ನ ಹೆದರ್ಸ್ಬಿಡ್ತಾರೆ, ಅಯ್ಯೋ ರೀ ಮಾಡಕ್ ಹೋಗ್ಬೇಡಿ ಶ್ರೀವಿದ್ಯಾನ, ಮನೆಯವ್ರು ಮಾಡಬಾರ್ದು, ನೀವು ತುಂಬಾ ಎಲ್ಲವನ್ನು ತ್ಯಾಗ ಮಾಡಿ ವೈರಾಗ್ಯಕ್ಕೆ ಹೊರಟೋಗ್ಬಿಡ್ತೀರಾ ಅಂತ. ಮತ್ತೆ ಯಾವ್ದೋ ಲೇಟರ್ ಏಜಸ್ ಅಲ್ಲಿ ಮಾಡ್ಬೇಕು, ಲೇಟ್ ಏಜಸ್ ಅಲ್ಲಿ ಮಾಡ್ಬೇಕು. ಇತ್ತೀಚೆಗೆ ಯಾವ್ದೋ ಇನ್ನೊಂದು ಪಾಡ್ಕಾಸ್ಟ್ ನೋಡ್ತಾ ಇದ್ದೆ, ಅಲ್ಲೂ ಒಬ್ರು ಲೇಡಿ ಹೇಳ್ತಾ ಇದ್ರು, ಶ್ರೀವಿದ್ಯಾ ನೀವು ಸಂಸಾರದಲ್ಲಿದ್ರೆ ಖಂಡಿತ ಮಾಡಕ್ ಹೋಗ್ಬೇಡಿ, ಅದೆಲ್ಲ ಬಿಟ್ಟ ಮೇಲ್ ಮಾಡಿ. ಬಿಡೋ ಅಷ್ಟ್ರಲ್ಲಿ ನಿಮ್ ಅರ್ಧ ಜೀವನ ಮುಗ್ದೇ ಹೋಗಿರುತ್ತೆ. ಆಮೇಲೆ ಶ್ರೀವಿದ್ಯಾ ಇಸ್ ನಾಟ್ ಲೈಕ್ ದಟ್. ಅವಳೇ ಬಾಲಾ ತ್ರಿಪುರ ಸುಂದರಿ ಅಂತ ಕೂಡ ಅವಳು ಚಿಕ್ಕ ಹುಡುಗಿ ಇದು ಹೇಳಿದಾಗ, ನೀವು ಚಿಕ್ಕ ವಯಸ್ಸಿಂದಾನೇ ಇದೆಲ್ಲ ಹೇಳ್ಕೊಡ್ಬೇಕು. ನೀವೇ ಬೇಕಾದ್ರೆ ವ್ಯತ್ಯಾಸಗಳನ್ನ ನೋಡಿ. ಚಿಕ್ಕ ವಯಸ್ಸಿಂದ ದೇವಿ
ಉಪಾಸನೆ ಮಾಡ್ಕೊಂಡ್ ಬಂದಿರೋಂಥವ್ರು, ವಯಸ್ಸಾದ್ಮೇಲೆ ಮಾಡೋ ಅಂತವ್ರು, ಅವ್ರಿಬ್ಬರ ಜೀವನದ ವ್ಯತ್ಯಾಸಗಳನ್ನ ನೋಡಿ. ಚಿಕ್ಕ ವಯಸ್ಸಿಂದ ಮಾಡ್ಕೊಂಡ್ ಬರ್ತಿರೋರಿಗೆ ಒಂದು ಸೌಂದರ್ಯದ ಕಳೆಯಿಂದ ಹಿಡಿದು ಒಂದು ಐಶ್ವರ್ಯ ಅನ್ನೋದು ಬರೀ ವಸ್ತು ವಿಚಾರದ ಐಶ್ವರ್ಯ ಅಲ್ಲ, ಬುದ್ಧಿ, ಜ್ಞಾನ, ಸೌಂದರ್ಯ ಎಲ್ಲದರಲ್ಲೂ ಐಶ್ವರ್ಯವನ್ನ ಕೊಡೋದು. ಸೊ ಆ ಎಲ್ಲವನ್ನು ಕೊಡೋದ್ರ ಜೊತೆಗೆ ದೇವಿ ಸುಖ ಸಂತೋಷಗಳನ್ನು ಕೊಟ್ಟು ಎಲ್ಲಾ ರೀತಿ ವೈಭೋಗಗಳನ್ನ ಕೊಟ್ಟು ಡಿಟ್ಯಾಚ್ಮೆಂಟ್ ಅನ್ನು ಹೇಳ್ಕೊಡ್ತಾಳೆ. ನಿನ್ಗೆ ಎಲ್ಲಾ ವೈಭೋಗಗಳನ್ನು ಕೊಟ್ಟಿದ್ದೀನಿ, ಆದ್ರೆ ನೀನು ಮುಕ್ತಿಗೂ ಹೋಗ್ಬೇಕು, ನೀನ್ ಹೀಗೆ ನಡ್ಕೋಬೇಕು. ಈ ಕೆಟ್ಟ ಸಮಾಜ ಆಗಿರ್ಲಿ ಒಳ್ಳೆ ಸಮಾಜ ಆಗಿರ್ಲಿ, ಯು ಬಿ ಅ ಡಿಫ್ರೆಂಟ್ ಪರ್ಸನ್, ಬಿಕಾಸ್ ನೀನ್ ನನ್ನ ಭಕ್ತಳು, ನೀನ್ ಹಿಂಗೆ ಡಿಫ್ರೆಂಟ್ ಆಗಿರ್ಬೇಕು ಅಂತ ಅವಳು ತೋರಿಸ್ಕೊಡ್ತಾಳೆ. ಈಗ ಶ್ರೀವಿದ್ಯಾನ ಹೇಗೆ ಮನೆಯಲ್ಲಿ ಪೂಜೆ ಮಾಡೋದು, ಅಥವಾ ಹೇಗೆ ಇದನ್ನ ಸಾಧನೆ ಹೇಗ್ ಮಾಡ್ಬೋದು? ಮನೇಲಿ ಕೆಲವರು ಶ್ರೀಚಕ್ರ ಇಟ್ಕೊಂಡು ಸಾಧನೆ ಮಾಡ್ತಾ ಹೋಗ್ತಾರೆ. ಮೊದಲು ಸುಲಭವಾಗಿ ಶುರು ಮಾಡ್ಬೇಕು ಅಂತ ಹೇಳಿದ್ರೆ ಲಲಿತಾ ಸಹಸ್ರನಾಮವನ್ನ ಪಠನೆ ಮಾಡೋದ್ರ ಮೂಲಕ ಹೇಳ್ತಾ ಹೋಗ್ಬೇಕು. ಅದನ್ನ ಒಂದ್ ಪ್ಯಾರಲಲ್ ಆಗಿ ಇಟ್ಕೊಳ್ಳಿ. ಯಾಕೆಂದ್ರೆ ಲಲಿತಾ ಸಹಸ್ರನಾಮ 1000 ಹೆಸರುಗಳನ್ನ ಹೇಳೋದು ನನ್ಗೆ ಉಚ್ಚಾರಣೆ ಬರೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ದಶಮುದ್ರ ಸವಾರಾಧ್ಯ, ತ್ರಿಪುರ ಶ್ರೀವಶಂಕರಿ, ತುಂಬಾ ಕೆಲವು ಉದ್ದುದ್ದ ಹೆಸರುಗಳಿದೆ, ಅದೆಲ್ಲ ನಮ್ಗೆ ಆಗಲ್ಲ ಅಂತ ಕೆಲವರು ಹೇಳ್ತಾರೆ. ಆದ್ರೆ ಅದನ್ನ ಪ್ಯಾರಲಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ನಥಿಂಗ್ ಇಂಪಾಸಿಬಲ್. ಈಗ ಬೇರೆಯವ್ರಿಗೆಲ್ಲ ಆಗತ್ತೆ ಅಂದ್ರೆ ನಮ್ಗೆ ಯಾಕಾಗಲ್ಲ. ಆಮೇಲೆ ಅನೇಕ ಜನ ಭಜನಾ ಟೀಮ್ಗಳಿದೆ, ಅವರೆಲ್ಲರೂ ಮಾಡ್ಕೊಂಡು ಹೋಗ್ತಾರೆ ಶ್ರೀವಿದ್ಯಾದು. ಅಂದ್ರೆ ಲಲಿತಾ ಸಹಸ್ರನಾಮನ ಶ್ರೀವಿದ್ಯಾ ಉಪಾಸನೆ ಮಾಡಲ್ಲ, ಬರೀ ಅಟ್ಲೀಸ್ಟ್ ಲಲಿತಾ ಸಹಸ್ರನಾಮ ಕಲ್ತು ಮಾಡ್ತಾ ಹೋಗ್ತಾರೆ. ಶ್ರೀವಿದ್ಯೆಯಲ್ಲಿ ನೀವು 3 ಬೀಜಾಕ್ಷರ ಮಂತ್ರಗಳದ್ದು ಒಂದು ಇದನ್ನ ತಗೊಂಡು, ಮಂತ್ರೋಪದೇಶನ ತಗೊಂಡು, ಬಾಲಾ ತ್ರಿಪುರ ಸುಂದರಿ ಇದು, ಅದನ್ನ ಕೂಡ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು. 40 ದಿನ, 48 ದಿನ, ಅಥವಾ 21 ದಿನ, ಅಥವಾ 11 ದಿನ, ಆ ರೀತಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬಹುದು. ಅದಿಲ್ಲ ಅಂತ ಹೇಳಿದ್ರೆ ಲಲಿತಾ ತ್ರಿಶತ ನಾಮಾವಳಿ ಅಂದ್ರೆ 300 ತ್ರಿಶತ 300 ಮಾಡ್ಬೋದು, ಅಥವಾ ಲಲಿತಾ ಅಷ್ಟೋತ್ತರ ಶತನಾಮಾವಳಿಯಿಂದ ಶುರು ಮಾಡ್ಕೋಬಹುದು. ಅಂದ್ರೆ ಬಾಯಲ್ಲಿ ಉಚ್ಚಾರಣೆ ಪ್ರಾರಂಭವಾಗ್ಲಿ ಅಂತ. ಯಾಕೆಂದ್ರೆ ಅದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದ್ದಾಗ ಆಮೇಲೆ ಹೋಗ್ತಾ ಹೋಗ್ತಾ ಸುಲಭ ಆಗೋಗುತ್ತೆ. ಬರೀ 2 ಪೇಜ್ ನಿಮ್ಗೆ ಕಷ್ಟ ಅಂತ ಅನ್ಸುತ್ತೆ, ಅದೇನ್ ಪರವಾಗಿಲ್ಲ, ಎಲ್ಲ ಹೇಳ್ಬಹುದು ನಾವು. ಯಾವ್ದೋ ಇಂಗ್ಲಿಷ್ ರೈಮ್ಸ್ ಅನ್ನೇ ಪ್ರಾಕ್ಟೀಸ್ ಮಾಡಿದ್ವಂತೆ ನಮ್ಮ ಭಾಷೆ ಅಲ್ಲದೆ ಇರೋದು, ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೋಬಹುದು. ಸೊ ಹಾಗೆ ನಿಧಾನಕ್ಕೆ ನೀವು ಮಾಡ್ತಾ ಹೋದಾಗ ಒಂದು ಶ್ರೀಚಕ್ರವನ್ನು ಕೂಡ ತಂದಿಟ್ಕೊಳ್ಳಿ. ಕೆಲವರು ನಿಮ್ಮನ್ನ ಹೆದರ್ಸ್ಬಿಡ್ತಾರೆ, ಶ್ರೀಚಕ್ರ ಇಟ್ಕೋಬೇಡಿ ನೀವು, ಮನೆಗ್ ತರಬೇಡಿ, ಪೂಜೆ ಮಾಡ್ಬೇಕು. ಕೆಲವರು ಶೋ ಪೀಸ್ಗಳ ತರಾನು ಮನೆಯಲ್ಲಿ ಆಫೀಸ್ಗಳಲ್ಲಿ ಹಿಂಗ್ ಇಟ್ಟಿರ್ತಾರೆ, ಅದ್ರಲ್ಲಿ ಏನ್ ಎನರ್ಜಿ ಇರಲ್ಲ. ಈಗ ಅಂಗಡಿಲಿ ಎಷ್ಟೋ ದೇವ್ರ ಫೋಟೋಗಳು ಇಟ್ಟಿರ್ತಾರೆ, ಆದ್ರೆ ನಮ್ಮನೇಲಿ ನಾವು ದೇವ್ರ ಫೋಟೋ ನೋಡಿದಾಗ ಅಥವಾ ದೇವ್ರನ್ನ ನೋಡಿದಾಗ್ಲೇ ಯಾಕೆ ಕನೆಕ್ಟ್ ಆಗತ್ತೆ ಅಂದ್ರೆ ಅಂಗಡಿಲಿ ಇರೋದಕ್ಕೆಲ್ಲದಕ್ಕೂ ಪ್ರಾಣ ಪ್ರತಿಷ್ಠಾಪನೆ ಎನರ್ಜಿ ಮಾಡಿರಲ್ಲ, ಎನರ್ಜಿ ಇರೋದಿಲ್ಲ. ಆ 10 ಫೋಟೋಲ್ ನೀವು 1 ಫೋಟೋ ಹಿಂಗ್ ಎತ್ಕೊಂಡ್ ಬಂದ್ಬಿಟ್ಟು ನಿಮ್ಮನೇಲಿ ಇಟ್ಟು ನೀವ್ ಅದನ್ನ ಪೂಜೆ ಮಾಡ್ತಾ 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 ದಿನಾ ಗಣೇಶನ್ ಫೋಟೋ, ದಿನಾ ಲಕ್ಷ್ಮಿ ಫೋಟೋ, ಹೌದು, ದಿನಾ ಸರಸ್ವತಿ ಫೋಟೋ, ಅಥವಾ ದಿನ ಅದನ್ನ ದೇವ್ರನ್ನ ನೋಡ್ತಾ ಇದ್ದಾಗ ನಿಮ್ಗೆ ಕನೆಕ್ಟ್ ಆಗಿ ಎನರ್ಜಿ ಬೆಳ್ಕೊಂಡ್ಬಿಡುತ್ತೆ. ಅಷ್ಟೇ, ಅಲ್ಲಿರೋದು ಶೋ ಪೀಸು ನಿಮ್ಮನೆಗ್ ಬಂದಾಗ ಒಂದ್ ಎನರ್ಜಿ ಕನ್ವರ್ಟ್ ಆಗುತ್ತೆ. ಮತ್ತೆ ನೀವು ಶ್ರೀಚಕ್ರ ಎಲ್ಲ ತಂದಾಗ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಕೊಂಡು ಅದಕ್ಕೆ ಅಭಿಷೇಕ ಮಾಡಿ ಅಥವಾ ಕುಂಕುಮಾರ್ಚನೆ ಮಾಡಿ ಆ ರೀತಿ ಮಾಡ್ತಾ ಹೋಗಬಹುದು. ಜನರು ಹೆದರ್ಸ್ತಾರೆ ಅನ್ನೋದಕ್ಕೆ ಭಕ್ತಿ ಮಾರ್ಗದಲ್ಲಿ ಇನ್ನೊಂದು ನಾನು ಆಡಿಯನ್ಸ್ಗೆ ಹೇಳ್ತೀನಿ, ಯಾರು ಹೆದರ್ಕೋಬೇಡಿ. ಯಾಕೆ ಅಂದ್ರೆ ತುಂಬಾ ಮೋಸ ಮಾಡೋ ಗುರುಗಳು, ತುಂಬಾ ಅರ್ಧರ್ಧ ತಿಳ್ಕೊಂಡು ನಿಮ್ಗೆ ಹೇಳ್ಕೊಡೋಂತ ಗುರುಗಳು ಇದ್ದು ನಿಮ್ಮನ್ನ ಹೆದರಿಸಿ ನಿಮ್ಮನ್ನ ಭಕ್ತಿ ಮಾರ್ಗದಲ್ಲಿ ಮೇಲ್ಗಡೆ ಹೋಗದೆ ಇರೋದಕ್ಕೆ ತಡೆಯೋದಕ್ಕೆ ಕಲಿಯುಗದಲ್ಲಿ ತುಂಬಾ ನೆಗೆಟಿವ್ ಎನರ್ಜಿ ಇರುವಂತ ಜನಗಳು ಇರ್ತಾರೆ. ವೇಷಭೂಷಣದಲ್ಲಿ ಗುರು ತರ ಕಾಣಿಸ್ತಾರೆ, ಆದ್ರೆ ನಿಮ್ಗೆ ಭಕ್ತಿನಲ್ಲಿ ಯಾರು ತಡಿಯಕ್ ಬರ್ತಾರೋ ಅವ್ರು ನಿಜವಾದ ಗುರು ಅಲ್ಲ. ಭಕ್ತಿಯ ಡೆಪ್ತ್ ನ ಯಾರು ಅಳತೆ ಹಾಕಕ್ ಸಾಧ್ಯ ಇಲ್ಲ. ಈಗ ಬೇಡ್ರ ಕಣ್ಣಪ್ಪನ್ಗೆ ಎಷ್ಟು ಭಕ್ತಿ ಇತ್ತು ಅನ್ನೋದು ನಾನು ನೀವು ಹೇಳಕ್ಕಾಗಲ್ಲ. ಅವನೇನೆಲ್ಲ ನೈವೇದ್ಯಗಳನ್ನ ಇಟ್ಟು ಎಲ್ಲಾ ರೀತಿ ಯಜ್ಞ ಯಾಗಗಳನ್ನ ಮಾಡಿ ಪೂಜೆ ಮಾಡ್ದ. ಆ ಭಕ್ತಿ ಯಾವ ಲೆವೆಲ್ಗೆ ಬೇಕಾದ್ರೂ ಹೋಗ್ಬೋದು. ದೇವ್ರ ಪ್ರತ್ಯಕ್ಷಣ ಕನಕದಾಸರಿಗೆ ಕಂಡಂಗೆ ಕಾಣಿಸ್ಕೋಬಹುದು. ಸೊ ನಿಮ್ಗೆ ಯಾರೇ ಭಕ್ತಿಲಿ ಬಂದು ತಡೀತಾರೋ, ವೆದರ್ ನಿಮ್ ರಿಲೇಟಿವ್ಸ್ ಆಗಿರ್ಲಿ, ನಿಮ್ ಮನೇಲೇ ಆಗಿರ್ಲಿ, ಅಪ್ಪ ಅಮ್ಮನೇ ಆಗಿರ್ಲಿ, ಅಥವಾ ನಿನ್ಗೆ ಗುರು ಸಮಾನರೇ ಆಗಿರ್ಲಿ, ಅದನ್ನ ನಂಬಬೇಡಿ. ಓನ್ಲಿ ಯು ಹ್ಯಾವ್ ಟು ಲಿಸನ್ ಟು ಯುವರ್ ಇನ್ನರ್ ವಾಯ್ಸ್. ನಿನ್ನ ಮನಸ್ಸು ನಿನ್ಗೆ ಏನ್ ಹೇಳ್ತಾ ಇದೆ, ಆ ದೇವ್ರ ಪೂಜೆ ಮಾಡು, ಆ ದೇವ್ರ ಪೂಜೆ ಮಾಡು ಅಂತ ದೇವ್ರೇ ಬಂದು ಪ್ರೇರೇಪಿಸ್ತಾ ಇದ್ದಾಗ ನೀವು ಮಾಡ್ತಾ ಹೋಗ್ಬೇಕು. ಇದಿಟ್ಕೋಬೇಡ, ಇದ್ ಮಾಡ್ಬೇಡ, ಅದಿಟ್ಕೋಬೇಡ, ಅದ್ ಮಾಡ್ಬೇಡ, ಎಲ್ಲದಕ್ಕೂ ಇದ್ ಮಾಡ್ಬೇಡ, ಅದ್ ಮಾಡ್ಬೇಡ ಅನ್ಕೊಂಬಂದೆ. ಇವಾಗ ನೀವು ನಾನು ಡಿಸ್ಕಸ್ ಮಾಡ್ತಿದ್ವಿ ಅವಾಗ್ಲೆ,
ಯಾಕೆ ಇದನ್ನೆಲ್ಲ ನಮಗ್ ಮೊದ್ಲಿಂದ ಹೇಳ್ಕೊಡ್ಲಿಲ್ಲ ಅಂತ ಅನ್ನೋದು ನಿಜವಾಗ್ಲೂ ನನಗ್ ಬೇಜಾರಾಗುತ್ತೆ. ನಮ್ಗೆಲ್ಲಾ ಗುರು ಹಿರಿಯರು ಇದನ್ನ ಮೊದ್ಲಿಂದಾನೇ ಎಲ್ರಿಗೂ ನಮ್ಮ ಮತ್ತೆ ನಮ್ಮ ಹಿಂದಿನ ತಲೆಮಾರುಗಳಿಗೂ ಹೇಳ್ಕೊಡ್ತಾ ಬಂದಿದ್ರೆ ನಮ್ಮೆಲ್ರಿಗೂ ಜ್ಞಾನ ಎಷ್ಟು ಸುಲಭವಾಗಿ ಸಿಕ್ಕಿ ನಾವೆಲ್ಲರೂ ಮುಕ್ತಿ ಮಾರ್ಗದ ಕಡೆ ಹೋಗಿರ್ತಾ ಇದ್ವಿ. ಆಮೇಲೆ ಕರ್ಮವನ್ನ ಹೇಗ್ ನಿಭಾಯಿಸ್ಬೇಕು ಅನ್ನೋದು ಗೊತ್ತಾಗಿರ್ತಿತ್ತು. ಮತ್ತೆ ನೀವೇನೋ ಹೈಯರ್ ಲೆವೆಲ್ ಇಂಜಿನಿಯರಿಂಗ್ ಓದಿಸಿ ಡಬಲ್ ಮಾಸ್ಟರ್ ಡಿಗ್ರಿ ಮಕ್ಳಿಗೆ ಮಾಡಿಸೋದಕ್ಕಿಂತ ನೀವು ಒಂದು ಭಕ್ತಿ ಮಾರ್ಗದಲ್ಲಿ ಮಗುವನ್ನ ನಡೆಸೋದಿದೆಯಲ್ಲ, ಅದು ಇಡೀ ಜೀವನವನ್ನ ನಾವು ಹೇಗ್ ಕಟ್ಕೋಬೇಕು ಅನ್ನೋದಕ್ಕೆ ಹೆಲ್ಪ್ ಆಗತ್ತೆ. ಆಯ್ತು, ನೀವು ಲೌಕಿಕವಾಗಿ ಅದನ್ನು ಸಾಧನೆ ಮಾಡ್ಲಿ, ಬೇಡ ಅಂತ ಹೇಳಲ್ಲ. ಇದ್ರಲ್ಲಿ ಏನ್ ಸಾಧನೆ ಆಗರೆ? ಝೀರೋನಾ? ಆಮೇಲೆ ಒಂದು ಮಗಳಿಗೆ ಅಥವಾ ಮಗನ್ಗೆ ಕೊಡ್ಬೇಕಾದಂತ ಬೆಸ್ಟ್ ಗಿಫ್ಟ್ ನೀವು ಶ್ರೀಚಕ್ರನಾದ್ರೂ ಕೊಡಿ, ಒಂದು ದೇವ್ರ ಮೂರ್ತಿನಾದ್ರೂ ಕೊಡಿ. ನೋಡಪ್ಪ, ನಾನ್ ಬದುಕಿರ್ತೀನೋ ಇಲ್ವೋ, ಅಮ್ಮ ಬದುಕಿರ್ತಾಳೋ ಇಲ್ವೋ, ಅಥವಾ ನಿನ್ನ ಸುತ್ತಲೂ ಇರುವಂತಹ ನಿನ್ನ ಸಮಾಜ ಬದುಕಿರುತ್ತೋ, ನಿನಗ್ ಸಹಾಯ ಮಾಡ್ತಾರಲ್ವೋ, ಆದ್ರೆ ಇವ್ರು ಮಾತ್ರ ಯಾವತ್ತು ನಿನ್ ಕೈ ಬಿಡಲ್ಲ. ಯಾರು? ದೇವ್ರು. ಆ ಭಕ್ತಿಯನ್ನ ಹೇಳ್ಕೊಟ್ಟು ಮಕ್ಕಳಿಗೆ ಬಿಟ್ಟು ಹೋದಾಗ ಎಲ್ಲವೂ ಸುಲಭ ಆಗತ್ತೆ. ಬಟ್ ಪಾಪ ತುಂಬಾ ಜನ, ನಿಮ್ ಆಡಿಯನ್ಸ್ ನೋಡ್ತಾ ಇದ್ನಲ್ಲ ಕಾಮೆಂಟ್ ಅಲ್ಲೂ, ತುಂಬಾ ಜನ ಭಕ್ತಿ ಪೂಜೆ ಕಲಿಯಕ್ ತುಂಬಾ ಎಷ್ಟು ಉತ್ಸುಕರಾಗಿದ್ದಾರೆ, ಎಷ್ಟು ಆಸೆ ಪಡ್ತಿದ್ದಾರೆ. ತುಂಬಾ ಜನ ಮೆಸೇಜ್ ಕೂಡ ಮಾಡಿದ್ರು, ಶ್ರೀವಿದ್ಯೆ ಬಗ್ಗೆ ಮಾತಾಡಿ ಅಂತ. ಅಫ್ಕೋರ್ಸ್ ನಾವ್ ಈ ಪಾಡ್ಕಾಸ್ಟ್ ಮಾಡೋ ಈ ವಿಶೇಷತೆ ಕೂಡ ಇದೇ ಕಾರಣ. ಅಂಡ್ ಇನ್ನೊಂದು, ನೀವಾಗ್ಲೇ ಹೇಳಿದ್ರಲ್ಲ, ಈಗ ಅದು ನಿಜ. ದೇವ್ರ ಮನೆಗಳಲ್ಲಿ ದೇವ್ರ ಫೋಟೋ ತಂದಾಗ ಇದೇನಕ್ ತಂದ್ರಿ, ಇದಿಡ್ಬೇಡ್ರಿ, ಯಾವ ಹಂತಕ್ಕೆ ಹೋಗ್ತಾರೆ ಅಂದ್ರೆ, ನಮ್ಮ ಮನೇಲಿ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಆಗಿದೆ. ಕೃಷ್ಣಂದು ಒಂದು ಫೋಟೋ, ದೊಡ್ಡ ಫೋಟೋ, ಒಂದು 10 ವರ್ಷದ ಮುಂಚೆ ಅನ್ಸುತ್ತೆ, ಒಂದು ಎಕ್ಸಿಬಿಷನ್ ಹೋದಾಗ ನಂಗೆ ತುಂಬಾನೇ ಇಷ್ಟ ಆಗಿತ್ತು. ಕೃಷ್ಣ ಕೊಳಲ್ ನುಡಿಸಿರ್ತಕ್ಕಂತ ಫೋಟೋ, ಅದು ತುಂಬಾ ಚೆನ್ನಾಗಿದೆ. ಅದೊಂದು ತಂದಿದೆ. ಆಮೇಲೆ ಕುರುಕ್ಷೇತ್ರದ ಯುದ್ಧದಲ್ಲಿ ಕೃಷ್ಣ ಅರ್ಜುನ ರಥದ ಮೇಲೆ ಇಡಕ್ಕೆ ಬಿಡಲ್ಲ, ನಾನು ಹಾಕಿದ್ದೆ, ನನಗೆ ತುಂಬಾ ಇಷ್ಟ ಆಗಿತ್ತು. ನಮ್ ದೊಡ್ಡಮ್ಮ ಒಬ್ರು ಬಂದು ಫುಲ್ ಗಲಾಟೆ ಮಾಡಿ, ನಿಮ್ಗೇನ್ ಬುದ್ಧಿ ಇದೆಯಾ ನಿಮ್ಗೆ, ಕೃಷ್ಣನ್ ಫೋಟೋ ಅದು ಕೊಳಲ್ ಹಿಡ್ಕೊಂಡ್ರದು ಹಾಕ್ಬಾರ್ದು, ಆಮೇಲೆ ಅದೇನದು ಕುರುಕ್ಷೇತ್ರದ ಹಾಕ್ಬಾರ್ದು, ಯುದ್ಧ ಆಗ್ಬಿಡುತ್ತೆ ನಿಮ್ ಮನೇಲಿ. ಇನ್ನು ದುರಂತ ಅಂದ್ರೆ ಆಂಜನೇಯ ಸ್ವಾಮಿ ಬೆಟ್ಟದ್ದು ಸಂಜೀವಿನಿ ಪರ್ವತ ಹಿಂಗ್ ಬೆಟ್ಟದ್ ಹಿಂಗ್ ಹೊತ್ಕೊಂಡು ಅದು ಹೊರಬೇಡಿ, ಅದ್ ಹಾಕ್ಬಿಡಿ, ಫೋಟೋ ಹಾಕಿದ್ರೆ ಮನೆಗ್ ಕಷ್ಟಗಳು ಬರುತ್ತೆ ಅಂತ. ಐ ಆಮ್ ಲೈಕ್, ಭಗವಂತನ ಫೋಟೋ ಇಟ್ಕೊಂಡ್ರೆ ಹೆಂಗೆ ಅಂತ. ಈಗ ನೀವು ಈಗ ಹೇಳೋದಾದ್ರೆ, ದೇವ್ರ ಮನೆಗಳಲ್ಲಿ ಈಗಲೂ ಕೆಲವರು ಕಾಳಿ ಫೋಟೋ ಇಡಲ್ಲ, ಕಾಲಭೈರವನ್ ಫೋಟೋ ನೋಡಲ್ಲ, ಕೆಲವು ದೇವರು ಮತ್ತೆ ಶನಿಮಹಾತ್ಮ ಸ್ವಾಮಿದು ಫೋಟೋ ಇಡಲ್ಲ. ಸೊ ಇದೆಲ್ಲ ಅಂದ್ರೆ ಯಾವ ಫೋಟೋ ಇಡಬೇಕು, ಇಡಬಾರ್ದು, ಅಥವಾ ಯಾವ ದೇವ್ರನ್ನ ಮನೆ ಒಳಗೆ ಆರಾಧಿಸಬಾರ್ದು, ಎಲ್ಲ ಮಾಡಬಹುದು. ಹಂಗೆಲ್ಲ ಏನಿಲ್ಲ. ನೀವ್ ಹೆಂಗೆ ಭಕ್ತಿಯಿಂದ ಕನೆಕ್ಟ್ ಆಗ್ತೀರಾ ಅನ್ನೋದು. ಆಮೇಲೆ ಎಲ್ಲಾ ದೇವ್ರ ಸ್ವರೂಪ. ಇವ್ರು ಯಾಕೆ ಹಂಗ ಹೇಳ್ತಾರೆ ಅಂದ್ರೆ, ಕಾಳಿದ್ ಇಟ್ಬಿಟ್ರೆ ಇವಳು ಕಾಳಿ ತರ ಆಡ್ತಾಳೆ, ಅಥವಾ ಅವನು ಕಾಳಿ ತರ ಆಡ್ತಾನೆ, ಅವೆಲ್ಲ ಸುಳ್ಳು. ಹಂಗೇನು ಬರಲ್ಲ. ನೀವು ಆ ಎನರ್ಜಿನ ತಗೊಂಡು ನೀವು ಚಾನಲೈಸ್ ಮಾಡ್ಕೊಂಡು ನಿಮ್ ಶಕ್ತಿನ ಎಲ್ಲಿ ಫೈಟ್ ಮಾಡ್ಬೇಕು, ಎಲ್ಲಿ ಫೈಟ್ ಮಾಡಬಾರ್ದು ಅನ್ನೋ ಜ್ಞಾನನ ಇಟ್ಕೋಬೇಕು. ದಟ್ ಇಸ್ ವೇರ್ ಲಲಿತಾ ತ್ರಿಪುರಸುಂದರಿಯ ಈ ಎಲ್ಲಾ ಮಂತ್ರಗಳು ನಿಮ್ಗೆ ಹೆಲ್ಪ್ ಆಗೋದು. ಅದೊಂಥರ ಡಿಫ್ರೆಂಟ್ ಎನರ್ಜಿನ ಕೊಡುತ್ತೆ. ನೀನ್ ಎಲ್ಲಿ ಫೈಟ್ ಮಾಡ್ಬೇಕು, ಎಲ್ಲಿ ಸೌಮ್ಯವಾಗಿರ್ಬೇಕು, ಎಲ್ಲಿ ನೀನ್ ಜ್ಞಾನ ಅಪ್ಲೈ ಮಾಡ್ಬೇಕು, ಎಲ್ಲಿ ನೀನ್ ಇಗ್ನೋರ್ ಮಾಡಿ ಮುಂದಕ್ಕೆ ಹೋಗ್ಬೇಕು ಅನ್ನೋದನ್ನ ಅವಳು ಪರ್ಫೆಕ್ಟ್ ಆಗಿ ಹೇಳ್ಕೊಡ್ತಾಳೆ. ಈ ಒಂದು ಬೇಸಿಕ್ ಭಕ್ತಿನ ತಿಳ್ಕೊಳ್ದೆ ನಾವೇನೋ ಒಂದು ಸಡನ್ ಆಗಿ ಒಂದು ಕಾಳಿ ಮಂತ್ರವನ್ನ ನಾನು ಜಪಿಸ್ತಾ ಎನರ್ಜಿ ಬರ್ತಾ ಇದೆ ಅಂತಂದಾಗ ಕೆಲವರು ಡಿಫ್ರೆಂಟ್ ಆಗಿ ಬಿಹೇವ್ ಮಾಡಕ್ಕೆ ಶುರು ಮಾಡ್ತಾರೆ. ಯಾರ್ದೋ ಮನೇಲಿ ಏನೋ ಹಂಗಾಗಿರುತ್ತೆ, ಅದಕ್ಕಾಗಿ ರಾಮಂದ್ ಇಟ್ಕೋಬೇಡಿ ಅಂತ ಹೇಳ್ತಾರೆ. ನಮ್ಮನೆಗ್ ಬರೋರೆಲ್ಲ ಮುಂಚೆ ನನ್ಗೆ, ಅಯ್ಯೋ ಈ ದೇವ್ರನ್ನೆಲ್ಲ ಇಟ್ಕೊಂಡ್ಬಿಟ್ಟಿದ್ರು, ಇದು ದೊಡ್ಡ ದೋಷ ಅನ್ನೋರು. ಆದ್ರೆ ನನ್ ದೇವಿ ನಕ್ಬಿಟ್ಟು ಹೇಳೋಳು, ಆ ಪೆದ್ದನ್ ಮಾತ್ ನಂಬ್ತೀಯ ನೀನು, ನನ್ ಮಾತ್ ನಂಬ್ತೀಯ? ನಾನೇ ಹುಡ್ಕೊಂಡ್ ನಿಮ್ ಮನೆಗ್ ಬಂದ್ ನಿಂತಿದ್ದೀನಿ, ನೀನ್ ನನಗ್ ಪೂಜೆ ಮಾಡ್ತೀಯ? ಒಬ್ಬ ತಾತ್ಕಾಲಿಕ ಮನುಷ್ಯ. ಮನುಷ್ಯರೆಲ್ಲರೂ ನಾವು ತಾತ್ಕಾಲಿಕವಾಗಿರೋದು. ನೀನ್ ತಾತ್ಕಾಲಿಕ ಮನುಷ್ಯನ ಮಾತು ಕೇಳ್ತೀಯ, ನಿನ್ನ ಇನ್ನರ್ ಎನರ್ಜಿ ಮಾತು ಕೇಳ್ತೀಯ. ಆಮೇಲೆ ಒಬ್ರಲ್ಲ ಇಬ್ರಲ್ಲ, ನಮ್ಮ ಮನೆ ನೋಡಿದ್ರಲ್ಲ, ಮನೆ ಪೂರ್ತಿ ದೇವ್ರು ಇಟ್ಟಿದ್ದೀನಿ. ಸೊ ಅಷ್ಟು ಭಕ್ತಿಯಿಂದ ಪೂಜೆ ನಾನು ಯಾವ್ದೋ ಜನ್ಮದಲ್ಲಿ ಮಾಡಿರ್ಬೋದು, ಇದೇ ಜನ್ಮ ಅಂತಲ್ಲ, ಆ ಜನ್ಮದಿಂದ ಅವ್ರು ಹುಡ್ಕೊಂಡ್ ಬಂದಿರ್ತಾರೆ. ಸೊ ನಿಮ್ ಮನೆಗಳಿಗೂ ಒಂದ್ ದೇವ್ರು ಬಂದಿರ್ತಾರೆ, ಅಥವಾ ಯಾರಿಗೋ ಒಬ್ರಿಗೆ ಸಾಲಿಗ್ರಾಮ ಸಿಕ್ಕಿರುತ್ತೆ, ಯಾರಿಗೋ ಒಬ್ರಿಗೆ ಒಂದ್ ತಾಯ್ತಾ ಯಂತ್ರ ಯಾವ್ದೋ ಸಿಕ್ಕಿರುತ್ತೆ ಶ್ರೀಚಕ್ರದ್ದು. ಅಯ್ಯೋ ಇಟ್ಕೋಬೇಡಿ, ಕೊಟ್ಬಿಡಿ ಅಥವಾ ನೀರಿಗ್ ಬಿಟ್ಬಿಡಿ ಅಂತ ಹೇಳ್ತಾರೆ. ನಿಮ್ಗೇನೋ ಒಂದು ಕಾರಣದಿಂದ ದೇವ್ರು ನಿಮ್ ಹತ್ರ ಬಂದಿದ್ದಾಗ ನೀವ್ ಅದನ್ನ ಅವನು ನಿಮ್ಗೆ ಜ್ಞಾಪಿಸ್ತಿದಾನೆ, ನೀನ್ ಹೋದ್ ಜನ್ಮದಲ್ಲಿ ಪೂಜೆ ಮಾಡಿದ್ದೆ, ಈಗ ಮಾಡು ಅಂತ ಪ್ರೇರೇಪಿಸ್ತಾ ಇರ್ತಾನೆ. ಅದನ್ನ ನೀವು ನೇಚರ್ದೊಂದು ಲ್ಯಾಂಗ್ವೇಜ್ ನ ಅರ್ಥ ಮಾಡ್ಕೊಳ್ದೆ ಮನುಷ್ಯ ಮಾತಾಡೋ ಲ್ಯಾಂಗ್ವೇಜ್ಗೆ ಅಷ್ಟು ಪ್ರಾಮುಖ್ಯತೆ ಕೊಡ್ತೀವಿ ಅಂತ ಹೇಳಿದ್ರೆ ನಾವೇ ಮೂರ್ಖರು. ನಾನ್ ಹೇಳೋದು, ಎಲ್ಲಾ ದೇವ್ರು ನಿಮ್ಗೆ ಒಂದಲ್ಲ ಒಂದು ರೀತಿ ಹೆಲ್ಪ್ ಮಾಡಕ್ಕೆ ಬರೋದು.
ಮಾಡೋದು. ದೇವ್ರೇನು ದೆವ್ವಗಳ ತರಾನ ಬಿಹೇವ್ ಮಾಡ್ತಾರೆ ಇವರೆಲ್ಲ ಹೆದರ್ಸ್ಬಿಟ್ಟು ಹೋಗೋದಕ್ಕೆ. ಸಾಲಿಗ್ರಾಮ ಇಡಕ್ಬಿಡು. ಸಾಲಿಗ್ರಾಮ ಇಟ್ಕೋಬೇಡಿ, ಅದಕ್ಕೆ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು. ಹೌದು, ನಾನು ಒಪ್ಕೋತೀನಿ. ಇವಾಗ ನಾವು ಮನುಷ್ಯರಾಗಿ ಹುಟ್ಟಿದ್ಮೇಲೆ ಸ್ನಾನ ಮಾಡ್ಲೇಬೇಕು ಶುದ್ಧರಾಗಿರಕ್ಕೆ. ಕಾಫಿ ಕುಡಿತೀವಿ, ತಿಂಡಿ ತಿಂತೀವಿ, ಊಟ ಮಾಡ್ತೀವಿ, ಹೊಟ್ಟೆ ಹಸಿವು ಅಂತ. ಸೊ ನನ್ನ ಪಂಚೇಂದ್ರಿಯಗಳು ನನ್ನ ದೇಹನ ಹೆಂಗ್ ನೋಡ್ಕೋತೀನೋ ಅದಕ್ಕೂ ಮಾಡ್ಬೇಕು. ಯಾಕೆ ಮಕ್ಕಳನ್ನ ಓದಿಸೋದಕ್ಕೆ ಸ್ಕೂಲ್ ಬ್ಯಾಗು, ಹೋಮ್ ವರ್ಕ್ ಎಲ್ಲಾ ಮಾಡಿಸ್ ಕಳಿಸ್ತೀರಾ ಅಂದ್ಮೇಲೆ ಇದನ್ನು ಮಾಡಿಸ್ಬೇಕು. ದಿಸ್ ಆಲ್ಸೋ ಮೋರ್ ಲೈಕ್ ಹೋಮ್ ವರ್ಕ್ ತಾನೆ, ನಿನ್ನ ಆತ್ಮದ ವರ್ಕ್. ನಿನ್ನ ಆತ್ಮದ ಪರ್ಪಸ್ ನ ತಿಳ್ಕೊಳ್ಳೋದಕ್ಕೆ ನೀನು ಭಕ್ತಿ ಮಾರ್ಗಕ್ಕೆ ಹೋಗಲ್ಲ ಅಂದ್ರೆ, ಮಕ್ಳು ದೊಡ್ಡವ್ರಾದ್ಮೇಲೆ ಅವ್ರವ್ರು ಹಿಂಗ್ ನನ್ನೇ ಬಿಟ್ಟು ಹೊರಟೋದ್ರು ರೀ, ವೃದ್ಧಾಶ್ರಮಕ್ಕೆ ಸೇರಿಸ್ಬಿಟ್ರು ರೀ ಅಂದ್ರೆ ಅದಕ್ಕೆ ನೀವೇ ಕಾರಣ. ಯಾವ ತಂದೆ ತಾಯಿ ಇವತ್ತು ರೀಸನ್ಸ್ ಕೊಡ್ತಿರ್ತಾರೋ ಅವ್ರು ನಿಮ್ ಮಕ್ಳೇ, ಪಕ್ಕದ ಮನೆಯವ್ರ ಮಕ್ಳಲ್ಲ. ನೀವು ಅವ್ರಿಗೆ ಮೊದ್ಲಿಂದಾನೇ ಚಿಕ್ಕ ವಯಸ್ಸಿಂದ ಹೊಡೆದು ಬಡ್ದು ನನ್ ಮಕ್ಳು ಕಷ್ಟ ಕೊಡಬಾರ್ದು ಅಂತ ನೀವೇನು ದಂಡಿಸ್ದೆ. ಇವಾಗ ದಂಡನೆ ಚಿಕ್ಕ ವಯಸ್ಸಿಂದಾನು ಇತ್ತು. ವೇದ ಪಾಠ ಶಾಲೆಗಳಲ್ಲೇನೆ ದಂಡನೆ ಗುರುಗಳು ಕೊಡ್ತಿದ್ರು. ಹಿಂಗ್ ಕಿವಿ ಹಿಡ್ಕೊಂಡು ಹಿಂಗ್ ಮಂಡಿ ಕಾಲಲ್ಲಿ ಕೈ ಹಾಕೊಂಡು ಹಿಂಗ್ ಕೂತ್ಕೋ, ದೇಹ ದಂಡನೆ, ಬುದ್ಧಿ ದಂಡನೆ, ಕೆಲಸ ಮಾಡ್ಸೋದೆಲ್ಲ ಇತ್ತು. ಈಗೆಲ್ಲ ಮಕ್ಳಿಗೆ ಹೊಡಿಬಾರ್ದು, ಬೈಬಾರ್ದು ಅಂತ ಓವರ್ ಮುದ್ದು ಮಾಡಿ ಕೂಡ್ಸಿರ್ತಾರೆ. ಆಮೇಲೆ 24 hours ಅಲ್ಲಿ ಚಾರ್ಟ್ ಹಾಕೊಡ್ಬೇಕು ಮಕ್ಳಿಗೆ. ಇಷ್ಟಿಷ್ಟ ಟೈಮಲ್ಲಿ ನೀನ್ ಇದ್ದಿದ್ದು ಮಾಡ್ಬೇಕಂದ್ರೆ ಮಾಡ್ಬೇಕು ಅಂತ ತಂದೆ ತಾಯಿನೇ ಚಿಕ್ಕ ವಯಸ್ಸಿಂದಾನೇ ಕಷ್ಟಪಟ್ಟು ಅವ್ರಿಗೆ ಶ್ರೀಚಕ್ರ ಆರಾಧನೆ ಆಗಿರ್ಲಿ, ದೇವರ ಆರಾಧನೆ ಆಗಿರ್ಲಿ, ಭಜನೆಗಳಾಗಿರ್ಲಿ, ಹಾಡುಗಳಾಗಿರ್ಲಿ, ಇವೆಲ್ಲ ಮಾಡಿಸ್ತಾ ಹೋದಾಗ ದೊಡ್ಡವ್ರಾದ್ಮೇಲೆ ನಿಮ್ ಕಂಟ್ರೋಲ್ಗೆ ಸಿಗ್ತಾರವ್ರು. ಆಮೇಲೆ ಸರಿಪ್ಪ ನಿಮ್ ಕಂಟ್ರೋಲ್ಗೆ ಸಿಗ್ಲಿಲ್ವಾ, ನೀವು ಇದನ್ನು ಮಾತಾಡ್ಕೋತೀವಿ. ವಿಶ್ವಾಮಿತ್ರರು ಅಷ್ಟೆಲ್ಲಾ ತಪಸ್ ಮಾಡ್ಬೇಕಾದ್ರೆ ದೇವ್ರುಗಳೇ ಪ್ಲಾನ್ ಮಾಡಿ ಮೇನಕೆನ ಕಳಿಸ್ತಾರೆ. ಮಾಯೆಯಲ್ಲಿ ವಿಚಲಿತನಾಗ್ಬೇಕು ಅಂತ. ಅದೇನ್ ಅವ್ರಷ್ಟು ತಪಸ್ ಮಾಡ್ತಿರೋರು ತಪ್ಪು ಮಾಡಿದ್ರು ಕೂಡ ಮೇನಕೆ ಜೊತೆ ವಾಪಸ್ ಬರ್ತಾರೆ ಟ್ರ್ಯಾಕ್ಗೆ. ಆಯ್ತು, ನಾನು ಸಿಕ್ಕಾಕೊಂಡೆ ಮಾಯೆನಲ್ಲಿ, ಆದ್ರೆ ನನ್ನ ಪರ್ಪಸ್ ಅದಲ್ಲ, ಅದನ್ನ ಪಕ್ಕಕ್ ಬಿಟ್ಟು ನಾ ಮುಂದಕ್ಕೆ ಹೋಗ್ಬೇಕು ಅಂತ. ಅದೇ ರೀತಿ ಮಕ್ಕಳು ಕೂಡ ಜೀವನದಲ್ಲಿ ನೀವು ಅವ್ರ ಪರ್ಪಸ್ ನ ಹೇಳ್ಕೊಟ್ಟು ಭಕ್ತಿ ಮಾರ್ಗದಲ್ಲಿ, ಜ್ಞಾನ ಮಾರ್ಗ, ಕರ್ಮ ಮಾರ್ಗ ಬ್ಯೂಟಿಫುಲ್ ಆಗಿ ಹೇಳ್ಕೊಟ್ಟಿದ್ದಾಗ ಆಯ್ತು, ಒಂದ್ ಏಜ್ ಬಂದಾಗ ಹಾರ್ಮೋನಲ್ ಚೇಂಜಸ್ ಆದಾಗ ತಪ್ಪುಗಳನ್ನ ಮಾಡ್ತಾರೆ. ಆದ್ರೆ ನೀವಿರ್ಲಿ ಇರ್ದೆ ಹೋಗ್ಲಿ ಅವ್ರ ಟ್ರ್ಯಾಕ್ ಬರ್ತಾರೆ ವಾಪಸ್ಸು. ಅವರ ಕಾನ್ಶಿಯಸ್ನೆಸ್ ಅವ್ರಿಗೆ ಹೊಡೆದು ಹೇಳ್ತಿರುತ್ತೆ, ನೀವ್ ಮಾಡಿದ ತಪ್ಪು, ಅವ್ರು ನೋಯಿಸಿದ ತಪ್ಪು, ಇದು ಮಾಡಿದ ತಪ್ಪು. ಅದನ್ನ ನೀವು ಕೊಡ್ಬೇಕಾದಂತ ಬೆಸ್ಟ್ ಗಿಫ್ಟ್ ಮಕ್ಕಳಿಗೆ ಇದು. ಅದನ್ನ ಕೊಟ್ಬಿಟ್ಟಾಗ ಮುಂದೊಂದ್ ದಿನ ಅವ್ರೆಲ್ಲೋ ಸಿಕ್ಕಾಕೊಂಡಾಗ್ಲೂ ಅವ್ರನ್ನ ಕಾಪಾಡಕ್ ನೀವ್ ಇಲ್ದಿದ್ರು ಕೂಡ ಅವ್ರವ್ರ ಇನ್ನರ್ ಎನರ್ಜಿನೇ ದೇವ್ರೇ ಕಾಪಾಡ್ತಾ ಹೋಗ್ತಾರೆ. ಅದನ್ನ ಬಿಟ್ಟು ನೀವು ನೋಡಿ, ದೈವಿಕವಾದ ಎನರ್ಜಿನೇ ಇಲ್ದೇ ಇರೋಂತ ಮಕ್ಕಳು ಇವತ್ತು ಡ್ರಗ್ಸ್ ಅಡಿಕ್ಟ್ ಆಗಿರೋರು, ಕೆಟ್ಟ ಕೆಲಸ ಮಾಡ್ತಿರೋ, ಹೋಗೋ ಐ ಡೋಂಟ್ ಕೇರ್ ಫಾರ್ ಆಲ್ ದಿಸ್ ಥಿಂಗ್ಸ್, ನಾನ್ ಹೆಂಗ್ ಬದುಕ್ತೀನೋ ಅದೇ ನಂದು ಜೀವನ ಅಂತ ಅನ್ಬಿಟ್ಟು ಅವ್ರ ಪಾಡ್ಗೆ ಅವ್ರ ಹುಚ್ಚಾಟದಲ್ಲಿ ಅಲಿತಿದಾರೆ. ಹೊಡೆದು ಕೆಟ್ಟ ಮಾತುಗಳು, ಅಪ್ಪ ಅಮ್ಮನಿಗೆ ಕೆಟ್ಟ ಪದಗಳನ್ನ ಶುರು ಮಾಡಿ ಬೈಯೋ ಅಂತ ಮಕ್ಕಳಿದ್ದಾರೆ. ಅವ್ರಂಗ್ ಮಾಡೋದಕ್ಕೆ ಕಾರಣನು ಚಿಕ್ಕ ವಯಸ್ಸಿಂದ ನೀವು ಮಂತ್ರಗಳನ್ನ ಹೇಳ್ಕೊಡ್ತಾ ಹೋದ್ರೆ ನಿಮ್ ಬಾಯಲ್ಲಿ ಕೆಟ್ಟ ಪದ ಬರೋದೇ ಇಲ್ಲ. ನೀವು ಹಿಂಗ್ ಬರೋಷ್ಟ್ರಲ್ಲೇನೆ ನೀವು ಕಂಟ್ರೋಲ್ ಮಾಡ್ಕೊಳ್ತೀರ, ಕೋಪ ಬರ್ಸಿದ್ರು. ಅದನ್ನ ಯಾರ್ ಹೇಳ್ಕೊಡ್ಬೇಕು ಅಂತ ಹೇಳಿದ್ರೆ, ನಾನು ಹೇಳ್ದಂಗೆ ಇದೆಲ್ಲ ನಮ್ಗೆ ಹಿಂದಿನ ಕಾಲದಿಂದಾನು ಯಾಕೆ ಇದನ್ನ ಮರೆಮಾಚಿದ್ರು, ಈ ವಿದ್ಯೆಗಳನ್ನ ನಮ್ಗೆ ಹೇಳ್ಕೊಟ್ಟೇ ಇರ್ಲಿಲ್ಲ. ನೀವ್ ಅದ್ ಮಾಡ್ಬೇಡಿ, ಇದ್ ಮಾಡ್ಬೇಡಿ ಅನ್ನಕ್ಕೆ ಐ ಟುಕ್ 20 years ಟು ಡೂ ರಿಸರ್ಚ್. ನಾನು ಎಲ್ಲಾದ್ರಲ್ಲೂ ಯಾಕೆ ಇದ್ ಮಾಡ್ಬೇಡಿ ಅದ್ ಮಾಡ್ಬೇಡಿ ಅಂತಾರೆ ಅಂತ. ಅದಕ್ಕೆ ನಾನು ಫಿಲಾಸಫಿ ಓದಿದ್ದು. ಅದಕ್ಕೆ ನಾ ಫಿಲಾಸಫಿ ಓದಿ ಎಲ್ಲೆಲ್ಲಿ ಏನೇನಿದೆ ಯಾಕೆ ಮಾಡಬಾರ್ದು ಅಂತ ನೋಡ್ತಾ ಹೋದ್ರೆ, ಪಾಪ ಕೃಷ್ಣ ಹೆಣ್ಮಕ್ಳನ್ನ ಅಷ್ಟು ಚೆನ್ನಾಗಿ ಹೊಗಳಿ ನಾನೆಲ್ಲ ನಿಮ್ ಜೊತೆ ಇದೀನಿ ಅಂತ ಹೇಳ್ತಾರೆ. ನಮ್ಗಳಿಗೆ ಅದ್ ಮಾಡ್ಬೇಡಿ ಇದ್ ಮಾಡ್ಬೇಡಿ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಾ ಮನುಷ್ಯರಿಗೂ, ಹೆಣ್ಮಕ್ಳೇನ್ ಬಿಡಿ, ಗಂಡ್ ಮಕ್ಳೇನ್ ಕೂತ್ಕೊಂಡ್ ಪೂರ್ತಿ ಏನ್ ಯಾರು ಮಾಡಲ್ಲ, ಅವ್ರು ಮಾಡಲ್ಲ, ಮಾಡೋರ್ಗೂ ಬಿಡಲ್ಲ, ಹಂಗ್ ಮಾಡ್ಕೊಂಡಿದಾರೆ. ಹೋಗ್ಲಿ, ನಾವ್ ಮಾಡಲ್ಲ ಅಂದ್ರೆ ಅವ್ರು ಮಾಡ್ತಾರ ಕಂಪ್ಲೀಟ್ ಆಗಿ ಅಂತ ಅದು ಇರೋದಿಲ್ಲ. ನಾನ್ ಹೇಳುದು ಪ್ರತಿಯೊಬ್ಬ ಮನುಷ್ಯನಿಗೂ, ಜೀವಾತ್ಮವನ್ನ ಹೊತ್ಕೊಂಡಿರೋ ಮನುಷ್ಯನಿಗೂ ಯೋಗ್ಯತೆ ಇರತ್ತೆ ದೇವ್ರನ್ನ ಒಲಿಸ್ಕೊಳ್ಳೋದಕ್ಕೆ, ಸಾಧನೆ ಮಾಡೋದಕ್ಕೆ, ಪೂಜೆ ಮಾಡೋದಕ್ಕೆ. ಸೊ ಈ ಮನುಷ್ಯರು ಈ ಲೆವೆಲ್ ನ ಬಿಟ್ಟು ಸ್ವಲ್ಪ ಮೇಲಿಂದ ನೋಡ್ಬೇಕು. ಇವರು ದೇಹದ ಲೆವೆಲ್ ಅಲ್ಲಿ ನೋಡ್ತಾ ಇರ್ತಾರೆ. ನೀನು ಇದು, ಅದು, ನೀ ಬಡವ, ನೀನ್ ಆ ಜಾತಿ, ನೀನ್ ಈ ಜಾತಿಯವ್ರು ಅದ್ ಮಾಡ್ಬಾರ್ದು, ಈ ಜಾತಿಯವರೇ ಮಾಡ್ಬೇಕು, ನೀನ್ ಹಂಗಲ್ಲ, ನೀ ಹುಡುಗ, ನೀ ಮದ್ವೆ ಆದವಳು, ನೀನು ಮದ್ವೆ ಆಗದೆ ಇರೋಳು, ನೀನ್ ಇಂಥವಳು ಅಂತವಳು, ನೀನ್ ವಿಧವೆ, ನೀನ್ ಇಂಥದ್ದು. ಇದೆಲ್ಲ ಮನುಷ್ಯನ ದೇಹದ ಲೆವೆಲ್ ಅಲ್ಲಿ ನೋಡ್ತಾ ಇದಾರೆ. ಪರಮಾತ್ಮ ಈ ಲೆವೆಲ್ ಅಲ್ಲಿ ಹುಡುಕುದ ಸಿಗೋದೇ ಇಲ್ಲ. ನೀವ್ ಈ ಲೆವೆಲ್ಗೆ ಹೋಗ್ಬೇಕ್ರಿ. ಪಂಚೇಂದ್ರಿಯಗಳನ್ನ ಮೀರಿ ಅತೀಂದ್ರಿಯದಲ್ಲಿ ನನ್ನನ್ನ ಕನೆಕ್ಟ್ ಆಗು ಅಂತ ಪರಮಾತ್ಮ. ನೀವು ಪಂಚೇಂದ್ರಿಯದಲ್ಲೇ ಕಣ್ಣಿಗೆ ಕಾಣೋದು, ಕಿವಿಗೆ ಕೇಳಿಸೋದು, ಇದ್ರಲ್ಲೇ ಹುಡುಕ್ತಾ ಇದ್ರೆ, ಬೂದ್ಗನಡಿ ಹಾಕೊಂಡು ಹುಡುಕಿದ್ರು ಪರಮಾತ್ಮ ಖಂಡಿತ ಸಿಗಲ್ಲ. ಸೊ ಈ ಲೆವೆಲ್ ನ ಮೀರಿ ಸ್ವಲ್ಪ ಮೇಲ್ಗಡೆ ಹೋಗ್ಬೇಕು. ಅದನ್ನ ಕನಕದಾಸರದೇ ಎಂತ ಅದ್ಭುತವಾದಂತ ಉದಾಹರಣೆ ಅದು. ಹೌದು, ಸಾಕ್ಷಾತ್ ಶ್ರೀಕೃಷ್ಣ ಕನಕದಾಸರ
ಕನಕದಾಸರಿಗೆ ಕೊನೆಗೆ ಭಗವಂತ ಡೈರೆಕ್ಷನ್ ಚೇಂಜ್ ಮಾಡ್ಬಿಟ್ಟು ದರ್ಶನ ಕೊಟ್ಟ. ಅದು ಭಕ್ತಿಗಿರೋ ತಾಕತ್. ಬ್ಯೂಟಿಫುಲ್ ಆಗಿ ಎಷ್ಟೋ ಜನ ನಿಮ್ಮ ಆಡಿಯನ್ಸ್ ಭಕ್ತಿಲಿ ಇರೋರ್ಗೆ ಆ ರಸದ ಇದು ಗೊತ್ತಾಗತ್ತೆ, ಭಕ್ತಿ ರಸ ಹೇಗೆ ಅಂತ. ಇವಾಗ ನಾನು ನಿಮ್ಗೆ ಸಜ್ಜಿಗೆ ತಿಂದ್ರ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅಂತ ಬಾಯಿ ಮಾತಲ್ಲಿ ಹೇಳಿದ್ರಲ್ಲ, ನೀವು ಅದ್ರ ಸವಿಯನ್ನ ಸವಿದಾಗ್ಲೇ ನಿಮ್ಗೆ ಅದು ಗೊತ್ತಾಗೋದು ಎಷ್ಟು ರುಚಿಯಾಗಿರತ್ತೆ ಅಂತ. ಅದು ಎಲ್ಲರಿಗೂ ಸಿಗಬೇಕು. ಆ ಸಿಗಕ್ಕೆ ಪ್ರಾಕ್ಟೀಸ್ ಮಾಡು ಅಂತಾನೆ ಕೃಷ್ಣ. ಸೊ ಇದನ್ನ ಅರ್ಜುನ ಹೇಳ್ದ, ನನ್ ಮನಸ್ಸು ಚಂಚಲ ಆಗತ್ತೆ, ನಾನು ಹೆಂಗ್ ಮಾಡ್ಲಿ ಅಂದ್ರೆ ಅಭ್ಯಾಸ ಮಾರ್ಗದಿಂದ ಮಾಡು ಅಂತಾನೆ. ಎಲ್ಲಾ ಮನುಷ್ಯರಿಗೂ ಚಂಚಲತೆ ಇದೆ, ನಮ್ಮನ್ನ ಹುಟ್ಟಿಸಿರೋದೇ ಆ ರೀತಿ ಪಂಚೇಂದ್ರಗಳನ್ನ ಕೊಟ್ಟು. ಪಂಚಕೋಶಗಳನ್ನು ಕೂಡ, ಅದನ್ನೂ ಕೂಡ ಲಲಿತಾ ಸಹಸ್ರನಾಮದಲ್ಲಿ ಪಂಚಕೋಶಾಂತರ ಸ್ಥಿತಾಯೇ ನಮಃ, ಪಂಚಕೋಶಗಳಲ್ಲೂ ನಾನಿದ್ದೀನಿ ಅಂತ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶಕ್ಕೆ ನಾನು ಹೋಗ್ಬೇಕು. ಅನ್ನಮಯ ಕೋಶ ನಾನು ಅವಾಗ್ಲೇ ನಿಮ್ಗೆ ಹೇಳ್ದಂಗೆ, ಪ್ರಾಣಮಯ ಕೋಶ, ಅನ್ನಮಯ ಕೋಶ ಸೇಮ್ ಪ್ರಾಣಿಗಳಿದ್ದಂಗೆ ನಾವುಗಳು. ಅಂದ್ರೆ ನನ್ಗೊಂದ್ ದೇಹ ಕೊಟ್ಟಿದ್ದಾನೆ, ನಾನು ಊಟ ಮಾಡ್ತೀನಿ, ನನ್ನ ದೇಹಕ್ಕೆ ಒಂದ್ ಚೈತನ್ಯವನ್ನ ತಗೋತಿದ್ದೀನಿ, ನನ್ನ ಪಂಚೇಂದ್ರಿಗಳು ಅದ್ರ ಕೆಲ್ಸನ ಅದ್ ಮಾಡ್ತಾ ಇದೆ. ಉಪನಿಷತ್ತುಗಳು ಹೇಳೋ ಹಾಗೆ ನನ್ನ ಪಂಚೇಂದ್ರಿಯ ಅದ್ರ ಕೆಲ್ಸ ಅದ ಮಾಡ್ತಿದ್ದೆ. ನಾನೇನ್ ನಿಮ್ ಕಣ್ಣೇ ನೋಡ್ಬೇಕು, ಕಿವಿನೇ ಕೇಳ್ಬೇಕು, ನಾನು ನೀವು ಫಿಕ್ಸ್ ಮಾಡಿಲ್ಲ, ಪರಮಾತ್ಮನೇ ಫಿಕ್ಸ್ ಮಾಡಿದಾನೆ ಅಂತ ನಮ್ಮೆಲ್ರಿಗೂ ಗೊತ್ತು. ಯಾಕೆ ಕಿವಿಲಿ ಕಣ್ಣಲ್ಲಿ ಕೇಳಿಸ್ಕೊಂಡು ಕಿವಿಲ್ ನೋಡಕ್ ಸಾಧ್ಯನಾ? ನಾವು ಒಂದನ್ನು ಬದಲಾಯಿಸಕ್ ಸಾಧ್ಯ ಇಲ್ಲ. ಸೊ ಅವಳು ಪಂಚಕೋಶಗಳಲ್ಲೂ ನಾನಿದ್ದೀನಿ ಅನ್ನೋದನ್ನು ದೇವಿ ಹೇಳ್ತಾಳೆ. ಸೊ ಅದು ವಿಜ್ಞಾನಮಯ ಕೋಶದಲ್ಲಿ ನೀನ್ ರಿಸರ್ಚ್ ಮಾಡ್ಕೊಂಡು ಆನಂದಮಯ ಕೋಶಕ್ಕೆ ಹೋಗ್ಬೇಕು. ಆ ಆನಂದವನ್ನ ನಾವು ಕಾಣೋದು ದೇವ್ರನ್ನ ಕನೆಕ್ಟ್ ಆದಾಗ ಮಾತ್ರ. ಸೊ ನನ್ನ ಬಾಡಿಗೆ ಸುತ್ತಲೂ ಅಷ್ಟು ಲೇಯರ್ಸ್ ಇರುತ್ತೆ. ಅದೇ ರೀತಿ ನಮ್ಮ ದೇಹದಲ್ಲಿರುವಂತಹ ಚಕ್ರಗಳನ್ನ ನಾವೇನು 6 ಚಕ್ರ, ಸಹಸ್ರಾರದಲ್ಲಿ 7ನೇ ಚಕ್ರ ಹೇಳ್ತೀವಲ್ಲ, ಅದನ್ನ ಬಿಟ್ಟು ಕೂಡ ಕೆಳಗೆ ಹಿಂಗ್ ಭೂಮಿಯಿಂದ ಮೇಲೆ ಹೇಳ್ತಿದ್ರು ಋಷಿಗಳು ಅಂತೀವಲ್ಲ, ಕೆಳಗೂ 2-3 ಚಕ್ರ, ಮೇಲೂ ಅಷ್ಟು ಚಕ್ರಗಳಿರುತ್ತೆ. ನಾವು ನಮ್ಮ ದೇಹಕ್ಕೆ ಮಾತ್ರ ಇಷ್ಟು ಚಕ್ರಗಳನ್ನ ಆಕ್ಟಿವೇಟ್ ಮಾಡ್ಕೋಬೇಕು ಸೂಕ್ಷ್ಮ ಶರೀರದಲ್ಲಿ ಅಂತ ಅನ್ನೋದನ್ನ ಇದನ್ನ ಹೇಳ್ತಾ ಹೋಗ್ತೀವಿ. ಸೊ ಇವೆಲ್ಲವೂ ಇಂಟರ್ಲಿಂಕ್ಡ್. ಅದ್ರಲ್ಲಿ ಅವಳು ರುದ್ರಗ್ರಂಥಿ ವಿಭೇದಿನ್ಯೈ ನಮಃ, ಸಹಸ್ರಾಂಬುಜಾರೂಢಾಯ ನಮಃ, ಅವಳು ಒಂದೊಂದು ಗ್ರಂಥಿಗಳನ್ನ ಹೆಂಗೆ ನಾಟ್ ಓಪನ್ ಮಾಡ್ತಾಳೆ ಅನ್ನೋದು ಕೂಡ ಲಲಿತಾ ಸಹಸ್ರನಾಮದಲ್ಲಿದೆ. ಮಣಿಪುರದಿಂದ ಹಿಡಿದು ಸಹಸ್ರಾರದ ತನಕ, ಅಂದ್ರೆ ಮೂಲಾಧಾರದಿಂದ ಹಿಡಿದು ಸ್ವಾದಿಷ್ಠಾನ. ಸಹಸ್ರನಾಮದಲ್ಲಿ ಏನ್ ಹೇಳಿದೆ? ಲಲಿತಾ ಸಹಸ್ರನಾಮದಲ್ಲಿ ಪೂರ್ತಿ ಇಡೀ ಬ್ರಹ್ಮಾಂಡದ ಗೌಪ್ಯ ಜ್ಞಾನವನ್ನೇ ಹೇಳಿದಾಳೆ. ಅಂದ್ರೆ ಅದನ್ನ ನಾವು ಡಿಕೋಡ್ ಮಾಡ್ಕೋಬೇಕು. ನಾನು ಇವಾಗ ಹೇಳಿದ್ನಲ್ಲ, ಪಂಚಕೋಶಾಂತರ ಸ್ಥಾಯಿ, ನಮ್ಮ ಪಂಚಕೋಶದ ಬಗ್ಗೆನೆ ನಾನು ನೀವು ಓದೋದಕ್ಕೆ 10 ವರ್ಷ ತಗೊಂಡ್ರು ತುಂಬಾ ವ್ಯಾಸ್ಟ್ ಸಬ್ಜೆಕ್ಟ್. ಅದ್ರಲ್ಲೇ ಪ್ರಾಣಮಯ ಕೋಶ, ಅನ್ನಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶಕ್ಕೆ ಹೋಗಿ ನನ್ನನ್ನು ನಾನು ರಿಸರ್ಚ್ ಮಾಡ್ಕೋಬೇಕು ಅಂದ್ರೆ ನಮ್ಗೊಂದ್ ಜನ್ಮ ಸಾಲೋದಿಲ್ಲ. ಅದರಲ್ಲಿ ಆನಂದಮಯ ಕೋಶಕ್ಕೆ ಹೋಗು ಅಂತ ಹೇಳಿದ್ರೆ ಎಲ್ಲ ಬ್ಲಿಸ್ಫುಲ್ನೆಸ್. ನಂಗೆ ಇವ್ರು ಎಲ್ಲಾರು ಇದ್ರು ನಾನು ಸಂತೋಷವಾಗಿರ್ತೀನಿ. ಯಾರೇ ಬಂದು ನಂಗೆ ಹೊಡೆದ್ರು, ಯಾರೇ ಬಂದು ಚುಚ್ಚಿದ್ರು, ಏನೇ ಹಿಂಸೆ ಕೊಟ್ರು ನಾನು ಸಂತೋಷದ ಸ್ಥಿತಿಲಿ ಇರ್ತೀನಿ ಅಂದ್ರೆ ಬ್ಲಿಸ್ಫುಲ್ ಸ್ಥಿತಿಲಿ. ಆ ಸ್ಥಿತಿಗೆ ಹೋಗ್ಬೇಕು ಅಂದ್ರೆ ನನ್ ಜೊತೆ ದೇವ್ರಿದ್ದಾರೆ ಅನ್ನೋ ಕಾನ್ಫಿಡೆನ್ಸ್ ನಮ್ಗಿರ್ಬೇಕು. ಆ ಕಾನ್ಫಿಡೆನ್ಸ್ ಬಂದಾಗ ನಿಮ್ಮನ್ನ ಯಾವ ಫೀಲ್ಡ್ಗೆ ಬಿಸಾಕ್ಲಿರಿ, ನಮ್ಮಲ್ಲಿರೋ ಎಲ್ಲವನ್ನು ಕಿತ್ಕೊಂಡು ನಾಳೆ ನಮ್ಮನ್ನ ಬೀದಿಗೆ ಬಿಸಾಕಿದ್ರು ಬಿಡು, ನನ್ನ ಜೊತೆ ದೇವ್ರಿದ್ದಾರೆ, ನಾ ಗೆಲ್ತೀನಿ. ನಿನ್ನ ಶತ್ರುಗಳು ಬಂದು ನಿನ್ ಮುಂದೆ ತುಂಬಾ ಜನ ಆಟ ಆಡ್ಸಿ ನಿಂಗೆ ಹಿಂಸೆ ಕೊಟ್ಟು ಏನೋ ನೋವು ಕೊಟ್ಬಿಟ್ಟು ನಿನ್ನಲ್ಲಿರೋದೆಲ್ಲ ಕಿತ್ಕೊಂಡು ಹೋದ್ರು ಬಿಡು, ನನ್ ಜೊತೆ ದೇವ್ರಿದ್ದಾರೆ, ನಾ ಗೆಲ್ತೀನಿ. ಆಮೇಲೆ ನಾವು ಸತ್ಯವಾಗಿರೋದ್ನು ಹೇಳ್ಕೊಡ್ತಾಳು ಅವಳು ಸತ್ಯತೆಯಲ್ಲಿ ನಿನ್ ಜೀವನನ ಧರ್ಮದಿಂದ ಹೇಗ್ ನಡೆಸ್ಬೇಕು, ಮತ್ತೆ ನಾನೇ ವಿಜ್ಞಾನ, ನಾನೇ ಜ್ಞಾನ, ನಾನು ಯಾವ ರೀತಿ ನಿನ್ ಜೀವನನ ಬೆಳಗ್ತೀನಿ ಅನ್ನೋದು ಎಲ್ಲಾ ಬ್ರಹ್ಮಾಂಡಗಳನ್ನ ಸೃಷ್ಟಿ ಮಾಡಿರುವಂತಹ ನಾಯಕಿ ಅವಳು. ಇನ್ನೊಂದು ಅವಳು ಬ್ಯೂಟಿಫುಲ್ ನಾವು ತ್ರಿಪುರ ಸುಂದರಿ ಅಂತ ಕರಿತೀವಲ್ಲ, ಅವಳು ಒಂದು ತ್ರಿಪುರ ಬಿಟ್ಟು ಸರ್ವಲೋಕ ಸುಂದರಿ ಅಂತ ನಾನು ಯಾವಾಗ್ಲೂ ದೇವಿ, ನೀನ್ ಬರೀ ತ್ರಿಪುರ ಅಲ್ಲಮ್ಮ, ಸರ್ವಲೋಕ ಸುಂದರಿ ಅಂತ ಯಾವಾಗ್ಲೂ ಕರೀತಿರ್ತೀನಿ. ಅವಳದು ಬ್ಯೂಟಿಫುಲ್ ಆಗಿ ಒಂದು ಮಣಿದ್ವೀಪ ಪೂಜೆನ್ ಮಾಡ್ತಾರೆ. ಅದ್ರಲ್ಲಿ ಸರ್ವಲೋಕವನ್ನ ಅವಳೊಂದು ಸೃಷ್ಟಿ ಮಾಡ್ಕೊಂಡು ಇವ್ರನ್ನೆಲ್ಲಾ ಕರೆದ್ಲು. ನಿಮ್ಮೆಲ್ಲರ ಲೋಕಕ್ಕಿಂತ ನನ್ ಲೋಕ ಡಿಫ್ರೆಂಟ್ ಆಗಿದೆ ಬನ್ನಿ ಅಂತನ್ಬಿಟ್ಟು ಎಲ್ರನ್ನೂ ಒಂದ್ ಮೀಟಿಂಗ್ ಕರೀತಾಳೆ. ಅದು ಕೂಡ ಪುರಾಣಗಳಲ್ಲಿ ಉಲ್ಲೇಖಿತವಾಗಿದೆ. ಸೊ ಅದ್ರದ್ದು ಇವಾಗ ಲಲಿತಾ ಸಹಸ್ರನಾಮದ ಜೊತೆ ಮಣಿದ್ವೀಪೆ ಅಂತ ಕೂಡ ಒಂದಷ್ಟು ಈ ಭಜನೆಗಳನ್ನ ಮಾಡ್ತಾರೆ. ನಾನು ಹೋದ್ಸತಿ ಪಾಡ್ಕಾಸ್ಟ್ ಅಲ್ಲಿ ಹೇಳಿದ್ದೆ, ನಾನು ವೈದಿಕ ಮಂತ್ರಗಳು, ತಂತ್ರ ಮಂತ್ರಗಳು, ಶಾಬರ ಮಂತ್ರಗಳು ಇದೆ ಅಂತ. ಸೊ ಈ ರೀತಿ ಹಾಡಿನ ಮೂಲಕ ಹೇಳ್ಕೊಂಡು ಹೋಗೋದನ್ನ ಶಾಬರ ಮಂತ್ರಗಳು ಅಂತ ಕರೀತಾರೆ. ದೇವಿದು ಉಪಾಸನೆನ ಶುರು ಮಾಡ್ಕೊಂಡ್ರೆ ಅದರಲ್ಲಿ ಬೇಕಾದಷ್ಟಿದೆ. ವೈಭವ ಲಕ್ಷ್ಮಿ ಪೂಜೆ ಆಗಿರ್ಬೋದು, ಸಂತೋಷಿ ಮಾತಾ ಪೂಜೆ ಆಗಿರ್ಬೋದು, ಈ ನವರಾತ್ರಿಗಳಲ್ಲಿ ನಾವು ಮಾಡೋದೇನೆ ಬೇರೆ 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 ಆಗಿರುತ್ತೆ. ಚಂದ್ರಗಂಟ, ಬೇರೆ ಬೇರೆ ದೇವಿಗಳನ್ನ ಹೇಗ್ ಮಾಡ್ಕೊಂಡು ಹೋಗ್ತೀವಿ ಅಂತ. ಅವಳಲ್ಲೇ ಡಿಫ್ರೆಂಟ್ ಸ್ವರೂಪಗಳಿದು. ಈಗ ಹೇಗ್ ನಾವು ಕೃಷ್ಣನಲ್ಲಿ ದಶಾವತಾರಗಳಾದ್ಮೇಲೆ ಈಗ ತಿರುಪತಿ ಶ್ರೀನಿವಾಸನ್ ಪೂಜೆ ಮಾಡ್ತೀವಿ, ಹಯಗ್ರೀವರ್ನ ಪೂಜೆ ಮಾಡ್ತೀವಿ, ಆ ರೀತಿ. ಈಗ ಶ್ರೀವಿದ್ಯೆನ ಅಂದ್ರೆ ಪೂಜೆ ಮಾಡೋದು ಹೇಗೆ, ಅಥವಾ ಈ ವಿಧಾನ
ವಿಧಾನ ನಾನು ಹೇಳ್ದಂಗೆ ನೀವು ಮಂತ್ರೋಪದೇಶವನ್ನ ಫಸ್ಟ್ ಪಡ್ಕೋಬೇಕು. ಸೊ ಅದ್ರಲ್ಲಿ ಕೂತಾಗ ನೀವು ಶ್ರೀಚಕ್ರನ ಇಟ್ಕೊಂಡೇ ನೀವು ಪೂಜೆ ಮಾಡ್ತೀರಾ ಅಂತ ಹೇಳಿದ್ರೆ ಅದಕ್ಕೆ ನೀವು ಷೋಡಶೋಪಚಾರಗಳನ್ನ ಮಾಡ್ಬೇಕಾಗತ್ತೆ. ಅಲ್ಲ ಅಂದ್ರೆ ಬೇಸಿಕ್ಸ್ ಇಂದ ಹೇಳ್ಕೊಡ್ತೀರಾ. ಈಗ ಉದಾಹರಣೆಗೆ ವೈಭವ ಲಕ್ಷ್ಮಿ ಪೂಜೆ ಅಂತ ಹೇಳ್ಕೊಳ್ಳಿ, ಅದು ಪ್ರತಿ ಶುಕ್ರವಾರ ಸಾಯಂಕಾಲ ಗೋಧೂಳಿ ಟೈಮ್ ಅಲ್ಲಿ ಮಾಡ್ತಾರೆ. ಒಂದು ಶ್ರೀಚಕ್ರದ ರಂಗೋಲಿ ಹಾಕಿ ಅದ್ರ ಮೇಲೆ ಅಕ್ಕಿ ಇಟ್ಟು ಪೂಜೆ ಅಕ್ಕಿ ಫೋಟೋ ಇಟ್ಟು ಮಾಡ್ತಾರೆ, ಬೆಳ್ಳಿ ಹೂಗಳು ಆ ತರದಿದ್ರು ಮಾಡ್ತಾರೆ, ನೋಟುಗಳು ಇಟ್ಟು ಮಾಡ್ತಾರೆ. ಈಗ ಅದೇ ತರ ಶ್ರೀವಿದ್ಯಾನ ಯಾವಾಗ ಯಾವ ಟೈಮಲ್ಲಿ ಹೇಗೆ ಏನೇನ್ ಬೇಕಾಗತ್ತೆ ಪೂಜೆಗೆ, ಏನೇನ್ ಮಾಡ್ಬೇಕು ಏನೇನ್ ಮಾಡಬಾರ್ದು? ಶ್ರೀವಿದ್ಯಾ ಉಪಾಸನೆ ನಾನು ಹೇಳ್ದಂಗೆ ನೀವೇನು ಇಟ್ಕೊಳ್ಳಿಲ್ಲ ಅಂದ್ರೂ ಇಡೀ ಜಗತ್ತಲ್ಲಿ ದೇವಿ ಸ್ಥಿತಳಾಗಿದ್ದಾಳೆ. ಆಮೇಲೆ ಅವಳು ಸರ್ವಾಂತರ್ಯಾಮಿಯಾಗಿ ಇದ್ದಾಳೆ, ಎಲ್ಲಾ ಕಾಲದಲ್ಲೂ ಇದ್ದಾಳೆ, ಕಾಲಾತೀತವಾಗಿ. ಸೊ ಅವಳನ್ನ ನೀವು ಪೂಜಿಸ್ಬೇಕು ಅಂತ ಹೇಳಿದ್ರೆ ಮೊದಲು ನೀವು ಮಂತ್ರ ಕಲ್ತ್ಕೋಬೇಕು. ಆ ಮಂತ್ರವನ್ನ ಕಲ್ತು ನೀವು ಬೆಳಗಿನ ಜಾವ ಒಂದು 3:30 ಇಂದ 4:30 ತನಕ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಒಂದು ಸಾಧನೆ ರೀತಿ ಮಾಡ್ಕೊಳ್ಳಿ ಫಸ್ಟ್. ಇಲ್ಲ ಅಂದ್ರೆ ನನ್ನ ಜೀವನದಲ್ಲೇ ಅವಳನ್ನ ಪೂರ್ಣವಾಗಿ ಅಳವಡಿಸ್ಕೊಂಡ್ಬಿಡ್ತೀನಿ ನಾನು. ಇವಾಗ ನನಗ್ ಲಲಿತಾ ಸಹಸ್ರನಾಮ ದಿನ ನಾನು ಎದ್ದು ನಾನು ಆದಿತ್ಯ ಹೃದಯ ಆದ ತಕ್ಷಣ ಲಲಿತಾ ಸಹಸ್ರನಾಮ ಹಂಗೆ ಬಾಯಿಗೆ ಬರುತ್ತೆ. ನಾನು ಡ್ರೈವ್ ಮಾಡ್ಕೊಳ್ಳೋವಾಗ್ಲೂ ಹೇಳ್ತೀನಿ, ಎದ್ದು ಡ್ರೆಸ್ ಮಾಡ್ಕೋಬೇಕಾದ್ರು ಹೇಳ್ತಿರ್ತೀನಿ, ಅವಳಿಗೆ ಎಲ್ಲಾ ಟೈಮಲ್ಲೂ ಕನೆಕ್ಟ್ ಆಗ್ತೀನಿ. ಹೇಗ್ ಬೇಕಾದ್ರೂ ಆಗ್ಬೋದು, ಅವಳನ್ನ ನಿಮ್ಮೊಳಗೆ ಅಳವಡಿಸ್ಕೊಂಡ್ಬಿಡ್ಬೇಕು. ಆ ರೀತಿ ಆದಾಗ ಅವಳು ನಿಮ್ಮಲ್ಲೇ ಬೆರ್ತ್ ಹೋಗಿರ್ತಾಳೆ. ಸೊ ಅದನ್ನ ಮಾಡ್ಬೇಕು ಅಂತಂದಾಗ ನೀವು ಹೇಗೆ ಪಾಠಗಳನ್ನ ಕಂಠಪಾಠ ಮಾಡ್ತಿದ್ರು ಹಾಗೆ ನಿಮಗೆ ಸುಲಭವಾದ ಬೀಜಾಕ್ಷರ ಮಂತ್ರಗಳನ್ನ ನೀವು ಕಂಠಪಾಠ ಮಾಡ್ಕೊಂಡು ನೀವು ಕೂತ್ಕೊಂಡು ಸಿದ್ಧಿಗೆ ಒಂದು 40 ದಿನ ಸಿದ್ಧಿ, 21 ಅಥವಾ 11 ದಿನದ್ದು ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ಬಿಡದೆ ಲಲಿತಾ ಸಹಸ್ರನಾಮವನ್ನ ಅಥವಾ ತ್ರಿಶತಿಯನ್ನ ಅಥವಾ ಅಷ್ಟೋತ್ರವನ್ನ ಕಲಿತಾ ಹೋಗಿ. ಈಗ ಬೀಜಾಕ್ಷರ ಅಂದ್ರ ಬೀಜಾಕ್ಷರ ಮತ್ತೆ ಲಲಿತಾ ಸಹಸ್ರನಾಮ ಎರಡು ಒಂದೇನಾ? ಇಲ್ಲ, ಲಲಿತಾ ಸಹಸ್ರನಾಮದಲ್ಲಿ 1000 ಹೆಸರುಗಳಿದೆ. ಅದು ಒಂದು ಅವಳು ಏನೇನೇನೇನ್ ಮಾಡ್ತಾಳೆ ಮತ್ತೆ ಅವಳನ್ನ ಹೊಗಳೋದ್ರಿಂದ ಹಿಡಿದು ಎಲ್ಲವೂ ಹೋಗ್ತಾ ಇರುತ್ತೆ. ಅದೇ ರೀತಿ ಶ್ರೀವಿದ್ಯಾಲಿ ಮುಖ್ಯವಾಗಿ ಬರುವಂತ ದೇವಿ ಖಡ್ಗಮಾಲ ಸ್ತೋತ್ರ, ಅದರಲ್ಲೂ ಕೂಡ ಬರುವಂತಹ ಒಂದು ಬೀಜಾಕ್ಷರ ಮಂತ್ರದ ಸಾಲನ್ನ ತುಂಬಾ ಜನ ಸಾಧನೆ ಮಾಡ್ಕೊಳ್ತಾರೆ. ಅದೇ ರೀತಿ ಸೌಂದರ್ಯ ಲಹರಿ ಆದಿಶಂಕರಾಚಾರ್ಯರು ಶ್ರೀವಿದ್ಯನಲ್ಲೇನೆ ಬರೆದಿರ್ತಕ್ಕಂತ ಒಂದು ಸೌಂದರ್ಯ ಲಹರಿ, ದೇವಿಯನ್ನ ವರ್ಣಿಸ್ತಕ್ಕಂತಹ ಶ್ಲೋಕಗಳು, ಅದನ್ನ ಕೂಡ ಪಠನೆ ಮಾಡ್ಕೋಬಹುದು. ಆದ್ರೆ ಅದ್ರ ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ಕಲಿಬೇಕಾಗಿರೋದು ಇದೆರಡೇನೆ, ಲಲಿತಾ ಸಹಸ್ರನಾಮ ಮತ್ತೆ ದೇವಿ ಖಡ್ಗಮಾಲ ಸ್ತೋತ್ರ, ಮೋಸ್ಟ್ ಪವರ್ಫುಲ್ ಮಂತ್ರಗಳು. ಸೊ ಅನೇಕ ದೇವಸ್ಥಾನಗಳಲ್ಲಿ ದೇವಿ ಖಡ್ಗಮಾಲ ಪೂಜೆ ಅಂತಾನೆ ಮಾಡ್ತಾರೆ. ಯಾಕೆಂದ್ರೆ ಅದು ದೇವಾನುದೇವತೆಗಳು ಮಹಾರಾಜರಿಗೆ ಮತ್ತೆ ದೇವತೆಗಳಿಗೆನೆ ಇನ್ನೊಂದಷ್ಟು ದೇವತೆಗಳು ಕೂತು ತಪಸ್ ಮಾಡಿದಾಗ ಅವ್ರಿಗೆ ಕೊಟ್ಟಂತ ವರ ಅದು. ಸೊ ಇದೇನು ಅಂತ ಹೇಳಿದ್ರೆ ಅಗಸ್ತ್ಯ ಮಹಾಮುನಿಗಳು ಹಯಗ್ರೀವರಿಂದ ಡೈರೆಕ್ಟ್ ಆಗಿ ಪಡ್ಕೊಂಡಂತ ಜ್ಞಾನ ಇವೆಲ್ಲ. ಸೊ ಆ ಜ್ಞಾನವನ್ನ ನಮ್ಗಳಿಗೆಲ್ಲ ರೆಡಿಮೇಡ್ ಆಗಿ ಹಿಂಗ್ ತಂದ್ಕೊಟ್ಟಿದ್ದಾರೆ. ಊಟ ಮಾಡಿ ನಾನು ಇಷ್ಟು ರೆಡಿಮೇಡ್ ಫುಡ್ ಕೊಡ್ತಾ ಇದ್ದೀನಿ ನಿಮ್ಗೆ ಅಂತ, ಮೃಷ್ಟಾನ್ನ ಭೋಜನನ. ಸೊ ಅದನ್ನ ನಾವ್ ಎಷ್ಟು ಕನ್ಸ್ಯೂಮ್ ಮಾಡ್ಕೊಂಡು ನಾನು ಎಷ್ಟು ಹೆಲ್ತಿ ಆಗಿರ್ತೀನಿ ಎಲ್ಲದ್ರಲ್ಲೂ, ಜ್ಞಾನದಲ್ಲಿ ಭಕ್ತಿಯಲ್ಲಿ ಅನ್ನೋದು ನಮಗ್ ಬಿಟ್ಟಿದ್ದು. ಸೊ ದೇವಿ ಖಡ್ಗಮಾಲವನ್ನು ಹೇಳ್ಕೋಬೇಕು. ಎಸ್ಪೆಷಲಿ ನಿಮ್ಗೆ ಎಲ್ಲಾ ರೀತಿಯ ಜಯ ಸಿಗಬೇಕು ಅಂತಂದಾಗ, ಮತ್ತೆಲ್ಲಾ ರೀತಿಯ ಸುಖಭೋಗಗಳು, ಸಂಪತ್ತು, ಮತ್ತೆ ಇವನ್ ಟು ಲುಕ್ ಬ್ಯೂಟಿಫುಲ್ ಅಂದ್ರೆ ಲಕ್ಷಣ ಹಿಂಗೆ ಇರ್ಬೇಕು ಅಂತಲ್ಲ, ನಾನು ಹೇಳೋದು ದೈವಿಕವಾದ ದೈವಿಕ ಬ್ಯೂಟಿ ನಿಮಗ್ ಸಿಗಬೇಕು ಅಂತಂದಾಗ್ಲು, ಆರೋಗ್ಯ ಸಿಗಬೇಕು ಅಂದಾಗ್ಲು ಲಲಿತಾ ಸಹಸ್ರನಾಮ, ನೀವು ವಿಷ್ಣು ಸಹಸ್ರನಾಮವನ್ನ ಹೇಗ್ ಹೇಳ್ಕೋತಿರೋ ಮುಕ್ತಿ ಮಾರ್ಗದಲ್ಲಿ, ಲಲಿತಾ ಸಹಸ್ರನಾಮ ಕಲಿಯುಗದಲ್ಲಿ ಜೀವನ ನಡೆಸೋದಕ್ಕೆ ನಿಮಗೆ ಬಹಳ ಮುಖ್ಯವಾದ ಮಂತ್ರ. ಅದು ಶ್ರೀವಿದ್ಯಾ ಉಪಾಸನೆಯನ್ನ ನೀವು ಮಾಡ್ಬೇಕು. ಅದರಲ್ಲಿ ಶ್ರೀಚಕ್ರವನ್ನ ಇಟ್ಟಾಗ ಟೆಕ್ನಿಕಲಿ ಅವಳು ಭೂಪುರದಿಂದ ಹಿಡಿದು ಒಂದೊಂದೇ ಪುರದಲ್ಲಿ ಹೇಗೆ ಅವಳು ಮೇರು ಬಿಂದುವಿನಲ್ಲಿ ವಾಸವಾಗಿದ್ದಾಳೆ, ಅವಳೇ ಶ್ರೀಚಕ್ರ ರಾಜನಿಲಿಯಾಯ ನಮಃ ಅಂತ ಶ್ರೀಮತ್ ತ್ರಿಪುರ ಸುಂದರಿ. ಸೊ ಅವಳೇ ಶ್ರೀಚಕ್ರದ ಸ್ವರೂಪದಲ್ಲಿದ್ದಾಗ ಅವಳಿಗೆ 64 ಜನ 64 ಜನ ಯೋಗಿನಿಯರಿದ್ದಾರೆ. ಸೊ 64 ಜನ ಎಲ್ಲಾ ದೇವಾನುದೇವತೆಗಳಿಗೂ ಒಂದಷ್ಟು ಜನ ಯೋಗಿನಿಯರು ಸುತ್ತಾಕೊಂಡಿರ್ತಾರೆ. ಡೈರೆಕ್ಟ್ ಆಗಿ ನೀವು ಹೋಗಿ ಮೀಟ್ ಮಾಡಕ್ಕಲ್ಲ. ಈಗ CM ನ ಮೀಟ್ ಮಾಡಕ್ ಹೋಗದೆ ಎಷ್ಟೊಂದ್ ಕಡೆ ನೀವು ಹೋಗಿ ಅಪಾಯಿಂಟ್ಮೆಂಟ್ ತಗೊಂಡ್ ಹೋಗೋ ಸ್ಟಾಫ್ ತರ. ಸೊ ಇಲ್ಲಿ ಕೆಲವರು ನಾವು ಸಿದ್ಧಿಸ್ಕೋತಾರೆ ಅಂತ ಹೇಳಿದ್ವಲ್ಲ, ದೇವಿನ ನೀವು ಒಲಿಸ್ಕೊಳಕ್ ಆಗ್ಲಿಲ್ಲ ಅಂತಂದಾಗ ಅವರ ಕೆಳಗಡೆ ಇರುವಂತಹ ಈ ಯೋಗಿನಿಯರನ್ನ ಒಲಿಸ್ಕೋತಾರೆ ತಂತ್ರವಿದ್ಯಾದವ್ರು. ಇವ್ರನ್ನ ಒಲಿಸ್ಕೊಂಡು ನಾವು ಮುಂದಕ್ಕೆ ಹೋಗೋಣ ಮೀಟ್ ಮಾಡಕ್ಕೆ ದೇವಿನ ಅಂತ. ಆದ್ರೆ ನಿಮ್ಗೆಲ್ಲ ಏನ್ ಸೀಕ್ರೆಟ್ ಅಂದ್ರೆ, ದೇವ್ರೇ ಒಲಿಯೋದಕ್ಕೆ ರೆಡಿ ಇದ್ದಾಗ ದೇವ್ರನ್ನೇ ಡೈರೆಕ್ಟ್ ಆಗಿ ನೀವು ಒಲಿಸ್ಕೋಬಹುದು. ನೀವು ಕೆಳಗಡೆ ಇರೋರ್ಗೆ ನೀವು ಗೌರವ ಕೊಡಬೇಡಿ ಅಂತಿಲ್ಲ, ಎಲ್ರಿಗೂ ಗೌರವ ಕೊಡ್ಬೇಕು.
ಸೊ ನಾವೆಲ್ಲಾ ದೇವತೆಗಳು ಇವಾಗ ಏನೇ ಪೂಜೆ ಶುರು ಮಾಡಿದ್ರು ಗಣೇಶನಿಗೆ ನೋಡಿ ನಾವು ಪೂಜೆ ಮಾಡ್ಬಿಟ್ಟೆ ಮಾಡ್ತೀವಿ. ಸೊ ಹೋಮ ಮಾಡ್ಬೇಕಾದ್ರೆ ಅಗ್ನಿದೇವನ್ಗೆ ಸ್ವಾಹ ಸ್ವದಾಗೆ ನಾವು ಪೂಜೆ ಮಾಡ್ಬಿಟ್ಟೆ ಮುಂದಕ್ಕೆ ಹೋಗ್ತೀವಿ. ಸೊ ಹಾಗೆ ಎಲ್ರಿಗೂ ಗೌರವ ಕೊಡ್ಬೇಕು. ಆದ್ರೆ ದೇವ್ರನ್ನೇ ನೀವು ಒಲಿಸ್ಕೋಬಹುದು ಅಂತಿದ್ದಾಗ ನೀವು ಈ ತರ ನಾನು ಯಾವ್ದೋ ಚಿಕ್ಕ ಚಿಕ್ಕ ಸಾಧನೆಗಳನ್ನ ಮಾಡ್ಕೊಂಡು ತಾತ್ಕಾಲಿಕವಾದ ಸುಖಭೋಗಗಳಿಗೆ ನಾನು ಒಲಿಸ್ಕೋತೀನಿ ಅಂತ ಅನ್ನಿಸ್ಕೊಳ್ಳೋದು ತಪ್ಪಾಗತ್ತೆ. ನೀವು ದೇವಿನೇ ಡೈರೆಕ್ಟ್ ಆಗಿ ಆರಾಧನೆ ಮಾಡ್ಬೋದು. ಅದರಲ್ಲಿ ಪಂಚದಶಿ ಅಂತ ಬಹಳ ಮುಖ್ಯವಾಗಿ ಶ್ರೀವಿದ್ಯೆನಲ್ಲಿ ಗೌಪ್ಯವಾದ ಮಂತ್ರ ಯಾರಿಗೂ ಹೇಳ್ಕೊಡದೆ ಇರೋಂಥದ್ದು. ಇವಾಗೆಲ್ಲ ಆನ್ಲೈನ್ ಅಲ್ಲೇ ಸಿಗುತ್ತೆ. ಬಟ್ ನಾನು ಅಡ್ವೈಸ್ ಮಾಡೋದು, ನೀವು ಆನ್ಲೈನ್ ಅಲ್ಲಿ ಸಿಗುತ್ತೆ ಅಂದ ಮಾತ್ರಕ್ಕೆ ನೀವು ಹೇಳ್ಕೊಂಡ್ಬಿಟ್ರೆ ಆಗತ್ತೆ ಅಂತಿರಲ್ಲ. ನಾನೇನ್ ಹೇಳೋದು, ಯಾರೋ ಅದ್ರ ಬಗ್ಗೆ ತುಂಬಾ ತಿಳ್ಕೊಂಡಿರೋರ ಹತ್ರ ದಯವಿಟ್ಟು ಹೋಗಿ ಅಲ್ಲಿ ಹೇಳಿಸ್ಕೊಳ್ಳಿ. ನೀವು ಪಂಚದಶಿ ಮಂತ್ರವನ್ನ ನೀವು ಹೇಳ್ಕೊಳ್ತಾ ಹೋದಾಗ, ಪಂಚದಶಿ ಅಂದ್ರೆ 15, ನಾನು ನಿಮ್ಗೆ ಅವಾಗ್ಲೇ ಹೇಳಿದ್ನಲ್ಲ, ಅಮಾವಾಸ್ಯೆ ಆದ್ಮೇಲೆ ಮೊದಲನೇ ದಿನದಿಂದ ಚಂದ್ರ ಹೋಗಿ 15ನೇ ದಿನದಲ್ಲಿ ಚತುರ್ದಶಿಯಲ್ಲಿ ಇವನ್ ಬಗಲಾಮುಖಿ ಜನನವಾಗಿದ್ದು ಚತುರ್ದಶಿಯ ದಿನ. ಆದ್ರೆ ನೆಕ್ಸ್ಟ್ ನಿಮ್ಗೆ ಹುಣ್ಣಿಮೆ ಪೂರ್ಣ ಚಂದ್ರ ಎಷ್ಟು ಬ್ಯೂಟಿಫುಲ್ ಆಗಿರ್ತಾನೋ ಅವಳೇ ಷೋಡಶಿ, ಮೋಸ್ಟ್ ಬ್ಯೂಟಿಫುಲ್, ಮೋಸ್ಟ್ ಅಟ್ರಾಕ್ಟಿವ್. ಅವಳನ್ನ ನೋಡಿದ್ರೇನೆ ಎಲ್ಲ ಎಷ್ಟೋ ಬ್ರಹ್ಮಾಂಡಗಳ ಎಷ್ಟೋ ಕೋಟಿ ಸೂರ್ಯಗಳ ತೇಜಸ್ಸನ್ನ ಹೊತ್ಕೊಂಡ್ರು ಅಂತ ಅಷ್ಟು ಬ್ಯೂಟಿ ಇರುವಂತ ದೇವಿ ಅವಳು. ಸೊ ಅವಳನ್ನ ನೀವು ಪಂಚದಶಿ ಮಂತ್ರ, ಷೋಡಶಿ ಮಂತ್ರ, ಸೊ ನೀವು ಪಂಚದಶಿ ಮಂತ್ರ ಕಲಿತು ಷೋಡಶಿ ಮಂತ್ರವನ್ನು ನೀವು ಸಾಧನೆ ಮಾಡ್ಕೋಬಹುದು. ಇದೆಲ್ಲ ಪರಮ ಸಾಧನೆ. ಇದೆಲ್ಲ ಆದ್ಮೇಲೆ ಅವಳೇ ನಿಮಗ್ ದಾರಿ ತೋರಿಸ್ತಾಳೆ, ಹೇಗೆ ನೀವು ಕೃಷ್ಣನ ಹತ್ರ ಹೋಗಿ ನೀವು ಹೇಗೆ ಪರಮ ಮುಕ್ತಿಯನ್ನ ಪಡಿಬೇಕು, ಲೌಕಿಕವಾದ ಆನಂದವನ್ನ, ಸಂಸಾರದ ಆನಂದವನ್ನ, ಜಗತ್ತಿನ ಆನಂದವನ್ನ, ಸಾಧನೆಗಳನ್ನ, ನೀನ್ ಏನೇನ್ ಬೇಕೋ ಎಲ್ಲವನ್ನೂ ಪಡ್ಕೊಂಡ್ಮೇಲೂ ನೀನು ಹೇಗೆ ಮುಕ್ತಿಯನ್ನು ಪಡ್ಕೋಬೇಕು ಅನ್ನೋದಕ್ಕೆ ದಾರಿ ಅವಳೇ ತೋರಿಸ್ತಾಳೆ. ಅವಳೇ ನಾರಾಯಣನ ಹೇಗೆ ತಲುಪಬೇಕು ಅನ್ನೋದು ಹೇಳ್ಕೊಡ್ತಾಳೆ, ಒಂದೊಂದು ವಿದ್ಯೆಗಳು. ಆದ್ರೆ ನೀವು ಇದು ಮೊದಲು 3 ಅಕ್ಷರದ್ದು ಬರುತ್ತೆ, ಬೀಜಾಕ್ಷರದ್ದು. ಅದಾದ್ಮೇಲೆ ದೇವಿ ಖಡ್ಗಮಾಲ ಸ್ತೋತ್ರದ್ದು ಬೀಜಾಕ್ಷರಗಳು ಬರುತ್ತೆ. ಅದಾದ್ಮೇಲೆ ಪಂಚದಶಿ, ಅದಾದ್ಮೇಲೆ 16 ಅಕ್ಷರಗಳದ್ದು ಬರುತ್ತೆ. ಅದಷ್ಟನ್ನು ಮಾಡ್ಕೊಳ್ತಾ ಹೋದಾಗ ನೀವು ಇದನ್ನ ಕಲಿತ ನಂತರ ಪ್ರತಿದಿನ ಬೆಳಗ್ಗೆ 3:30 ಅಂದ್ರೆ ಬ್ರಹ್ಮ ಮುಹೂರ್ತದಲ್ಲಿ 4:15 ಒಳಗಡೆ ಎದ್ದು ಬ್ರಹ್ಮ ಮುಹೂರ್ತ 5:15 ತನಕನೂ ಮಾಡ್ಕೋಬಹುದು. ಅದೆಲ್ಲ ಮಾಡ್ಕೊಂಡು ಇವ್ರು ಜಪ ಮಾಡಿ ಕೊನೆಗೆ ಅದನ್ನ ಉತ್ಕೀಲನ ಅಂತ ಕರಿತೀವಿ. ಮಂತ್ರವನ್ನ ಫಸ್ಟ್ ಉತ್ಕೀಲನ ಮಾಡ್ಕೋಬೇಕು. ಅಂದ್ರೆ ನನ್ನೊಳಗೆ ಇವಾಗ ಒಂದು ಬೀಜ ಹಾಕಿ ನೀವು ನೆಟ್ಟ ಮೇಲೆ ಅದು ಮರವಾಗಿ ಬೆಳೆಯುತ್ತೆ. ನೀವು ಬೀಜನೇ ಬಿತ್ಕೊಳ್ಳಿಲ್ಲ ಅಂತ ಹೇಳಿದಾಗ ಯಾವತ್ ಮರ ಬರುತ್ತೆ, ಅದರಲ್ಲಿ ಫಲ ಯಾವತ್ ಸಿಗತ್ತೆ? ಅದಕ್ಕೆ ನೀವೇನ್ ಮಾಡ್ಬೇಕು, ಇದೆಲ್ಲ ಬೀಜಾಕ್ಷರ ಮಂತ್ರಗಳು ನೋಡಿ, ಅಕ್ಷರ ಬೀಜಾಕ್ಷರಗಳನ್ನು ಅದೇ ಹೇಳೋದು. ನೀನು ಬೀಜಾಕ್ಷರವನ್ನ ನಿನ್ನಲ್ಲಿ ಫಸ್ಟ್ ಹಾಕೋಬೇಕು, ಬಿತ್ಕೋಬೇಕು. ಅವಾಗ ಫಲವತ್ತಾಗಿ ಅದೊಂದು ಗಿಡವಾಗಿ ಮರವಾಗಿ ಬೆಳೆದು ಒಂದು ಹಣ್ಣುಗಳನ್ನ ಕೊಟ್ಟು ಹೂವುಗಳನ್ನ ಕೊಟ್ಟು ನಿನ್ನ ಜೀವನನ ಅಷ್ಟು ಬ್ಯೂಟಿಫುಲ್ ಮಾಡತ್. ಒಂದು ಜೀವನ ಬ್ಯೂಟಿಫುಲ್ ಮಾಡ್ತಾನೋ ದೇವಿ ನಿನ್ನ ಟೆಸ್ಟೇ ಮಾಡ್ತಾಳೋ, ಆದ್ರೆ ಅವಳು ನಿನ್ ಜೊತೆ ಇರ್ತಾಳೆ. ತುಂಬಾ ಭಕ್ತರಾಗಿರೋರ್ಗೆ ಯಾಕೆ ಮೇಡಮ್ ನನ್ಗೆ ಇಷ್ಟೆಲ್ಲಾ ಕಷ್ಟ, ನನ್ನನ್ನೇ ದೇವ್ರು ಟೆಸ್ಟ್ ಮಾಡ್ತಾರೆ ಅಂತ ತುಂಬಾ ಜನ ಇದ್ ನಿಮ್ದ್ರಲ್ಲೂ ಕೇಳಿದ್ರು, ನಮ್ದ್ರಲ್ಲಿ ಕೇಳ್ತಾನೆ ಇರ್ತಾರೆ. ಆಯ್ತು, ಅವ್ರು ಟೆಸ್ಟ್ ಮಾಡಿದ್ರು ಅವಳು ನಿಮ್ ಕೈ ಬಿಟ್ಟು ಹೋಗಲ್ಲ. ನಮ್ಗೆ ಇನ್ನೂ ಏನೋ ಘೋರವಾದ ಕಷ್ಟ ಕೊಡ್ಬೇಕಾಗಿರುತ್ತೆ. ಅದನ್ನೆಲ್ಲ ಅವಳು ಕಮ್ಮಿ ಮಾಡ್ತಾ 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 ನಮಗೆ ಬುದ್ಧಿಯಲ್ಲಿ ಗೋಚರಿಸಿ, ಆಯ್ತು ನಿನಗೆ ಕಷ್ಟಗಳನ್ನ ಕೊಟ್ರು ಕಷ್ಟದಿಂದ ಹೊರಗ್ ಬರುವಂತಹ ದಾರಿ ನಾನು ತೋರಿಸಿದೀನಿ. 9 ಕಡೆ ನೀನ್ ಸೋತ್ರು 10ನೇ ಕಡೆ ನಿನ್ನನ್ನ ಗೆಲ್ಸಿದೀನಿ ಅಂತ ಅವಳು ಒಂದ್ ಕಡೆ ನಾವು ಬಿದೋದ್ರು ಇನ್ನೊಂದ್ ಕಡೆ ನಮ್ಮನ್ನ ಕೈ ಹಿಡಿದು ಎತ್ತಾಳೆ. ಅವಾಗ ದೇವ್ರನ್ನ ನೀವು ಕೈ ಹಿಡ್ಕೊಳ್ಳೇಬೇಕು ಅಂತ ಹೇಳಿದ್ರೆ ಈ ಪವರ್ಫುಲ್ ಮಂತ್ರಗಳನ್ನ, ಅಂತ ರಾಕ್ಷಸರನ್ನೇ ಸಂಹಾರ ಮಾಡದಂತ ಆ ದೇವಿಯ ಪವರ್ಫುಲ್ ಮಂತ್ರಗಳನ್ನ ಇವ್ರು ಜಪ ಮಾಡ್ಕೊಂಡಾಗ ಖಂಡಿತವಾಗ್ಲೂ ಇಟ್ ವರ್ಕ್ಸ್ ಲೈಕ್ ಅ ಮ್ಯಾಜಿಕ್. ಯು ವೋಂಟ್ ಬಿಲೀವ್ ಎಷ್ಟು ಜನ ದೇವಿ ಉಪಾಸಕರಿದ್ದಾರೆ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ. ನಾನು ಅವಾಗ್ಲೇ ದಶಮಹಾನಲ್ಲಿ ಭುವನೇಶ್ವರಿ ಇದು ಹೇಳದ್ನಲ್ಲ, ಇಡೀ ಭಾರತಕ್ಕೆ ನಾವು ಭುವನೇಶ್ವರಿ ಅಂತ ಕರಿತೀವಿ. ಯಾರ್ಯಾರಿಗೆ ಭೂಮಿ ರಾಜ್ಯಗಳು ಬೇಕೋ ಅವರೆಲ್ಲ ಭುವನೇಶ್ವರಿ ಪೂಜೆ ಮಾಡ್ತಿದ್ರು. ಯಾವ್ಯಾವ ಮಹಾರಾಜರು ಯುದ್ಧ ಗೆಲ್ಬೇಕೋ ಕಾಳಿ ಪೂಜೆ ಮಾಡ್ತಾ ಇದ್ರು. ಎಲ್ರಿಗೂ ಎಲ್ರು ಬೇಕು. ದುಡ್ಡು ಬೇಕು ಅಂತಂದಾಗ ನಿಮ್ಗೆ ನೀವು ಕಮಲಾತ್ಮಿಕಾ ಪೂಜೆ ಮಾಡ್ಲೇಬೇಕು. ತಂತ್ರದಲ್ಲಿ ಕಮಲಾತ್ಮಿಕಾನ್ ಹೇಳಿದಾರಂತೆ, ನಾನು ಈ ಲಕ್ಷ್ಮಿ ಬಿಟ್ಬಿಡ್ತೀನಿ, ಇದ್ ಮಾಡ್ತೀನಿ, ಎಲ್ಲ ಒಂದೇ ಸ್ವರೂಪ. ನೀವ್ ಯಾವ್ದೇ ಒಂದ್ ಮಂತ್ರನ ಒಂದೊಂದು ಸಾಧನೆ ಅಂತ ಮಾಡ್ಕೊಂಡು ಹೋಗಿ, ಎಲ್ಲವನ್ನು ಸಾಧಿಸಿಯೇ ಪಡ್ಕೋಬೇಕು. ಆಮೇಲೆ ನಿಮ್ ಶತ್ರುಗಳು ಮುಂದೆ ಬಂದ್ ನಿಂತಾಗ್ಲೂ ನಿಮ್ಗೆ ಹೋರಾಟ ಮಾಡೋದಕ್ಕೆ ಹೇಳ್ಕೊಡೋದೇನೆ ಲಲಿತಾ ತ್ರಿಪುರ ಸುಂದರಿ. ಈಗ 40 ದಿನ ಅಥವಾ 15 ದಿನ ಮಾಡಬಹುದು ಅಂತ ನೀವು ಹೇಳಿ, ಪ್ರತಿದಿನ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಶ್ರೀಚಕ್ರಕ್ಕೆ ಅರ್ಚನೆ ಮಾಡ್ತಾ ಹೇಳ್ಬೇಕಾ ಅಥವಾ ಹಾಗೆ? ನೀವು ಕುಂಕುಮಾರ್ಚನೆ ಮಾಡ್ಕೊಂಡು ಹೇಳ್ಬೋದು. ಮಂತ್ರ ಉತ್ಕೀಲನ ಹೇಳ್ತಿದ್ದೆ. ಮಂತ್ರ ಉತ್ಕೀಲನ ನೀವು ಮಾಡ್ಕೊಂಡ್ಮೇಲೆ ಪ್ರಾಣ ಪ್ರತಿಷ್ಠಾಪನೆ ಅನ್ನೋದು ಮಾಡ್ಬೇಕು. ಅದನ್ನ ನೀವು
ಹೇಳಿಸ್ಕೋಬೇಕಾಗತ್ತೆ. ಗುರು ಸಮಾನರ ಹತ್ರ ಹೋಗಿ ಯಾವ ರೀತಿ ಅನ್ನೋದನ್ನ ಒಂದ್ಸತಿ ನೀವು ಮಾಡ್ಕೊಂಡ್ರೆ ಆಯ್ತು. ಅದಾದ್ಮೇಲೆ ಸಂಕಲ್ಪ ತಗೊಂಡು, ಅಲ್ಲ ಇದಕ್ಕೆ ಗುರು ಬೇಕೇ ಬೇಕಾ? ಅಂದ್ರೆ ನೀವೇ ಕಲ್ತ್ಕೊಂಡಾಗ ತಪ್ಪುಗಳಾದ್ರೆ, ಈಗ ನನ್ನ ಹತ್ರ ಕೆಲವ್ರು ಬಂದಿದ್ರು ಪಾಪ, ಅವ್ರು ಏನು ಅಂದ್ರೆ, ಮೇಡಮ್ ನಾನು ಈ ರೀತಿ ಮಂತ್ರ ಜಪ ಮಾಡ್ಬೇಕಾದ್ರೆ ಹೊರಗಡೆ ಮಾಡ್ತಿದ್ದೆ ಅಂದ್ರು. ಹೊರಗಡೆ ಮಾಡೋದೇನ್ ತಪ್ಪಿಲ್ಲ, ಲೋಕ ಕಲ್ಯಾಣಕ್ಕೆ ನೀ ಎನರ್ಜಿ ಹೊರಗ್ ಕೊಡ್ತಿದ್ಯಾ, ನಿನ್ನ ಕೆಲಸ ಏನೋ ಆಗ್ಬೇಕು ಅಂತ ಸಂಕಲ್ಪ ಮಾಡ್ಕೊಂಡಾಗ ನೀವು ಒಳಗಡೆ ಮಾಡ್ತೀರಾ. ಆದ್ರೆ ಈ ಬೆರಳು ಇಟ್ಕೊಳ್ಳ, ಈ ಬೆರಳು ಇಟ್ಕೊಳ್ಳ, ಈ ಬೆರಳು ಇಟ್ಕೊಳ್ಳ ಅಂತ ಅವ್ರ ಕನ್ಫ್ಯೂಷನ್. ಇದು ಒಂದೊಂದು ತತ್ವಗಳನ್ನ ಒಳಗೊಂಡಿದೆ, ಒಂದೊಂದು ಬೆರಳನ್ನು. ಸೊ ಅದನ್ನ ಅಗ್ನಿ, ವಾಯು ಮತ್ತೆ ಆಕಾಶ ತತ್ವ, ಇದನ್ನ ಭೂತತ್ವದಲ್ಲಿ ನೀವ್ ಮಾಡ್ತಾ ಇದ್ದಾಗ ಅದು ಸ್ಥಿರವಾಗಿ ನಿಂಗ್ ಓಡಾಡಲ್ಲ, ನಿನ್ ಎನರ್ಜಿ ನಿನ್ ಜೊತೆನೆ ಇರುತ್ತೆ ಅಂತ ಭೂತತ್ವದಲ್ಲಿ ಮಾಡ್ತಾರೆ, ಒಳಗ್ ತಗೋತಾರ ಅದನ್ನ. ಮತ್ತೆ ಕೆಲವರು ತಂತ್ರವಿದ್ಯೆಯಲ್ಲಿ ಯಾರಿಗೂ ಕಾಣಿಸ್ಬಾರ್ದು ಅಂತ ಹಿಂಗ್ ಮುಚ್ಚಿಟ್ಕೊಂಡ್ ಜಪ ಮಾಡ್ತಾರೆ. ಬಟ್ ನಾವು ವೈದಿಕ ಧರ್ಮದಲ್ಲಿ ಹೊರಗಡೆನೆ ಮಾಡ್ತೀವಿ. ಆತರ ಎಲ್ಲ ಏನು, ಅವ್ರದ್ದು ವಿಧಿವಿಧಾನಗಳು ಬೇರೆ 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 ಆಗಿರುತ್ತೆ ಹೊರತು ಎಲ್ಲವೂ ಕೊನೆಗೆ ಪರಮಾತ್ಮನ್ಗೆ ಸೇರೋದು. ಇವನ್ ದೇವಾನುದೇವತೆಗಳನ್ನ ನಾವು ಪೂಜೆ ಮಾಡ್ತೀವಲ್ಲ, ನಮಗ್ ಮುಕ್ತಿ ಸಿಗತ್ತಾ ಅಂದ್ರೆ ಭಗವದ್ಗೀತೆಯಲ್ಲಿ ಅದಕ್ಕೂ ಕ್ಲಾರಿಟಿ ಕೊಟ್ಬಿಡ್ತಾನೆ ಕೃಷ್ಣ. ಎಲ್ಲಾ ದೇವಾನುದೇವತೆಗಳನ್ನು ನಾನೇ ಸೃಷ್ಟಿಸಿರೋದು, ಅವ್ರ ಪೂಜೆ ಮಾಡು ಅನ್ನೋ ಪ್ರೇರಣೆನೂ ನಾನೇ ನಿನಗ್ ಕೊಡೋದು. ಆದ್ರೆ ಮುಕ್ತಿ ಸಿಗಬೇಕು ಅಂತಂದಾಗ ಸರ್ವಧರ್ಮಾನ್ ಪರಿತ್ಯಜ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಸರ್ವಧರ್ಮವನ್ನು ಪರಿತ್ಯಜಿಸಿ ನೀನ್ ನನಗ್ ಶರಣ ಆಗ್ಬೇಕು, ಅವಾಗ ನಾನು ಮುಕ್ತಿಯನ್ನ ಕೊಡ್ತೀನಿ ಅಂತ ಅನ್ನೋದನ್ನ ಕೃಷ್ಣ ಹೇಳಿದಾನೆ. ಬಟ್ ಬೇರೆ ದೇವಾನುದೇವತೆಗಳನ್ನ ಪೂಜೆ ಮಾಡ್ಬೇಕಾ ಬೇಡವಾ ಅನ್ನೋ ಗೊಂದಲದಲ್ಲಿದ್ದಾಗ ಎಲ್ರನ್ನೂ ಮಾಡೋದಕ್ ಪ್ರೇರಣೆನೂ ನಾನೇ ಕೊಡೋದು ಅಂತ ಕೃಷ್ಣ ಹೇಳಿದಾನೆ. ಈಗ ಉದಾಹರಣೆಗೆ ಫಾರ್ ಎಕ್ಸಾಂಪಲ್, ಈಗ ನಮ್ಮನೆ ದೇವರು ಆಂಜನೇಯ ಸ್ವಾಮಿ ಅಂತ ಇಟ್ಕೊಳ್ಳಿ, ಹನುಮಂತ ನಮ್ಮ, ಅಥವಾ ನನ್ನ ಇಷ್ಟ ದೇವರು ಶ್ರೀನಿವಾಸ ಅಂತ ಇಟ್ಕೊಳ್ಳಿ. ಈಗ ನೀವ್ ಹೇಳಿದ್ ಲಲಿತಾ ತ್ರಿಪುರ ಸುಂದರಿ ಮಾಡಿ, ಈಗ ಒಂದ್ ದೇವ್ರನ್ನ ಪೂಜೆ ಮಾಡ್ತಿದ್ದವ್ರು ಸಡನ್ ಆಗಿ ಇನ್ನೊಂದ್ ದೇವ್ರಿಗೆ ಶಿಫ್ಟ್ ಆದ್ರೆ ಅದು ಕೆಲವ್ರಿಗೆ ಭಯ ಕೂಡ ಇರುತ್ತೆ. ಹೌದು, ನಾನೇನ್ ಹೇಳ್ತಿದ್ದೀನಿ ಗೊತ್ತಾ ರಾಜೇಶ್ ಜಿ, ಅವರು ಶಿಫ್ಟ್ ಆಗ್ಲಿ ಅಂತ ನಾನು ಹೇಳ್ತಿಲ್ಲ. ಇವಾಗ ಆಂಜನೇಯನ್ ಪೂಜನೆ ಮಾಡ್ತಾರೆ ಅಂತ ಹೇಳಿದ್ರು, ಆಂಜನೇಯಂದು ಬಜರಂಗ್ ಬಾಣ್ ಮಾಡ್ಕೊಳ್ಳಿ, ತುಂಬಾ ಮೋಸ್ಟ್ ಪವರ್ಫುಲ್. ಆಂಜನೇಯಂದು ಹನುಮಾನ್ ಚಾಲಿಸ ಎಲ್ರು ಹೇಳ್ತಾರೆ, ದಟ್ ಇಸ್ ಮೋಸ್ಟ್ ಪವರ್ಫುಲ್. ಆಂಜನೇಯಂದು ಬೀಜಾಕ್ಷರ ಮಂತ್ರಗಳನ್ನ ಮಾಡ್ಕೊಳ್ಳಿ, ಎಷ್ಟೊಂದಿದೆ. ನೀವು ಇಲ್ಲಿಂದ ಶಿಫ್ಟ್ ಆಗ್ಬೇಕು ಅಂತ ಹೇಳ್ತಿಲ್ಲ. ಬಟ್ ನಿಮ್ಗೆ ಶ್ರೀವಿದ್ಯಾ ಹೆಂಗೆ ಅಂತ ಹೇಳಿದ್ರೆ, ಯಾರಾದ್ರೂ ಉಪಾಸಕರಾಗಿ ಹೋದ್ ಜನ್ಮದಲ್ಲಿ ಅರ್ಧ ನಿಲ್ಸಿರ್ತಾರೋ, ಈ ಜನ್ಮದಲ್ಲಿ ಕಂಟಿನ್ಯೂ ಮಾಡ್ಬೇಕು ಅಂದಾಗ ಅವ್ರಿಗೆ ಒಳಗೊಂದ್ ಆಸೆ ಹುಟ್ಟುತ್ತೆ. ಈ ಪಾಡ್ಕಾಸ್ಟ್ ನೋಡಕ್ಕೂ ಬರ್ತಾರೆ ಅವರೆಲ್ಲ. ಸೊ ಇದಕ್ಕೆ ಆಕ್ಚುಲಿ ಅವಳೇ ಒಂದ್ ಆಸೆನ ಹುಟ್ಟಿಸ್ತಾಳೆ ದೇವಿ ಲಲಿತಾ ತ್ರಿಪುರ ಸುಂದರಿ. ನೀನ್ ಯಾವ್ದೋ ನನ್ ಭಕ್ತಳು ಯಾವ್ದೋ ಈ ತರ ಒಂದ್ ಕಷ್ಟದಲ್ಲಿದ್ದಾಳೆ, ಅವಳಿಗೆ ಈ ಸೊಲ್ಯೂಷನ್ ನಾನು ಕೊಡ್ಬೇಕು ಅಂತಂದಾಗ ಇದ್ರಲ್ಲಿ ಬಂದು ಕೂಡ ಈ ನಮ್ಮ ಎಪಿಸೋಡ್ ನ ನೋಡ್ತಾರೆ ಅನ್ನೋದಕ್ಕೂ ಒಂದು ಕಾರಣ ಇರುತ್ತೆ. ಅವರೇ ಬಂದ್ ನೋಡ್ತಾರೆ, ಅವ್ರು ನೆಕ್ಸ್ಟ್ ಹೋಗಿ ಪೂಜೆನೂ ಶುರು ಮಾಡ್ಕೋತಾರೆ. ನಾನು ಈ ರೀತಿ ಮಾಡ್ಬೇಕು ಅಂತ ಅದ್ರ ಬಗ್ಗೆ ರಿಸರ್ಚ್ ಇದೊಂದು ವಿಜ್ಞಾನ. ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾ 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 ಒಂದಿನ ದೇವರಲ್ಲೇ ಎಮ್ಮರ್ಸ್ ಆಗಿ ಒಂದು ಪಾಂಡಿತ್ಯವನ್ನ ಪಡ್ಕೊಂಡು ಆ ಭಕ್ತಿಗೆ ಅವರೇ ಮುಂದೆ ಹೋಗ್ತಾ ಇರ್ತಾರೆ. ಓಕೆ, ಈಗ 40 ದಿನ ಲಲಿತಾ ತ್ರಿಪುರ ಸುಂದರಿ ಶ್ರೀ ವಿದ್ಯೆ ಏನಿರ್ತಲ್ಲ, ಸರಿ, ಇದನ್ನ ಪ್ರಾಕ್ಟೀಸ್ ಮಾಡಿದ್ರು, ಲೈಫ್ ಲಾಂಗ್ ಮಾಡಿ ಅಂತೀನಿ ನಾನು. ಓಕೆ, ಅಲ್ಲ 40 ದಿನ ಮಾಡಿದಾಗ ಅವ್ರಿಗೆ ಇಮಿಡಿಯೇಟ್ಲಿ ಏನಾದ್ರು ರಿಸಲ್ಟ್ ಕಾಣಿಸುತ್ತಾ? ಖಂಡಿತ ಕಾಣಿಸುತ್ತೆ. ಏನೇನೆಲ್ಲ ಅದು ಹೇಗೆ ಗೊತ್ತಾಗತ್ತೆ? ಅವ್ರ ಮನ್ಸಿಗೆ ಅವ್ರಿಗೆ ಗೋಚರ ಆಗ್ತಾ ಹೋಗುತ್ತೆ. ಆಮೇಲೆ ದೇವಿ ಕೂಡ ಅಪಿಯರ್ ಆಗ್ತಾಳೆ. ನೀವು ಎಷ್ಟು ಭಕ್ತಿಲಿ ತುಂಬೋಗ್ಬೇಕು ಅಂತ ಹೇಳಿದ್ರೆ, ನೀವು ಕರೆದ ತಕ್ಷಣ ದೇವ್ರು ಮನೇಲಿ ಅಂತ ಅಲ್ಲ, ಇವಾಗ ಇಲ್ಲಿ ಕರೆದ್ರು ಇಲ್ಲಿ ಬಂದು ಕುತ್ಕೋಬೇಕು ಅವಳು ಅಷ್ಟೇ. ಅವಳೇ ಕೂತ್ಕೋತಾಳೆ, ನೀವು ಕರೆಯೋದಲ್ಲ. ಮೊದ್ಲು ಇನಿಷಿಯಲಿ ಏನಾಗತ್ ಗೊತ್ತಾ, ನೀವು ಮಂತ್ರಗಳ ಮೂಲಕನೇ ಕರೆಯೋ ಅಂತದ್ದು ಒಂದು ಪದ್ಧತಿ. ಯಾಕೆ ಅಂತ ಹೇಳಿದ್ರೆ, ಆ ಮಂತ್ರಗಳನ್ನ ಆ ರೀತಿ ಜೋಡಿಸಿ, ಆ ಮಂತ್ರದ ವೈಬ್ರೇಷನ್ಗೆ ಒಂದು ತಾಕತ್ತಿದೆ. ಆ ಮಂತ್ರಗಳ ಮೂಲಕ ಒಂದು ಭಕ್ತಿಲಿ ಕನೆಕ್ಟ್ ಆಗ್ಬಿಡ್ಬೇಕು. ಆಮೇಲೆ ನೀವು ಬೇಡ್ರ ಕಣ್ಣಪ್ಪನೋ ಕನಕದಾಸನೋ ಆ ರೀತಿ ಭಕ್ತಿ ಲೆವೆಲ್ ಅಲ್ಲಿ ಕನೆಕ್ಟ್ ಆದ್ಮೇಲೆ ದೇವ್ರು ನಾವು ಕರೆದ ತಕ್ಷಣ ಎಲ್ಲಿಗ್ ಬೇಕಾದ್ರೂ ಬರ್ತಾರೆ. ಇವಾಗ ನನ್ಗೆ ಇವಾಗ ಇಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀನಪ್ಪ, ಡೆಲ್ಲಿಲಿ ಎಲ್ಲೋ ಸಿಕ್ಕಾಕೊಂಡ್ಬಿಡ್ತೀನಿ ಯಾರ ಕೈಲೋ, ಕಳ್ಳರ ಕೈಲಿ. ಹಾಗಾದ್ರೆ ದೇವಿ ಬೆಂಗಳೂರಲ್ಲೇ ನೀ ಪೂಜೆ ಮಾಡ್ತಿದ್ದೆ, ಡೆಲ್ಲಿಲಿ ಕಾಪಾಡಲ್ಲ ಅಂತಲ್ಲ, ಅಲ್ಲಿ ಬರ್ತಾಳೆ. ನಾ ಕರೆದ ತಕ್ಷಣ ನೀ ಬರ್ಬೇಕಿಲ್ಲಿ, ನನ್ಗೆ ಈ ರೀತಿ ತೊಂದರೆ ಆಗ್ತಿದ್ರೆ ಅಲ್ಲಿ ಬರ್ತಾಳೆ. ಅಥವಾ ಯಾವ್ದೋ ಒಂದು ಕಾಡಲ್ಲಿ ಸಿಕ್ಕಾಕೊಂತೀನಿ, ಅಲ್ಲೂ ಬರ್ತಾಳೆ. ಆ ರೀತಿ ನೀವು ಭಕ್ತಿಗೆ ಹೋಗ್ತಾ ಇದ್ದಾಗ ನೀವು ದೇವ್ರನ್ನ ಎಲ್ಲಿ ಕರೆದ್ರೂ ಬರ್ತಾರೆ. ಇದ್ರಲ್ಲಿ ಒಂದು ತುಂಬಾ ಬ್ಯೂಟಿಫುಲ್ ಆಗಿ ಮಾರ್ಜಾಲ ಕಿಶೋರ ನ್ಯಾಯ, ಮತ್ತೆ ಮತ್ಸ್ಯ ಕಿಶೋರ ನ್ಯಾಯ, ಮತ್ತೆ ಮರ್ಕಟ ಕಿಶೋರ ನ್ಯಾಯ ಅಂತ. ಇದೇನಂದ್ರೆ ನ್ಯಾಯ ಮತ್ತೆ ವೈಶೇಷಿಕ, ನಮ್ಮ ಭಾರತೀಯ ದರ್ಶನದಲ್ಲಿ ಈ ರೀತಿ ನ್ಯಾಯ ವೈಶೇಷಿಕ ಈ ತರ ಎಲ್ಲ ತರ್ಕ ಮಾಡೋರು ಹಳೆ ಕಾಲದಲ್ಲಿ, ಋಷಿ ಮುನಿಗಳು ಎಲ್ಲಾನು ಇಟ್ಕೊಂಡು ಆ ತರ್ಕ ಮಾಡ್ತಾ ಹೋದಾಗ ಮರ್ಕಟ ಕಿಶೋರ ನ್ಯಾಯ, ಮತ್ಸ್ಯ ಕಿಶೋರ ನ್ಯಾಯ ಮತ್ತೆ ಮಾರ್ಜಾಲ. ಏನು ಮಾರ್ಜಾಲ ಅಂದ್ರೆ ಬೆಕ್ಕು. ಈ ಬೆಕ್ಕು ತನ್ನ ಮಗುವನ್ನ ತಾನೇ ಕಚ್ಕೊಂಡೋಗಿ ಒಂದ್ ಜಾಗಕ್ಕೆ ಶಿಫ್ಟ್ ಮಾಡತ್ತೆ.
ಮಾಡುತ್ತೆ, ಬಚ್ಚಿಟ್ಟು ಬಚ್ಚಿಟ್ಬಿಟ್ಟು ಶಿಫ್ಟ್ ಮಾಡತ್ತೆ. ಅವಾಗ ಅಮ್ಮನೇ ಕೆಲ್ಸ ಮಾಡ್ತಾಳೆ ಅಂತ ಮಕ್ಳು ಸುಮ್ಮನೆ ಹಿಂಗ್ ಬಿದ್ದಿರುತ್ತವೆ. ಇದು ನಮ್ ಭಕ್ತಿಲಿ ಏನು ಅಂದ್ರೆ ದೇವಿನೇ ನಮ್ಗೆಲ್ಲಾ ಮಾಡಿಸ್ತಾಳೆ, ಅವಳೇ ಎಲ್ಲಾ ತಿಳ್ಕೊಂಡ್ರವಳಪ್ಪ, ನಾನ್ ಯಾಕೆ ದೇವ್ರನ್ನ ಬೇಡ್ಕೋಬೇಕು, ನನ್ ಮನ್ಸನ್ನ ಅವಳು ಅರ್ಥ ಮಾಡ್ಕೊಂಡಿಲ್ವಾ, ನನ್ಗೆಲ್ಲಾ ಅವಳು ಕೊಡ್ತಾಳೆ ಅಂತ ನಾವ್ ಅನ್ಕೋತೀವಿ. ಇದು ಮಾರ್ಜಾಲಂದ್ ಬೆಕ್ಕದು. ಇನ್ನೊಂದ್ ಹೇಳ ಮರ್ಕಟ ಕಿಶೋರ ನ್ಯಾಯದಲ್ಲಿ ಎಷ್ಟು ಬ್ಯೂಟಿಫುಲ್ ಇದೆ ಅಂದ್ರೆ, ಕೋತಿ ಏನು ಎಫರ್ಟ್ ಹಾಕಲ್ಲ, ಕೋತಿ ಮರಿ ಅಮ್ಮನ್ನ ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ. ಇಲ್ಲಿ ಅಮ್ಮ ಏನು ಕೆಲ್ಸ ಮಾಡಲ್ಲ, ಅಮ್ಮ ಮಾಡಲ್ಲ, ಅಮ್ಮ ಜಂಪ್ ಮಾಡಿದ್ರು ಆ ಮರದಿಂದ ಈ ಮರದಿಂದ ಮರಿ ತಾನ್ ಎಫರ್ಟ್ ಹಾಕತ್ತೆ, ನಾನ್ ಅಮ್ಮನ್ನ ಗಟ್ಟಿಯಾಗಿ ಹಿಡ್ಕೋಬೇಕು, ಶರಣಾಗತಿ. ದಿಸ್ ಇಸ್ ಕಾಲ್ಡ್ ಶರಣಾಗತಿ. ಇದು ಭಕ್ತಿ ಅಲ್ಸಿ, ಐ ಆಮ್ ಗೆಟ್ಟಿಂಗ್ ಗೂಸ್ ಬಂಪ್ಸ್. ಅದು ದೇವರನ್ನ ಅವನು ಇಷ್ಟು ಕೋಟ್ಯಾಂತ ಜನ, ಎಷ್ಟು ಪ್ರಪಂಚ ಬ್ರಹ್ಮಾಂಡದಲ್ಲಿ ಎಷ್ಟೆಲ್ಲ ಇದ್ರು ನಾವು ಶರಣಾಗತಿ ಅಂತ ತಗೊಂಡು ಅವ್ರ ಪಾದನ ಬಿಡದೆ ಗಟ್ಟಿಯಾಗಿ ಹಿಡ್ಕೊಂಡು ಅವ್ನ ಅಲ್ಲಿ ಕರ್ಕೊಂಡ್ ಹೋಗ್ತಾನೋ, ಇಲ್ಲಿ ಕರ್ಕೊಂಡ್ ಹೋಗ್ತಾನೋ, ಅಲ್ಲಿ ಬಿಸಾಕ್ತಾನೋ, ಇಲ್ಲಿ ಬಿಸಾಕ್ತಾನೋ, ಸಿಚುವೇಶನ್ಸ್ ನ ಏನ್ ಬೇಕಾದ್ರೂ ತಂದೊಡ್ತಾನೋ, ತುಂಬಾ ಒಳ್ಳೆ ವ್ಯಕ್ತಿಗಳಿಗೆನೆ ಪರೀಕ್ಷೆಗಳು ಜಾಸ್ತಿ ಮಾಡ್ತಾನೋ, ಆದ್ರೆ ಅವನನ್ನ ನೀವು ಕೋತಿ ಮರಿ ತರ ಹಿಡ್ಕೋಬೇಕು. ದಿಸ್ ಇಸ್ ಕಾಲ್ಡ್ ಮರ್ಕಟ ಕಿಶೋರ ನ್ಯಾಯ. ಅವಾಗ ಅವನು ಡಿಸಿಷನ್ ತಗೋತಾನೆ, ಆ ಮರಕ್ ನೆಗಿಲ್ಲ, ಈ ಮರಕ್ ನೆಗಿಲ್ಲ, ಇಲ್ಲಿ ಕುಡಿಸ್ಲಾ, ನನ್ ಮಗುಗೆ ಹಾಲು ಕುಡಿಸ್ಲಾ, ಊಟ ಮಾಡಿಸ್ಲಾ ಅಂತ. ಇನ್ನೊಂದು ಮತ್ಸ್ಯ ಕಿಶೋರ ನ್ಯಾಯ. ಎಷ್ಟು ಚೆನ್ನಾಗಿದೆ ಅಂದ್ರೆ, ಸಮುದ್ರದಲ್ಲಿ ಅಷ್ಟು ಸಾವಿರ ಮೀನುಗಳು ಟಕ 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 ಅಂತ ಓಡಾಡ್ತಾ ಇದ್ರು, ಅಮ್ಮ ಮೀನಿಗೆ ಅದ್ರ ಮರಿ ಮೀನಿಗೆ ಯಾವಾಗ ಊಟ ಬೇಕು ಅಂತ ಅನ್ಸಿದ್ರೆ ಅಮ್ಮ ಮೀನು ವಾಪಸ್ ಹೋಗುತ್ತಂತೆ ಮರಿ ಹತ್ರ. ನಾಟ್ ಇವನ್ ಕಾಲಿಂಗ್, ನಾಟ್ ಇವನ್ ಗಿವಿಂಗ್ ಸಿಗ್ನಲ್ಸ್. ಆ ವೈಬ್ರೇಷನ್ ಹೆಂಗಾಗತ್ತೆ ಅಂದ್ರೆ ಮತ್ಸ್ಯ ಕಿಶೋರ ನ್ಯಾಯದಲ್ಲಿ ಅಮ್ಮ ಓಡ್ ಬರುತ್ತಂತೆ ಮಕ್ಳುಗಳ ಹತ್ರ. ಎಷ್ಟೋ ಸಾವಿರ ಅಮ್ಮ ಇರುತ್ತೆ, ಎಷ್ಟೋ ಸಾವಿರ ಮಕ್ಳು ಇರುತ್ತೆ, ತನ್ನ ಮಕ್ಳ ಹತ್ರನೇ ಅದು ಓಡ್ ಬರುತ್ತೆ ನೋಡಿ. ದಟ್ ಇಸ್ ಹೌ ದ ವೈಬ್ರೇಷನ್ ವರ್ಕ್ಸ್. ನೀವಾಗ ನಿಮ್ಮನೆ ಪ್ರಾಣಿಗಳನ್ನ ಸಾಕಿದ್ದಾಗ್ಲೂ ಈ ಕಿಶೋರ ನ್ಯಾಯಗಳನ್ನ ಬೇಕಾದ್ರೆ ನೋಡ್ಕೊಳ್ಳಿ. ನೀವು ನಂಬಲ್ಲ, ನಮ್ಮ ಮನೇಲಿ ಅದೇ ಕೋತಿ ಮರಿ ಇತ್ತು ಅಂತ ಹೇಳಿದ್ನಲ್ಲ 3 ಸತಿನೂ. ನಾನು ಎಲ್ಲೋ ಇದ್ದಾಗ ಅದ್ ಸುಮ್ನೆ ಬಂದಿ ಕಣ್ಣು ನೋಡೋದಲ್ಲ, ಅದಕ್ಕೆ ಏನ್ ಬೇಕು ಅನ್ನೋದು ನಂಗೆ ಗೊತ್ತಾಗೋದು. ಅವುಗಳಿಗೆ ಬಾಯಿ ಇಲ್ಲ, ಹೇಳಲ್ಲ, ಅದಕ್ಕೆ ಏನ್ ಬೇಕು ಅನ್ನೋದು ನಮ್ಗೆ ಹೆಂಗ್ ಗೊತ್ತಾಗತ್ತೆ? ಸಿ ದ ವೈಬ್ರೇಷನ್. ಅದು ನೀಟಾಗಿ ಕಮ್ಯುನಿಕೇಟ್ ಮಾಡುತ್ತೆ. ಅದೇ ರೀತಿ ಹಸು ಆಗಿರ್ಲಿ, ಎಲ್ಲಾ ಪ್ರಾಣಿಗಳು, ನಾಯಿ ಆಗಿರ್ಲಿ, ಬ್ಯೂಟಿಫುಲ್ ಆಗಿ ಕಮ್ಯುನಿಕೇಟ್ ಮಾಡತ್ವೆ ಅವು. ಸುಮ್ನೆ ಬಂದ್ ಹಿಂಗ್ ಕೂತ್ಕೊಂಡ್ ನೋಡತ್ವಲ್ಲ, ಏನ್ ಬೇಕು ಪುಟ್ಟ ಅಂತ ಹೇಳಿದ್ರೆ ಏನೋ ಒಂದ್ ಹೇಳುತ್ತಲ್ಲ, ನಮ್ ನೋಡಿ ಅದೇ ಜಾಗ ಕರ್ಕೊಂಡ್ ಹೋಗುತ್ತೆ. ಅಲ್ಲಿ ಬಿಸ್ಕೆಟ್ ಇಟ್ಟಿದ್ಯಾ ಹಾಕು, ಅಲ್ಲಿ ಏನೋ ಇಟ್ಟಿದ್ಯಾ ಹಾಕು, ನೀ ಏನೋ ತಂದಿದ್ಯಾ ಕೊಡು. ಅವುಗಳು ನೋಡಿ ಹೆಂಗ್ ಕರೆಕ್ಟ್ ಆಗಿ ಕಮ್ಯುನಿಕೇಟ್ ಮಾಡುತ್ತೆ. ಸಿ ದಟ್ ಇಸ್ ದ ಪವರ್ ಆಫ್ ವೈಬ್ರೇಷನ್. ನಾವೆಲ್ಲ ನೆಗೆಟಿವ್ ವೈಬ್ರೇಷನ್, ಪಾಸಿಟಿವ್ ವೈಬ್ರೇಷನ್ಗೆ ನೆಗೆಟಿವ್ ಹೆದರ್ಕೋತೀವಲ್ಲ. ವೈಬ್ರೇಷನ್ ನೀಟಾಗಿ ಗೊತ್ತಾಗ್ಬಿಡುತ್ತೆ ನೀವು ಕಾನ್ಸಂಟ್ರೇಟ್ ಮಾಡಿದಾಗ. ಈ ಕಿಶೋರ ನ್ಯಾಯಗಳ ಪ್ರಕಾರ ದೇವ್ರಿಗೆ ನಾವು ಹೇಗ್ ಶರಣಾಗತಿ ಹೋಗ್ಬೇಕು ಅನ್ನೋದು ಬಹಳ ಮುಖ್ಯ. ನೀನು ಮೀನುಗಳ ತರ ವೈಬ್ರೇಷನ್ ಅಲ್ಲಿ ದೇವ್ರನ್ನ ಕನೆಕ್ಟ್ ಆಗ್ತೀಯೋ, ಶರಣಾಗತಿ ತಗೊಂಡ್ ಕೋತಿ ತರ ಕಟ್ಕೋತೀಯೋ, ಅಥವಾ ನೀನು ಪರಮಾತ್ಮ ನೀ ಎಲ್ಲಾದ್ರೂ ಬಿಸಾಕಪ್ಪ ನನಗ್ ಜೀವನ ಕೊಟ್ಟಿದ್ಯಾ ಅಂತ ಕೂತಲ್ಲೇ ಪೂಜೆ ಮಾಡ್ತಿರ್ತೀಯೋ, ನಿನಗ್ ಬಿಟ್ಟಿದ್ದು ಅಲ್ವಾ. ಸಾಮಾನ್ಯ ಮನುಷ್ಯರಿಗೆ ಎಷ್ಟ್ ಚೆನ್ನಾಗಿ ಮಾಡಿದಾರೆ ನೋಡಿ ಇದು ನ್ಯಾಯನ. ಬೆಕ್ಕಿನ ಮರಿ ಕೂಡ ಅಷ್ಟೇ, ಅದೇ ಬಚ್ಚಿಡ್ತಿರತ್ತಲ್ಲ ಮನುಷ್ಯರ ಹಂಗೆ. ನೀನು ದೇವಿಯರನ್ನ ಪರೀಕ್ಷೆ ಮಾಡ್ತಿದ್ರೆ ಭಗವಂತ ಬಿಟ್ಬಿಡ್ಬೇಕು. ಹೌದು, ಭಗವಂತನಿಗೆ ಗೊತ್ತು ಯಾವಾಗ ಅವನೇ ಎತ್ಕೊಂಡೋಗಿ ನಮ್ಮನ್ನ ಮುಚ್ಚಿಡುತ್ತದೆ. ಅಂದ್ರೆ ಲಾಸ್ಟ್ ಟೈಮ್ ಪಾಡ್ಕಾಸ್ಟ್ ಮಾಡಿದಾಗ ಕೂಡ ತುಂಬಾ ಜನ ಕಮೆಂಟ್ ಗಳಲ್ಲಿ ಕೆಲವರು ಹಾಕಿದ್ರು, ಕೆಲವರು ಪರ್ಸನಲ್ ಆಗೆಲ್ಲ ಡಿಎಮ್ಸ್ ಮಾಡಿದ್ರು. ಈಗ ಶ್ರೀವಿದ್ಯೆ ಅಂತ ತಗೊಂಡಾಗ ಇದನ್ನ ಯಾರು ಮಾಡಬಾರ್ದು? ಎಲ್ರೂ ಮಾಡಬಹುದು. ಅನೇಕರು ಪಾಪ ನೀವು ಹೇಳ್ದಂಗೆ ಪ್ರಶ್ನೆ ನನ್ನನ್ನು ಕೇಳಿದ್ರು, ಹೆಣ್ಮಕ್ಳು ಮಾಡೋದಕ್ಕೆ ಅಂದ್ರೆ ಎಲ್ಲಾ ಪೂಜೆಗಳನ್ನ ಋತುಸ್ರಾವ ಆದ್ಮೇಲೆ ನಮ್ಗೆ ಈ ರೀತಿ ಪ್ರಾಬ್ಲಮ್ ಆಗತ್ತಲ್ಲ ಮಂತ್ಲಿ ಅಂತಂದಾಗ ಮಾಡ್ಬೇಕಾ ಮಾಡಬಾರ್ದಾ ಅಂತ ಅನ್ನೋದನ್ನ ಪ್ರಶ್ನೆಗಳನ್ನ ಹೇಳಿದ್ರು. ನೀವು ಎಲ್ಲಾ ಪದ್ಧತಿಗಳನ್ನ ಫಾಲೋ ಮಾಡ್ಲೇಬೇಕು, ಮನೆಯ ಸಂಪ್ರದಾಯವನ್ನು ಫಾಲೋ ಮಾಡ್ಬೇಕು. ಯಾರು ಹಿರಿಯರಿಗೆ ಗುರುಗಳಿಗೆ ನಾವು ನೋವು ತರಬಾರ್ದು. ಕೆಲವ್ರ ಮನೇಲಿ ಪದ್ಧತಿಲಿ ಈಗ್ಲೂ ಕೂಡ 3 ದಿನ 4 ದಿನ ಹೊರಗಡೆ ಕೂತ್ಕೋಬೇಕು ಅಂತಿದ್ರೆ ಅದು ತಪ್ಪೇನಿಲ್ಲ, ಕೂತ್ಕೋಬೇಕು. ಆದ್ರೆ ಅದನ್ನ ಹೀಯಾಳಿಸಿ ಕೆಲವ್ರ ಮನೇಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನೀ ಹೆಣ್ಣಾಗ್ ಹುಟ್ಟಿರೋದೇ ಪಾಪ, ನಿನ್ನ ಹೀಯಾಳಿಸಿ ಇವ್ರು ಪೂಜೆ ಮಾಡ್ಕೊಂಡು ನಾನು ಪೂಜೆ ಮಾಡ್ತಿದ್ದೀನಿ ಹಿಂಗ್ ಮೈಲ್ಗೆ ಆಗೋಯ್ತು, ನೀನ್ ಯಾಕೆ ಇಲ್ಲಿ ಬಂದೆ, ನೀನ್ ಅದು ಮುಟ್ಬೇಡ, ನೀ ಇದು ಮುಟ್ಬೇಡ ಅಂತ ಹೇಳ್ತಾರೆ. ಅಂದ್ರೆ ಅವ್ರು ಪೂರ್ಣ ಮಟ್ಟದ ಅಧ್ಯಾತ್ಮವನ್ನ ಕಲ್ತಿಲ್ಲ. ಅವ್ರು ಪೂಜೆ ಮಾಡೋದು ಕೂಡ ಶ್ರೇಯಸ್ಕರವಾಗಿ ಅವ್ರಿಗೆ ಒಲಿಯೋದಿಲ್ಲ. ಇವಾಗ್ಲೂ ಕೂಡ ನನ್ನ ಎಷ್ಟೋ ಜನ ಸ್ನೇಹಿತರ ಮನೇಲಿ ಅವ್ರ ಮನೆಗಳಲ್ಲಿ ಸುಮ್ನೆ ಬೈದು ಮೂಲೆಯಲ್ಲಿ ಕೂರಿಸ್ತಾರೆ. ಇದು ತೈತ್ರೇಯ ಉಪನಿಷತ್ ಸಂಹಿತೆಯಲ್ಲೂ ಕೂಡ ಒಂದ್ ಕಡೆ ಉಲ್ಲೇಖಿತವಾಗಿದೆ. ಒಂದ್ ಹೆಣ್ಮಗು ಋತುಸ್ರಾವ ಆದ್ಮೇಲೆ ಅವಳನ್ನ ಯಾಕೆ ಆ ರೀತಿ ದೂರ ಕೂಡಿಸ್ತಾರೆ ಅಂದ್ರೆ, ವೈಜ್ಞಾನಿಕವಾಗಿರ್ಲಿ, ಇದಕ್ಕಾಗಿರ್ಲಿ, ಆಗಿರ್ಲಿ, ಆ ಸಮಯದಲ್ಲಿ ಸಂಭೋಗವನ್ನ ಮಾಡಕೂಡ್ದು ಗಂಡ ಆದವನು. ಆ ಸಮಯದಲ್ಲಿ ಮಾಡಿದ್ರೆ ಕೆಟ್ಟ ಮಕ್ಕಳು ಹುಟ್ಟುತ್ತಾರೆ
ಅನ್ನೋದಕ್ಕಾಗಿ ಅದಕ್ಕೆ 16ನೇ ದಿನದಿಂದ 14ನೇ ದಿನ 16 ಆ ತರ ಒಂದು ಪ್ಲಾನ್, ಇವನ್ ಡಾಕ್ಟರ್ಸ್ ಕೂಡ ಆ ಪ್ಲಾನಿಂಗ್ ನ ಕೊಡ್ತಾರೆ. ಆ ರೀತಿನೇ ಆಗ್ಬೇಕು ಅನ್ನೋದು ವೈಜ್ಞಾನಿಕವಾಗಿ ಇವಾಗ ಕೊಡ್ತಾರೆ. ಆದ್ರೆ ಹಂಗಂತ ಅದು ಪಾಪದ ವಿಚಾರ ಅಂತಲ್ಲ. ನಿಜ ಹೇಳ್ಬೇಕು ಅಂತ ಹೇಳಿದ್ರೆ, ಗಂಡ ಹೆಂಡತಿ ಜೊತೆ ಆ ರೀತಿ ಇಲ್ದೆ ಅವಳನ್ನ ಸೆಪರೇಟ್ ಆಗಿ ಇಟ್ಟಿರ್ಲಿ ಅನ್ನೋದಕ್ಕಾಗಿ, ಅವಳಿಗೊಂದು ರೆಸ್ಟ್ ಬೇಕು ಅನ್ನೋದಕ್ಕಾಗಿರ್ಲಿ ಆ ರೀತಿ ಮಾಡ್ತಿದ್ರೆ ಹೊರತು, ಇದೇ ಮಹಾಭಾರತದಲ್ಲಿ ಇದೇ ದ್ರೌಪದಿಗೆ ವಸ್ತ್ರಾಪಹರಣ ಮಾಡ್ಬೇಕಾದ್ರೆ ಅವಳು ಅದೇ ಪರಿಸ್ಥಿತಿಲಿದ್ಲು. ಅಂದ್ರೆ ಅವಳು ಪೀರಿಯಡ್ಸ್ ಆಗಿತ್ತು. ಇದೆಲ್ಲ ಹೌದು, ದ್ರೌಪದಿಗೆ ಇದನ್ನ ನಾವೆಲ್ಲರೂ ಓದಿದೀವಿ. ಆ ಸಮಯದಲ್ಲಿ ಕೃಷ್ಣನೇ ಬಂದ ಅವಳಿಗೆ ಸೀರೆ ಕೊಡ್ಬೇಕಾದ್ರೆ, ನೀವು ಸೀರೆನ ಅಲ್ಲಿಂದ ಕೊಡ್ಬೇಕಾದ್ರೆ ಅವಳಿಗೂ ಸೀರೆಗೂ ಕೃಷ್ಣಂಗೂ ಕನೆಕ್ಟ್ ಆಗಿಲ್ವಾ? ಕೃಷ್ಣನಂತ ಪರಮಾತ್ಮನೇ ತನ್ನ ಸಹೋದರಿಯನ್ನ ಮುಟ್ಕೊಂಡಾಗ ತಾತ್ಕಾಲಿಕ ಮನುಷ್ಯ ಅವಳನ್ನ ಹೀಯಾಳಿಸಿ ಮೂಲೆಗೆ ತಳ್ಳೋದು ಅಲ್ಲ, ಕೂಡ್ಸೋ ಪದ್ಧತಿಗಳು ಅವ್ರವ್ರ ಮನೆ ಪದ್ಧತಿಗಳು ಬಿಟ್ಬಿಡಿ. ಆದ್ರೆ ಮಾನಸಿಕವಾಗಿ ಹೀಯಾಳಿಸೋದ್ರಿಂದಾನೇ ನೆಗೆಟಿವ್ ಕರ್ಮ ಹೆಚ್ಚಾಗೋದು. ನೀನು ಪದ್ಧತಿ ಆಚರಣೆಗಳನ್ನ ಯಾರು ಪ್ರಶ್ನೆ ಮಾಡೋದಿಲ್ಲ, ಆದ್ರೆ ಮಾನಸಿಕ ಕರ್ಮದಿಂದ ನಿಮ್ಗೆ ಏನಾಗತ್ತೆ ಅಂತ ಹೇಳಿದ್ರೆ, ನಿಮ್ಗೆಲ್ಲೂನು ಪುಣ್ಯ ಕರ್ಮ ಅನ್ನೋದು ಜಾಸ್ತಿ ಆಗೋದಿಲ್ಲ. ಅಂತ ಸಮಯದಲ್ಲಿ ಹೀಯಾಳಿಸಿದವ್ರಿಗೆ ಎಂತ ಶಿಕ್ಷೆಯನ್ನ ಕೊಡ್ತೀನಿ ಅಂತ ಗರುಡ ಪುರಾಣದಲ್ಲೂ ಬರೆದ್ಬಿಟ್ಟಿದೆ. ಅದಕ್ಕೂ ಉಪ್ಪು ಇದೆ. ಯಾಕೆ ಅಂದ್ರೆ ಅದು ಪ್ರಕೃತಿಯಲ್ಲಿ ಆಗುವಂತಹ ಬದಲಾವಣೆಗಳು. ಅಂದ್ರೆ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಆದಂತ ಟೈಮಲ್ಲಿ ಯಾರಾದ್ರೂ ಆಕೆನ ನಿಂದಿಸಿದ್ರೆ, ಮಾನಸಿಕವಾಗಿ ನೋವು ಕೊಟ್ರೆ, ಹೆಂಗೆ ದ್ರೌಪದಿ ರೊಚ್ಚಿಗೆದ್ದು ಶಾಪ ಹಾಕಿದ್ದು, ಅವಳಿಂದಾನೇ ಕುರುಕ್ಷೇತ್ರ ಯುದ್ಧ ನಡೀತು, ಅವರಿಂದಾನೇ ಕೌರವರೆಲ್ಲರೂ ನಾಶ ಆಗೋದ್ರಲ್ಲ. ಆ ಟೈಮಲ್ಲಿ ಮಹಿಳೆಗೆ ತುಂಬಾ ಪವರ್ ಇರುತ್ತೆ. ಕಾಮಾಖ್ಯ ದೇವಿದು ದೊಡ್ಡ ಇದು ನಡೆಯೋದೇನೆ, ಅಂಬುಬಾಚಿ ಹಬ್ಬ ನಡೆಯೋದೇ ಅದೇ ಟೈಮಲ್ಲ. ಆ ದೇವಿಗೆ ಅಷ್ಟು ತುಂಬಾ ಎನರ್ಜಿ ಮತ್ತೆ ಪವರ್ ಇರುತ್ತೆ ಅಂತ ಟೈಮಲ್ಲಿ. ಆದ್ರೆ ಆ ಟೈಮಲ್ಲಿ ಸಂಭೋಗ ಮಾಡಿ ಮಕ್ಕಳಿಗೆ ಒಂದು ಇದಾಗಬಾರ್ದು ಅನ್ನೋದು, ಕನೆಕ್ಟಿವಿಟಿ ಆಗಬಾರ್ದು ಅನ್ನೋದು ಒಂದು ಕಾರಣಕ್ಕಾಗಿ ಬೇಡ ಅಂತ ಹೇಳ್ತಿದ್ರೆ ಹೊರತು, ಅದನ್ನೇ ಮಹಾಪಾಪ ಅನ್ನೋ ರೀತಿ ನೀವು ದೂರ ತಳ್ಳೋರು ದೇವಿ ಆರಾಧನೆ ಮಾಡೋದಕ್ಕೆ ಯೋಗ್ಯರೇ ಅಲ್ಲ. ಎಲ್ಲಾ ಜೀವಾತ್ಮವನ್ನು ಕೊಟ್ಟಿದ್ದಾಗ, ದೇಹವನ್ನ ಬೇರೆ ಬೇರೆ ಕೊಟ್ಟಿದ್ದಾಗ, ನಾನು ಅದಕ್ಕೆ ಹೇಳಿದ್ದು ದೇಹದಿಂದ ಸ್ವಲ್ಪ ಹೈಯರ್ ಲೆವೆಲ್ಗೆ ಹೋಗಿ ನೋಡ್ಬೇಕು ನೀವು, ಅವಾಗ್ಲೇ ಆಧ್ಯಾತ್ಮ ಕನೆಕ್ಟ್ ಆಗೋದು. ನೀವು ದೇಹದ ಲೆವೆಲ್ ಅಲ್ಲೇ ಇದ್ದಾಗ ಇವಳು ಹೆಣ್ಣು, ಇವಳು ಗಂಡು, ಇವಳದು ಅವಳದು ಅಂತನೋದು, ಮತ್ತೆ ಅದಕ್ಕೆ ಬೆಲೆ ಕೊಡದೆ ಇರೋದು, ನಿಮ್ಗೆ ಯಾವ್ದೇ ರೀತಿ ಕೂತ್ಕೊಂಡು ಗಂಟೆಗಟ್ಲೆ ಪೂಜೆ ಮಾಡ್ತಾರೆ, ಅದಕ್ಕೇನು ದೇವ್ರು ಬಂದ್ ವರ ಕೊಡಲ್ಲ, ನಿಮ್ಗೆ ಮುಕ್ತಿನೂ ಸಿಗಲ್ಲ. ಆಮೇಲೆ ದೇವಿನ ಅಷ್ಟೆಲ್ಲ ಪೂಜೆ ಮಾಡ್ತೀರಾ, ಮಹಾಲಕ್ಷ್ಮಿನ, ಮಹಾಕಾಳಿ, ಮಹಾಸರಸ್ವತಿನ ಯಾರೇ ಆಗ್ಲಿ, ಮನೇಲಿರೋ ಹೆಣ್ಮಗಳಿಗೆ ನೀವು ಗೌರವ ಕೊಡ್ಲಿಲ್ಲ ಅಂದ್ರೆ ಇಟ್ ವಾಂಟ್ ವರ್ಕ್. ಆಮೇಲೆ ಹೆಣ್ಮಕ್ಳು ಅವರೇ ಕೇಳಿರೋಂತ ಪ್ರಶ್ನೆಗೆ ಇದ್ ಮಾಡ್ಬೇಕಾ ಮಾಡಬಾರ್ದಾ ಅನ್ನೋದಕ್ಕೆ ನಿಮ್ಮ ಮನೆ ಪದ್ಧತಿಗಳನ್ನ ಫಾಲೋ ಮಾಡ್ಕೊಳ್ಳಿ, ಅದ್ರಲ್ಲಿ ತಪ್ಪೇನಿಲ್ಲ. ನೀವು ಆ ಟೈಮಲ್ಲಿ ಮಾಡಬಾರ್ದು ಅನ್ನೋತಿದ್ರೆ ಮಾಡಬೇಡಿ ಅಂತಾನೆ ಇಟ್ಕೊಳ್ಳಿ. 60 ವರ್ಷ ಆದ್ಮೇಲೆ ಅಥವಾ ನಿಮ್ಗೆ 50 ವರ್ಷ ಆದ್ಮೇಲೆ ಆಮೇಲೆ ಎಲ್ಲವನ್ನು ನಾವು ಮಾಡ್ಕೋತಿದ್ರೆ ಕಂಟಿನ್ಯೂಸ್ ಆಗಿ ಮಾಡಿ. ಆದ್ರೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳೋ ಹಾಗೆ, ನಾವ್ ಅವನನ್ನ ಮರಿತೀವೋ ಬಿಡ್ತೀವೋ, ಅವನು 24 hours ನಮ್ಮೊಳಗೆ ಇರ್ತಾನೆ. ಅವ್ನು ನಮ್ಮನ್ ಬಿಟ್ಟು ಹೋಗಕ್ ಸಾಧ್ಯ ಇಲ್ವಲ್ಲ. ನಾವು ಉಸಿರಾಡ್ತಾ ಇದ್ದೀನಿ ಅಂದ್ರೆ, ನನ್ನ ಹಾರ್ಟ್ ಬೀಟ್ ನಡೀತಾ ಇದೆ ಅಂದ್ರೆ, ನನ್ನಲ್ಲಿ ಎನರ್ಜಿ ಇದೆ ಅಂದ್ರೆ, ಪರಮಾತ್ಮನ ಎನರ್ಜಿ ಇದ್ದೇ ಇರುತ್ತೆ. ಅದಕ್ಕೆ ಮೈಲ್ಗೆ ಇಲ್ವಲ್ಲ. ಎಲ್ಲಿದೆ ಮೈಲ್ಗೆ? ಮೈಲ್ಗೆ ನಾನು ಹಾಕೊಳ್ಳೋ ಬಟ್ಟೆಗೆ, ನಾನ್ ಮಾಡುವ ಕರ್ಮಗಳಿಗೆ, ನನ್ನ ಒಂದು ತಾತ್ಕಾಲಿಕ ಜೀವನದಲ್ಲಿ ಸಾವಿನ ಸುದ್ದಿ ಬಂದಾಗ, ಇದಾದಾಗ ಅದಾದಾಗ ಅಂತ ಮೈಲ್ಗೆಗಳಿದೆ. ಬಟ್ ನೀನ್ ಆಧ್ಯಾತ್ಮಿಕವಾಗಿ ಪೂರ್ಣ ಮಟ್ಟದಲ್ಲಿ ಮೇಲ್ ಹೋದಾಗ ನಿನ್ಗೆ ಯಾವ ಟೈಮಲ್ಲೂ ಮಂತ್ರ ಹೇಳ್ಕೊಳಕ್ ರಿಸ್ಟ್ರಿಕ್ಷನ್ಸ್ ಇಲ್ಲ. ಆದ್ರೆ ಕ್ರಿಯೆಗಳನ್ನ ಮಾಡೋದಕ್ಕೆ, ಇವಾಗ ಮನೇಲಿ ಪೂಜೆ ಮಾಡ್ಬೇಕಾ, ದೇವ್ರ ದೀಪ ಹಚ್ಬೇಕಾ, ನೈವೇದ್ಯ ಮಾಡ್ಬೇಕಾ, ಅದಕ್ಕೆ ನಿನ್ಗೆ ಮಡಿ ಮೈಲ್ಗೆವನ್ನ ನೋಡ್ಕೋಬೇಕು. ಆದ್ರೆ ಮಂತ್ರ ಜಪ ಮಾಡೋದಕ್ಕೆ ನಿಮ್ಗೆ ಯಾವುದೇ ರೀತಿ ಮಡಿ ಮೈಲ್ಗೆಯನ್ನ ದೇವ್ರು ಹೇಳೇ ಇಲ್ಲ. ನೀವು ಡೆತ್ ಬೆಡ್ ಅಲ್ಲಿ ಇದ್ದಾಗ, ಹಾಸ್ಪಿಟ್ಲ್ ಅಲ್ಲಿ ಕೂಡ ಮನುಷ್ಯರು ಎಷ್ಟೋ ದಿನ ನಾವು ಸ್ನಾನ ಮಾಡಕ್ಕೆ ಆಗಿರಲ್ಲ. ಯಾಕೆ ಡೆತ್ ಬೆಡ್, ಈಗ್ಲೇ ಯಾರೋ ಹೋದಾಗ್ಲೂ, ಹಾಸ್ಪಿಟ್ಲ್ಗೆ ಅಡ್ಮಿಟ್ ಆದಾಗ್ಲೂ 2-3 ದಿನ ಸ್ನಾನ ಮಾಡಿರಲ್ಲ. ಆ 2-3 ದಿನ ದೇವ್ರು ನನ್ನ ಬಿಟ್ಟು ಹೊರಟೋಗ್ತಾನ? ಬಿಟ್ಟು ಹೋಗಕ್ ಸಾಧ್ಯ ಅಲ್ಲ. ನಾ ಹೋದ್ಸತಿ ನಿಮ್ಗೆ ಹೇಳ, ನಾ ಕೈಲಾಸ ಪರ್ವತಕ್ಕೆ ಹೋದಾಗ ಹೈ ಆಲ್ಟಿಟ್ಯೂಡ್ಗೆ ನಿಮ್ಗೆ ಕಣ್ಣು, ಮೂಗು, ಬಾಯಿ ಎಲ್ಲಾ ಕಡೆ ಬ್ಲೀಡ್ ಆಗತ್ತೆ. ಹಂಗಂತ ನಿನ್ಗೆ ಮನುಷ್ಯನ್ಗೆ ಬ್ಲೀಡ್ ಆದ ಮಾತ್ರಕ್ಕೆ ನೀನ್ ದೇವ್ರನ್ನ ಬಿಟ್ಬಿಟ್ಟು ಓಡೊರ್ಟೋಗು, ಮನೆಗೆ ವಾಪಸ್ ಬಂದ್ಬಿಡು ಅಂತಲ್ಲ. ಆ ಹೈ ಆಲ್ಟಿಟ್ಯೂಡ್ಗೆ ಎಲ್ರಿಗೂ ಇವನ್ ಮೂಗಲ್ ಬ್ಲೀಡ್ ಆಗುತ್ತೆ, ಕಿವಿಲ್ ಬ್ಲೀಡ್ ಆಗುತ್ತೆ. ಅದನ್ನ ನೀವು ಪೀರಿಯಡ್ಸ್ ಅಂತ ಕನ್ಸಿಡರ್ ಮಾಡಕ್ ಆಗಲ್ಲ.
ಅವ್ರು ಹೇಳಿದ್ದು ಈ ಸಂಹಿತೆಗಳಲ್ಲಿ ಮತ್ತೆ ಧರ್ಮ ಪುರಾಣಗಳಲ್ಲಿ ಏನಕ್ಕೆ ಹೇಳಿದ್ರು ಅಂತ ಹೇಳಿದ್ರೆ, ಧರ್ಮಶಾಸ್ತ್ರಗಳಲ್ಲಿ ಈ ರೀತಿ ಒಂದೊಂದೊಂದೊಂದು ಪದ್ಧತಿಗಳನ್ನ ಹಾಕ್ತಾ ಹೋದ್ರು, ಕಟ್ಟುಪಾಡುಗಳ ಪದ್ಧತಿಗಳ, ಸತಿ ದಹನ ಸಹಗಮನ ಪದ್ಧತಿ ಹಾಕಿದ್ರಲ್ಲ, ಅವಾಗ ಗಂಡ ಸತ್ತೋದ್ರೆ ನೀನು ಬೆಂಕಿಗೆ ಹಾರ್ಬೇಕು ಅಂತ. ಆ ರೀತಿ ಕೆಲವು ಪದ್ಧತಿಗಳನ್ನ ಕೆಲವು ಮನೆಗಳಲ್ಲಿ ಈ ರೀತಿ ಆಗ್ರಿ. ಒಂದ್ ಗಂಡ ಸತ್ತೋದ್ರೆ ನೀವು ಬೋಳಿಸ್ಕೋಬೇಕು, ತಲೆಯಲ್ಲಿ ಕೂದ್ಲಿರ್ಬಾರ್ದು ಅಂತ ಹೇಳ್ತಾ ಇದ್ದು ಪದ್ಧತಿಗಲ್ಲ. ಹುಡುಗಿರು ದೇ ಲುಕ್ ವೆರಿ ಬ್ಯೂಟಿಫುಲ್ ಅಂಡ್ ಅಟ್ರಾಕ್ಟಿವ್ ವೆನ್ ದೇ ಹ್ಯಾವ್ ಹೇರ್. ಅದನ್ನ ಕೂದ್ಲು ಇಟ್ಕೋಬಾರ್ದು, ಅವಳು ಬ್ಯೂಟಿಫುಲ್ ಆಗಿ ಕಾಣಿಸ್ಬಾರ್ದು, ಯಾವ ಬೇರೆ ಪರಪುರುಷನೋ ಅವಳ ಕಡೆ ಅಟ್ರಾಕ್ಟ್ ಆಗ್ಬಾರ್ದು ಅನ್ನೋದಕ್ಕಾಗಿ ಅವಳಿಗೆ ತಲೆ ಬೋಡಿಸ್ತಾ ಇದ್ರು. ಆದ್ರೆ ಅದನ್ನೆಲ್ಲ ಇವಾಗ ಮಾಡರ್ನ್ ಲೈಫ್ ಅಲ್ಲಿ ವಾಪಸ್ ಬೇಡ, ನಾವೆಲ್ಲ ಹಿಂಗೆ ಚೆನ್ನಾಗಿರ್ತೀವಿ ಅಂತ ಅನ್ನೋದನ್ನ ಒಂದೊಂದ್ ಪದ್ಧತಿ ಫಾಲೋ ಮಾಡ್ತಾರೆ, ಒಂದೊಂದ್ ಫಾಲೋ ಮಾಡಲ್ಲ. ರೀಸನ್ ಆಫ್ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಎಲ್ಲ ಆದಾಗ ಯಾಕೆ ಮನೆಯಿಂದ ಬೇರೆ ಸೆಪರೇಟ್ ಒಂದು ರೂಮ್ ಅಲ್ಲಿ ಇಡ್ತಿದ್ರು ಅದೆಲ್ಲ, ಆ ಟೈಮಲ್ಲಿ ಹಾರ್ಮೋನ್ ಅಫ್ ಕೋರ್ಸ್ Change ಆಗುತ್ತೆ, ಮೂಡ್ ಸ್ವಿಂಗ್ಸ್ ಆಗ್ತಿರತ್ತೆ. ಹೌದು ಹೌದು, ಅದು ಒಂದು ಸೈಂಟಿಫಿಕ್, ಅದು ತುಂಬಾ ಆಗತ್ತದೆ. ವೈಜ್ಞಾನಿಕವಾಗೇನೆ ಅವ್ರು ಹೇಳಿದ್ರು, ಅವಾಗ ವೀಕ್ ಆಗಿರ್ತಾರೆ, ಅವಳಲ್ಲಿ ಇನ್ನರ್ ಶಕ್ತಿ ಬಹಳ ಇರುತ್ತೆ, ಆದ್ರೆ ಫಿಸಿಕಲಿ ಅವಳು ವೀಕ್ ಆಗಿರ್ತಾಳೆ. ಅವಳ ಮೈಂಡ್ ಕರೆಕ್ಟ್ ಆಗಿ ವರ್ಕ್ ಆಗದೆ ಹೋದಾಗ ಮತ್ತೆ ಕೋಪ ಬರೋದು ಜಾಸ್ತಿ ಆಗತ್ತೆ. ಆ ಟೈಮಲ್ಲಿ ಗಂಡ ಹೆಂಡತಿ ಜೊತೆಲಿ ಸೇರ್ಲೆ, ಗರುಡ ಪುರಾಣದಲ್ಲೂ ಇದು ಬರೆದು ಬಿಟ್ಟಿದ್ದಾರೆ. ನೀನ್ ಆ ಟೈಮಲ್ಲಿ ಅವಳನ್ನ ಬಲವಂತ ಕೂಡ ಪಡಿಸಬಾರದು ಅನ್ನೋದನ್ನ ಕೂಡ ಬರೆದಿದ್ದಾರೆ. ಸೊ ಆ ರೀತಿ ಅದಕ್ಕೂ ಶಿಕ್ಷೆ ಕೊಡ್ತೀನಿ ಅಂತ. ಮತ್ತೆ ಈಗ ಶ್ರೀವಿದ್ಯಾ ಅಂದ್ರೆ ದಶಮಹಾ ವಿದ್ಯೆಗಳು ಏನಿದೆಲ್ಲ, ಅದು ತುಂಬಾ ಜನ ಮುಂಚೆಯಿಂದ ಒಂದು ಮೆತ್ತಿದೆ. ಇದೇನು ಅಂದ್ರೆ, ಇದು ಯಾರೋ ಮಾಟ ಮಂತ್ರ ಮಾಡೋರು, ಈ ಸ್ಮಶಾನಗಳಲ್ಲಿ ಕೂತ್ಕೊಂಡು ಪೂಜೆ ಮಾಡೋರು, ಇಂಥವ್ರು ಮಾಡ್ತಕ್ಕಂತ ಆಚರಣೆ ಅಂತ. ಅಂದ್ರೆ ಅದನ್ನ ನಾನು ಅವಾಗ್ಲೇ ಹೇಳ್ದಂಗೆ ಸಾತ್ವಿಕ, ತಾಮಸಿಕ, ರಾಜಸಿಕ ಅಂತ 3 ತರ ತ್ರಯೀ ಗುಣಗಳು ಎಲ್ಲದ್ರಲ್ಲೂ ಇದೆ ಅಂತ ದೇವ್ರು ಹೇಳ್ಬಿಟ್ಟಿದ್ದಾನೆ. ಸೊ ನಾವ್ ಆಚಾರ ವಿಚಾರಗಳಲ್ಲೂ ಕೂಡ ತ್ರಯೀ ಗುಣಗಳು ಬರ್ತಾನೆ ಹೋಗುತ್ತೆ. ಸೊ ಆ ತ್ರಯೀ ಗುಣಗಳಲ್ಲಿ ನಾನು ಯಾವ್ದನ್ನ ಪಿಕ್ ಮಾಡ್ಕೊಂಡ್ ಮಾಡ್ತೀನಿ. ಅದರಲ್ಲಿ ತಾಮಸಿಕ ಅಂತ ಹೇಳಿದ್ರೆ ನಾವು ಮೊದ್ಲು ನೀವು ಮಾತಾಡ್ಕೊಂಡ್ವಲ್ಲ, ಮದ್ಯ, ಮಾಂಸ, ಮೀನು, ಮೈಥುನ ಅದನ್ನೆಲ್ಲ ಮಾಡ್ಕೊಂಡು ಹೋಗೋ ಅಂತದ್ದು ತಾಮಸಿಕ ವಿದ್ಯೆ. ಅಂದ್ರೆ ತಾಮಸಿಕವಾಗಿ ಮಾಡುವಂತಹ, ಪರ್ಫಾರ್ಮ್ ಮಾಡುವಂತಹ ಪೂಜೆ ಅಂತ ನಾವ್ ಅದನ್ನ ಕರಿತೀವಿ. ಅಂದ್ರೆ ಯಾವ್ದನ್ನೇ ಸಾಯಿಸ್ಬಿಟ್ಟು ನಾವ್ ಅದನ್ನೆಲ್ಲ ಹೆಣ ಅಂತ ಕರಿತೀವಿ. ಅಥವಾ ಅದರಲ್ಲಿ ಅದು ನಿರ್ಜೀವವಾಗಿರುತ್ತೆ, ಅದು ವಾಸನೆ ಬರಕ್ ಶುರುವಾಗತ್ತೆ. ಇವನ್ ಮನುಷ್ಯನ ದೇಹದಲ್ಲಿ ಪ್ರಾಣ ಹೋದ ತಕ್ಷಣನೇ ಮನುಷ್ಯನ ದೇಹ ವಾಸನೆ ಬರಕ್ಕೂ ಶುರುವಾಗತ್ತೆ, ಮತ್ತೆ ಅದು ಕೊಳೆಯಕ್ಕೂ ಶುರುವಾಗತ್ತೆ, ಮತ್ತೆ ಬೇರೆ ಕ್ರಿಮಿಕೀಟಗಳು ಹುಟ್ಕೊಳಕ್ ಶುರುವಾಗತ್ತೆ. ಅದೆಲ್ಲ ಆಗೋದಕ್ಕೆ ಅಂತದನ್ನ ನಾವು ದೇವ್ರಿಗೆ ಅರ್ಪಿಸಬಾರ್ದು, ಅದು ತಾಮಸಿಕ ಪೂಜೆ. ನಾವು ಸಾತ್ವಿಕವಾಗಿರುವಂತದ್ದು ಕೊಡ್ಬೇಕು. ಅನ್ನಂ ಪರಬ್ರಹ್ಮಂ ಅಂತ ನಾವು ಅನ್ನದಿಂದ ಕೊಡ್ತೀವ, ಸಾತ್ವಿಕವಾಗಿರುವಂತಹ ಆಹಾರಗಳನ್ನ ಕೊಡ್ಬೇಕು ಅಂತ ಅನ್ನೋದು. ಅದ್ರಲ್ಲೇ ರಾಜಸಿಕವಾಗಿ ಮಾಡೋದು, ನಾನು ಹೇಳಿದ್ನಲ್ಲ ನಿಮ್ಗೆ, ಎಲ್ಲಾ ದರ್ಪಗಳನ್ನ ತೋರಿಸ್ಕೊಂಡು, ಇವನ್ ಇವ್ರುಗಳು ರಾಕ್ಷಸರು ಮಾಡೋರಲ್ಲ, ನಾನು ಎಲ್ಲಾ ಹಾಕ್ತೀನಿ ಬಟ್ ಇಡೀ ಎಲ್ಲವೂ ನನಗ್ ಬರ್ಬೇಕು ಅಂತ ಅನ್ನೋದು ಇವ್ರು ಮಾಡೋ ರಾಕ್ಷಸ ಗುಣದಿಂದ ಮಾಡೋ ಅಂತದ್ದು. ಸೊ ದೇವ್ರೇನ್ ಹೇಳ್ತಾನೆ, ಎಲ್ಲದ್ರಲ್ಲೂ ತ್ರಯೀ ಗುಣ ಇದೆ, ಆ ಎಲ್ಲಾ ಗುಣಗಳನ್ನು ಮೀರಿ ನೀನ್ ಮೇಲಕ್ ಹೋಗು ಅಂತ ಹೇಳ್ತಾನೆ. ಇವನ್ ಸಾತ್ವಿಕ ಗುಣವನ್ನು ಬಿಟ್ಟು ನೀವ್ ಮೇಲಕ್ ಹೋಗ್ಬೇಕಂತೆ. ಮತ್ತೆ ಈಗ ದಶಮಹಾ ವಿದ್ಯೆಗಳು ಇದು ಪ್ರತಿ ಶುಕ್ರವಾರ ಅಥವಾ ನವರಾತ್ರಿ ಟೈಮಲ್ಲಿ ಇದ್ರ ಆಚರಣೆ ತುಂಬಾ ಜಾಸ್ತಿ ಇರತ್ತಲ್ಲ. ನವರಾತ್ರಿಲಿ ಏನಾಗತ್ತೆ, ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಬ್ಯೂಟಿಫುಲ್ ಸಮಯ ಅಂತ ಅನ್ನೋದಕ್ಕೆ ನವರಾತ್ರಿಲಿ ಪವರ್ಫುಲ್ ಆಗಿ ಸಾಧನೆಗಳನ್ನ ಮಾಡ್ತಾರೆ. ಮತ್ ಈ ಸಾಧನೆಗಳನ್ನ ಮಹಿಳೆ ಪುರುಷ ಅನ್ನೋದೇನಿರಲ್ಲ, ಎಲ್ರೂ ಮಾಡ್ತಾರೆ. ತುಂಬಾ ಜನ ದೇವಿ ಉಪಾಸಕರು ಪುರುಷರೇ ಆಗಿದ್ದಾರೆ. ನೀವು ನೋಡಿ, ಎಲ್ಲ ಇಡೀ ದೇಶದಲ್ಲಿ ನಾರ್ತ್ ಇಂಡಿಯಾ, ಸೌತ್ ಇಂಡಿಯಾ, ಎಲ್ಲ ವೆಸ್ಟ್ ಈಸ್ಟ್ ಎಲ್ ತಗೊಂಡ್ರು ನೀವು ಎಲ್ಲಾ ದಶಮಹಾವಿದ್ಯೆಗಳನ್ನ ಜಾಸ್ತಿ ಕರಗತಗೊಳಿಸ್ಕೊಂಡ್ರು ಅಂತದ್ದು ಪುರುಷರೇ. ತುಂಬಾ ದೇವಿ ಆರಾಧನೆ ಮಾಡಿ 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 ಇವನ್ ದೇವಸ್ಥಾನಗಳಲ್ಲಿ ಪೂಜೆ ಮಾಡೋರು ಕೂಡ ಪುರುಷರೇ ತಾನೆ, ಮಹಿಳೆಯರನ್ನ ಬಿಡೋದಿಲ್ವಲ್ಲ. ಸೊ ಮಹಿಳೆಯರು ಮನೆ ಮಟ್ಟಕ್ಕೆ ಎಲ್ಲವನ್ನು ಮಾಡ್ಕೊಂಡ್ ಬಂದಿದ್ದಾರೆ. ಬಟ್ ಅವಾಗ ವೇದಗಳ ಕಾಲದಿಂದ ಗಾರ್ಗೆಯಿ, ಮೈತ್ರೇಯಿ, ಘೋಷ ಅವರೆಲ್ಲರೂ ಋಗ್ವೇದಕ್ಕೆನೆ ಕಾಂಟ್ರಿಬ್ಯೂಟ್ ಮಾಡಿದ್ರು. ಮಹಿಳೆಯರು ತುಂಬಾ ಮಂತ್ರಗಳನ್ನ ಕಾಂಟ್ರಿಬ್ಯೂಟ್ ಮಾಡಿ, ತುಂಬಾ ಸೂಕ್ತಗಳನ್ನ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಆಮೇಲೆ ಇದೇನಾಯ್ತು, ಸಾಮಾಜಿಕ ಪದ್ಧತಿ ಬರ್ತಾ ಇದ್ದಂಗೆ ಒಂದು ಕುಟುಂಬ ಅಂತ ಮಾಡ್ಕೊಂಡಾಗ ಮಹಿಳೆ ಕುಟುಂಬದ ಒಳಗಿರ್ಬೇಕು, ಪುರುಷ ಹೊರಗಡೆ ದುಡಿಬೇಕು ಅಂತ ಅವ್ರು ಒಂದು ಇದನ್ನ ಹಾಕೊಂಡ್ರು, ಚೌಕಟ್ಟುಗಳನ್ನ ಈ ರೀತಿ ಹಾಕೊಂಡು ಮಾಡ್ತಾ ಹೋದ್ರು. ಮತ್ತೆ ಮಹಿಳೆ ಎಲ್ಲವನ್ನು ಜೋಡಿಸ್ಕೊಡ್ಬೇಕು, ಪುರುಷ ಪೂಜೆ ಮಾಡ್ಬೇಕು ಅಂತ. ಬಟ್ ಕೆಲವು ಮನೆಗಳಲ್ಲಿ ನೀವು ಗಮನಿಸಿ, ಅಮ್ಮನೇ ಪೂಜೆ ಮಾಡ್ತಾರೆ. ನಮ್ಮಲ್ಲಿ ಯಾರ್ ಭಕ್ತಿ ಅಂದ್ರೆ ನಮ್ಮಮ್ಮ ಮಾಡ್ಕೋತಾರೆ ಎಲ್ಲಾ ಪೂಜೆ ಅಂತಾರೆ ಕೆಲವ್ರ ಮನೇಲಿ. ಕೆಲವ್ರ ಮನೇಲಿ ಅಮ್ಮಂಗ್ ಮಾಡಕ್ ಬಿಡಲ್ಲ, ಅಪ್ಪ ಪೂಜೆ ಮಾಡ್ಕೋತಾರೆ ಅಂತಾರೆ. ಅಪ್ಪ ಬ್ಯುಸಿಯಾಗಿ ಕೆಲ್ಸಕ್ಕೆ ಹೋಗೋದು, ಅಮ್ಮ ಮಾಡ್ಕೋತಾರೆ. ಬಟ್ ಇದೇನಂದ್ರೆ ಮಕ್ಕಳ ಲೆವೆಲ್ಗೂ ಬರ್ಬೇಕು. ಸೊ ಇದು ಶ್ರೀವಿದ್ಯಾ ಪೂಜೆಯನ್ನ ಎಲ್ರೂ ಮಾಡಬಹುದು.
ಸೊ ಅದು ಮುಕ್ತಿಗೂ ಕೂಡ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ. ಮತ್ತೆ ನಿಮ್ಮೆಲ್ಲ ಲೌಕಿಕ ಆಸೆ ಆಕಾಂಕ್ಷೆಗಳನ್ನು ಕೂಡ ನೆರವೇರಿಸುತ್ತೆ. ಇದನ್ನ ಆದಷ್ಟು ಚಿಕ್ಕ ವಯಸ್ಸಲ್ಲೇ ಶುರು ಮಾಡ್ಕೊಂಡ್ರೆ ಒಳ್ಳೇದು. ಆಮೇಲೆ ಗುರುಗಳನ್ನ ಎಲ್ಲಿ ಹುಡುಕ್ಲಿ, ಇದೆಲ್ಲ ಗೌಪ್ಯವಾದ ಮಂತ್ರಗಳು. ಆಮೇಲೆ ಈ ಗುರುಗಳನ್ನ ಹುಡುಕೊಂಡು ಹೋಗೋದ್ ಕಷ್ಟ ಅಂತ ಇತ್ತೀಚೆಗಷ್ಟೇ ಎಷ್ಟೊಂದ್ ಜನ ನಾವು ಗುರುಗಳ್ ನೋಡಿದ್ವಲ್ಲ, 7 ಲಕ್ಷ ಇಸ್ಕೊಂಡ್ರು, 10 ಲಕ್ಷ ಇಸ್ಕೊಂಡ್ರು. ಆಮೇಲೆ ನಮ್ ದೇವಿಗೆ ತಂದ್ಬಿಟ್ಟು ಇಷ್ಟ್ ಲಕ್ಷದ ಒಡವೆಗಳನ್ನ ಹಾಕಿ, ಯಾವ ದೇವ್ರನ್ನು ಚಿನ್ನದ ಒಡವೆ ಹಾಕು ಅಂತ ಕೇಳೋದಿಲ್ಲ. ನೀವ್ ಆ ರೀತಿ ಮೂರ್ಖರಾಗಕ್ ಯಾಕೆ ಹೋಗ್ತೀರಾ ಅನ್ನೋದು ನನ್ನ ಪ್ರಶ್ನೆ. ದಯವಿಟ್ಟು ಅದನ್ನ ಮಾಡ್ಬೇಡಿ. ಅವ್ರ ಹೆಂಗ್ ಮೇಡಮ್ ಕಳ್ಳಗುರುಗಳು ಗೊತ್ತಾಗ್ತಾರೆ ಅಂದ್ರೆ, ನಿಮ್ಮನ್ ದುಡ್ಡು ಕೇಳಿದ ತಕ್ಷಣ ಕಳ್ಳಗುರುಗಳು ನಿಮ್ಗೆ ಗೊತ್ತಾಗ್ಬೇಕದು. ಯಾರೋ ಒಬ್ರು ಲೇಡಿಗೆ ನಮ್ಮ ಯಜಮಾನ್ರಿಗೆ ಹುಷಾರಿಲ್ಲ, ಅವ್ರನ್ನ ಬದುಕಿಸ್ಕೋಬೇಕು ಹೇಳಿ ಅಂದ್ರೆ ಎಲ್ಲ ಇದೇ ಪೂಜೆ ಮಾಡಿ ಅಂತೆ. ಅದಕ್ಕೆ ಲಕ್ಷಾಂತರ ರೂಪಾಯಿ ಕೊಡ್ಬೇಕು ಅಂದ್ರಂತೆ. ಇವರೆಲ್ಲ ಸಾಲ ಮಾಡ್ಕೊಂಡು ಮನೆ ಮಾರಿಸಿ ಸೈಟ್ ಮಾರಿಸಿ ಎಲ್ಲಾ ಮಾಡಿ ತಂದು ಕೊಟ್ರು. ನಮ್ ದೇವಿಗೆ ಚಿನ್ನದ ಸರ ಕೊಡಿ ಅಂತ. ಯಾವ ದೇವಿ ಸರ್ ಚಿನ್ನದ ಸರ ಕೊಡಿ ಅಂತ ಕೇಳ್ತಾರೆ? ಆಮೇಲೆ ಅವಳೇ ಕೊಟ್ಟಿರೋದು ನಮ್ಗೆಲ್ಲ. ಅದೆಲ್ಲ ನಿಮ್ಮ ಭಕ್ತಿ ಬಿಟ್ಟು ಇನ್ನೇನು ಕೇಳೋದಿಲ್ಲ ದೇವ್ರು. ನೀವು ಭಕ್ತಿಯಲ್ಲಿ ಹೇಗೆ ಕೂತು ಕನೆಕ್ಟ್ ಆಗ್ತೀರಾ ಅನ್ನೋದು ಬಹಳ ಮುಖ್ಯ. ಇವಾಗ್ಲೂ ಹೇಳ್ತೀರಿ, ನೀವು ಬೇರೆಯವ್ರ ಮಾತನ್ನ ಕೇಳ್ಬೇಡಿ. ಭಕ್ತಿಗೆ ಅಡ್ಡ ಬರೋರ್ನ ನೀವು ಪಕ್ಕಕ್ಕೆ ಸರ್ಸಿ. ನೀವೇನೇನ್ ಪೂಜೆ ಮಾಡ್ಕೋಬೇಕೋ, ನೀವೇನೇನ್ ಯಾವ ರೀತಿ ದೇವ್ರಿಗೆ ಕನೆಕ್ಟ್ ಆಗ್ಬೇಕು ನೀವು ಆಗ್ತಾ ಹೋಗಿ. ಯಾಕೆಂದ್ರೆ ನೀವು ಸೆಲ್ಫಿಶ್ ಆಗಿರ್ಬೇಕು ಈ ವಿಚಾರದಲ್ಲಿ. ಯಾವ್ದ್ರಲ್ಲಿ? ಮುಕ್ತಿಯಲ್ಲಿ. ನಾತಿಚರಾಮಿಲಿ ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ, ಮೋಕ್ಷೇಚ ಅಲ್ಲ. ಮೋಕ್ಷಕ್ ನೀವು ಹೋಗ್ಬೇಕಾದ್ರೆ ನೀವು ಒಬ್ಬರೇ ವಾಕ್ ಮಾಡ್ಬೇಕು. ಹಂಗಂತ ಸಂಸಾರ ಬಿಟ್ಬಿಡಿ ಅಂತಲ್ಲ. ಇದನ್ನು ಕೃಷ್ಣನು ಹೇಳಿಲ್ಲ. ಅರ್ಜುನನ್ಗೆ ಸಂಸಾರ ಬಿಟ್ಬಿಟ್ಟು ನೀನು ಮುಕ್ತಿ ಮಾರ್ಗಕ್ಕೆ ಬಂದ್ಬಿಡು ಅಂತ ಕೃಷ್ಣ ಭಗವದ್ಗೀತೆಯಲ್ಲೂ ಹೇಳ್ಕೊಟ್ಟಿಲ್ಲ. ನೀನ್ ಎಲ್ಲಾದ್ರಲ್ಲೂ ಇರ್ಬೇಕು, ಬಟ್ ಡಿಟ್ಯಾಚ್ಡ್ ಆಗಿರ್ಬೇಕು. ಸೊ ಡಿಟ್ಯಾಚ್ಡ್ ಆಗಿ ನೀನ್ ಯಾವ ರೀತಿ ಮುಕ್ತಿ ಕಡೆಗೆ ಬರ್ತೀಯ. ಆಮೇಲೆ ಕರ್ಮದಿಂದ ಎಸ್ಕೇಪ್ ಆಗ್ಬಾರ್ದು. ಲಲಿತಾ ಸಹಸ್ರನಾಮ ಮತ್ತೆ ನಿಮ್ಗೆ ಶ್ರೀವಿದ್ಯಾ ಎಷ್ಟು ಬ್ಯೂಟಿಫುಲ್ ಆಗಿ ಹೇಳ್ಕೊಡುತ್ತೆ ಅಂದ್ರೆ, ಕರ್ಮದಿಂದ ಎಸ್ಕೇಪ್ ಆಗಿ ನೀನ್ ಸನ್ಯಾಸತ್ವವನ್ನ ತಗೊಂಡು ನನ್ನ ಹತ್ರ ಬಂದ್ ಪೂಜೆ ಮಾಡು ಅಂತ ಹೇಳಲ್ಲ. ನೀನ್ ಅದಕ್ಕೆ ಹೇಳಿದ್ದು, ಸಂಸಾರದಲ್ಲೇ ಇರು, ಪ್ರೀತಿಸ್ಕೊಂಡೇ ಇರು, ಲವ್ ಮಾಡ್ಕೊಂಡೇ ಇರು, ನಿಮ್ ಮಕ್ಕಳನ್ನು ಚೆನ್ನಾಗ್ ನೋಡ್ಕೋ, ಕುಟುಂಬ ಜನಗಳನ್ನ ಸಮಾಜನೂ ಚೆನ್ನಾಗ್ ನೋಡ್ಕೋ, ನಿಂಗೆ ಸಕಲ ಸಮೃದ್ಧಿಯನ್ನು ಕೊಡ್ತೀನಿ. ದಾನಾನು ಮಾಡು. ದಾನ ಮಾಡ್ಲೇಬೇಕು. ಅದನ್ನ ಮುಖ್ಯವಾಗಿ ಎಲ್ಲಾ ಕರ್ಮಗಳಲ್ಲೂ ದಾನ ಮಾಡೋದು ಬಹಳ ಮುಖ್ಯ. ಸೊ ಅದನ್ನ ಯೋಗ್ಯರಿಗೆ ದಾನ ಮಾಡು. ಇದೆಲ್ಲ ಹೇಳ್ಕೊಂಡ್ ಬಂದನು ನಿಮ್ಗೆ ಸನ್ಯಾಸತ್ವ ತಗೊಂಡೇ ಮಾಡು ಅಂತ ಹೇಳಲ್ಲ. ನೀನ್ ಇಲ್ಲಿದ್ಕೊಂಡೇ ಯಾವ ರೀತಿ ಹೋಗ್ಬೇಕು ಅಂತ ಅನ್ನೋದನ್ನ ಶ್ರೀವಿದ್ಯಾ ನಿಮಗೆ ಬಹಳ ಬ್ಯೂಟಿಫುಲ್ ಆಗಿ ಹೇಳ್ಕೊಡುತ್ತೆ. ಎಷ್ಟೊತ್ತು ತಿಳ್ಕೊಂಡ್ರಲ್ಲ, ಲಲಿತಾ ತ್ರಿಪುರ ಸುಂದರಿ ಶ್ರೀವಿದ್ಯೆ ಏನಿತ್ತು ಅದ್ಭುತ. ಅಂದ್ರೆ ಜೀವನದಲ್ಲಿ ನೀವ್ ಏನೇನ್ ಕಲಿಯಕ್ ಇಷ್ಟಪಡ್ತೀರಾ, ಕಲಿಯಕ್ಕೆ ಅಂತ ಅನ್ನಕ್ಕಿಂತ ನಿಮ್ಮ ಜೀವನದಲ್ಲಿ ನಿಮ್ಗೆ ಏನೇನೆಲ್ಲ ಬೇಕು ಎಲ್ಲಾನು ಪಡ್ಕೊಳ್ತಕ್ಕಂತ ಅವಕಾಶ ನಿಮಗೆ ಶ್ರೀವಿದ್ಯೆ ಮಾಡ್ಕೊಡುತ್ತೆ. ಅದನ್ನ ಸರಳವಾಗಿ ರೂಪ ಕೂಡ ತಿಳಿಸ್ಕೊಟ್ರು. ನೀವು ಶ್ರೀವಿದ್ಯಾನ ಈಗ ಪ್ರಾಕ್ಟೀಸ್ ಯಾವಾಗ ಮಾಡಕ್ ಶುರು ಮಾಡಿದ್ರಲ್ಲ, ಆ ಟೈಮಲ್ಲಿ ಕೆಲವರು ಮುದ್ರೆಗಳನ್ನ ಬಳಸಿ ಕೂಡ ಪೂಜೆ ಮಾಡ್ತಾರೆ. ಅದು ಎಫೆಕ್ಟಿವ್ ಅನ್ಸುತ್ತಲ್ಲ? ಅಂದ್ರೆ ಇದೇನ್ ಗೊತ್ತಾ, ತಂತ್ರವಿದ್ಯೆನಲ್ಲಿ ಅಟ್ ಎ ಟೈಮ್ ಎಲ್ಲವನ್ನು ಮಾಡಿ ಅಂತ ತಂತ್ರದಲ್ಲಿ ಹೇಳ್ತಾರೆ. ನೀನ್ ಯಂತ್ರನೂ ಇಟ್ಕೋಬೇಕು, ಮಂತ್ರನೂ ಹೇಳ್ಬೇಕು. ಇದೇನ್ ಗೊತ್ತಾ, ಮಲ್ಟಿ ಟಾಸ್ಕಿಂಗ್. ನಾನ್ ನಿಮ್ಗೆ ಹೇಳಿದ್ನಲ್ಲ, ಕುಡ್ದಾಗ್ಲೂ ಕಾನ್ಶಿಯಸ್ ಆಗಿ ಹೆಂಗಿರ್ತೀಯ ಅನ್ನೋದಕ್ಕೆ ಇದು ಒಂದ್ ಬ್ಯೂಟಿಫುಲ್ ಇದು. ನೀನು ಇಲ್ಲಿ ಎಲ್ಲ ದ್ರವ್ಯ ರೂಪದಲ್ಲೂ ಜೋಡಿಸ್ಕೋಬೇಕು, ಮಂತ್ರನೂ ಹೇಳ್ತಿರ್ಬೇಕು, ಮುದ್ರೆನೂ ತೋರಿಸ್ಬೇಕು. ಸೈಮಲ್ಟೇನಿಯಸ್ಲಿ ಮಲ್ಟಿ ಟಾಸ್ಕಿಂಗ್ ನಾವ್ ಹೆಂಗ್ ಮಾಡ್ತೀವಿ ಅನ್ನೋದೇ ತಂತ್ರ ಪೂಜೆ. ಅದೊಂದು ತುಂಬಾ ಚೆನ್ನಾಗಿ ಎಲ್ಲವನ್ನು ವೈಜ್ಞಾನಿಕವಾಗಿ ಮಿಕ್ಸ್ ಮಾಡಿರುವಂತಹ ಪೂಜೆ. ಸರಿ, ಬರೀ ಭಕ್ತಿ ಭಾವದಲ್ಲಿ ಕೂತಾಗ ನೀವು ಜಪ ಮಾಡ್ಕೋತೀರಾ, ಅಥವಾ ಬೇರೆ ತರ ಪೂಜೆ ಮಾಡಿದಾಗ ಬೇರೆ ತರ ಮಾಡ್ಕೋತಿರ್ತೀರಾ. ಭಜನೆ ಮಾಡ್ತೀರಾ ಅಂದ್ರೆ ಹಾಡಿನ ಮೂಲಕ ಮಾಡ್ತಿರ್ತೀವಿ. ಇದ್ರಲ್ಲಿ ನೀನ್ ಎಲ್ಲಾ ಮಾಡು ಅಂತ ಹೇಳ್ತಾರೆ. ಸೊ ಈಗ ನೀವು ಒಂದೊಂದು ಮುದ್ರೆನೂ ಹೇಳ್ಕೊಡ್ಬೋದಾ? ಅಂದ್ರೆ ಈ ದಶಮಹಾ ವಿದ್ಯೆಯಲ್ಲಿ ಲಲಿತಾ ತ್ರಿಪುರ ಸುಂದರಿಯ ಎಸ್ಪೆಷಲಿ ಶ್ರೀವಿದ್ಯಾ ಮಾಡ್ಬೇಕಾದ್ರೆ ಅವಳು ದಶಮುದ್ರ ಸಮಾರಾಧ್ಯ ತ್ರಿಪುರ ಶ್ರೀ ವಶಂಕರಿ ಅಂತ ಅವಳು ಹೇಳ್ತಾಳೆ. ಅಂದ್ರೆ ನನಗೆ ದಶಮುದ್ರೆಗಳನ್ನ ತೋರ್ಸು, ಅದು ನಾನೇ ಅಂತ ಅನ್ನೋದನ್ನ ಹೇಳಿದಾಗ ಅವಳಿಗೆ ಪ್ರಸನ್ನಳಾಗಿಸೋದಕ್ಕೆ ಮನುಷ್ಯ ಎಲ್ಲಾ ರೀತಿ ಟ್ರೈ ಮಾಡ್ಬೇಕಾಗತ್ತೆ. ಈಗ ಧೂಪ ದೀಪ ಗಂಧಾದಿಗಳನ್ನೆಲ್ಲ ಹಾಕ್ತಿವಿ ಗಮ್ಮನ್ನಿಸ್ಬೇಕು ಅನ್ನೋದಕ್ಕೆ, ಮತ್ತೆ ಅಗ್ನಿ ಕಾರ್ಯವನ್ನು ಮಾಡ್ತೀವಿ, ಮಂತ್ರಗಳನ್ನು ಹೇಳ್ತೀವಿ, ಅವಳನ್ನ ಸುಂದರವಾಗಿ ಅಲಂಕಾರ ಮಾಡಿಸ್ಕೊಡಿಸ್ತೀವಿ. ಎಲ್ಲಾ ಮಾಡಿದಾಗ ನಿನಗೆ ಮುದ್ರೆಗಳನ್ನು ತೋರಿಸ್ತೀನಮ್ಮ ಅಂತ ಅನ್ಬಿಟ್ಟು ಪ್ರತಿಯೊಂದನ್ನು ತೋರಿಸ್ತಾ ಹೋಗ್ತಾರೆ. ಈಗ ಪ್ರತಿಯೊಂದೊಂದು ಮುದ್ರೆ ಕೂಡ ತೋರಿಸ್ತಾರೆ ರೂಪ ಅವರು. ಅದ್ರಲ್ಲೂ ಪಂಚದಶಿ ಮಂತ್ರಗಳನ್ನ ನೀವು ಹೇಳ್ತಾ ಹೋದಾಗ ಭಕ್ತಿಕೂಟ ಭಾವದಲ್ಲಿ, ಕಾಮಕೂಟ ಭಾವದಲ್ಲಿ, ಮತ್ತೆ ವೀರಕೂಟ ಭಾವದಲ್ಲಿ ನಮ್ನ ಒಂದೊಂದೇ ಲೆವೆಲ್ಗಳು ಯಾವ ರೀತಿ ಎತ್ಕೊಂಡು ಹೋಗ್ತಾಳೆ ಅಂದ್ರೆ ಶಕ್ತಿಕೂಟದಲ್ಲಿ ಅಂತ ಆ ರೀತಿ 3 ಕೂಟ ಭಾವಗಳು ಇಟ್ಕೊಂಡಿದ್ದಾರೆ. ಸೊ ಅಂತ ಟೈಮಲ್ಲಿ ನೀವು ಅದನ್ನ ಹೇಳ್ಕೊಳ್ತಾ ಹೋದಾಗ ನೀವು ದಶಮುದ್ರೆಗಳನ್ನ ಅವಳಿಗೆ ತೋರಿಸ್ತಾ ಹೋಗಬಹುದು. ಈಗ ಜನ ಹೊರಗಡೆ ಕಲ್ತಾಗ್ಲೂ ಅದು ಒಂದೊಂದು ಮಾಡ್ತಾ ಹೋಗ್ತಾರೆ.
ಸರ್ವಾಕರ್ಷಿಣಿ ಮಂತ್ರಗಳನ್ನ, ಸರ್ವಸಮ್ಮೋಹಿನಿ, ಸರ್ವಸ್ತಂಭಿನಿ, ಆ ಥರದ್ದೆಲ್ಲ. ಸೊ ಇದ್ರಲ್ಲಿ ನೀವು ದಶಮುದ್ರೆಗಳನ್ನ ತೋರಿಸಿದ್ರೆ ದೇವಿಗೆ ಸಾಕು. ಇಲ್ಲ ಅಂದ್ರೆ ನೀವು ಸಿಂಪಲ್ ಆಗಿ ಬೇರೆ ಮುದ್ರೆಗಳನ್ನು ಕಲ್ತು ಮಾಡ್ತೀರಾ ಅಂದ್ರೂ ಮಾಡಬಹುದು. ನಾವೆಲ್ಲರೂ ಲಲಿತಾ ಸಹಸ್ರನಾಮದಲ್ಲಿ ಬರುವಂತ ಮಂತ್ರಗಳನ್ನ ಗಮನಿಸಿರ್ತೀವಿ. ಅದರಲ್ಲಿ ಮೊದಲನೇದಾಗಿ ನಾವು ಮುದ್ರಾನ ತೋರಿಸ್ಬೇಕು ಅಂತಂದಾಗ ಸರ್ವಸಂಕ್ಷೋಭಿಣಿ. ಸರ್ವಸಂಕ್ಷೋಭಿಣಿ ಅಂದ್ರೆ ನೋಡಿ ಈ ರೀತಿ ಮಾಡ್ಬೇಕು. ಅಂದ್ರೆ ಇದನ್ನ ಹಿಂಗ್ ಹಾಕೊಂಡಾಗ ಈ 2 ಬೆರಳುಗಳು ಒಳಗಡೆ ಕಂಪ್ಲೀಟ್ ಆಗಿ ಲಾಕ್ ಆಗಿರುತ್ತೆ. ಇದು ಸರ್ವಸಂಕ್ಷೋಭಿಣಿ ಆದ್ಮೇಲೆ ಸರ್ವವಿದ್ರಾವಿಣಿ. ಸರ್ವವಿದ್ರಾವಿಣಿಗೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಇದನ್ನ ಹಿಂಗೆ ಓಪನ್ ಮಾಡಿ ಇದನ್ನ ಕ್ಲೋಸ್ ಮಾಡ್ಕೊಂಡು ಈ ಮುಂದೆ ಬೆರಳನ್ನ ಈ ರೀತಿ ಇಟ್ಕೋತೀವಿ. ಇದಾದ್ಮೇಲೆ ಸರ್ವಾಕರ್ಷಿಣಿ. ಸರ್ವಾಕರ್ಷಿಣಿಗೆ ಇದನ್ನ ಮತ್ತೆ ಹೀಗೆ ಇಟ್ಕೊಂಡು ಇದನ್ನ ಈ ರೀತಿ ಮುದ್ರೆ ಮಾಡ್ತೀವಿ. ಅದಾದ್ಮೇಲೆ ಸರ್ವವಶಂಕರಿ. ಈ ಬೆರಳುಗಳನ್ನ ತಗೊಂಡು ಇದ್ರ ಪಕ್ಕಕ್ಕೆ ಇಟ್ಕೋಬೇಕು. ಸರ್ವವಶಂಕರಿ. ಸರ್ವೋನ್ಮಾದಿನಿ. ಸರ್ವೋನ್ಮಾದಿನಿ ಇದು ಸೇಮ್ ಇದನ್ನ ಇಟ್ಕೊಂಡು ಅವಾಗ ಮೊದಲು ಬೆರಳುಗಳನ್ನ ಸೇರ್ಸಿದ್ವಿ, ಇವಾಗ ದೂರ ದೂರ ಇಟ್ಕೋಬೇಕು. ಸರ್ವೋನ್ಮಾದಿನಿ ಅಂದ್ರೆ ನೀವು ದಶ ಮುದ್ರೆಗಳನ್ನ ಕಲ್ತ ಮೇಲೆ ಪಟಪಟ ಅಂತ ಮಾಡ್ಕೊಂಡು ಹೋಗ್ಬೋದು. ಅದಾದ್ಮೇಲೆ ಸರ್ವ ಮಹಾಂಕುಶ. ಸರ್ವ ಮಹಾಂಕುಶ ಮುದ್ರ. ಅದಾದ್ಮೇಲೆ ಸರ್ವಕೇಚರಿ. ಇದು ಸರ್ವಕೇಚರಿ. ಸರ್ವಕೇಚರಿ ಆದ್ಮೇಲೆ ಸರ್ವಬೀಜ ಮುದ್ರ. ಅದೇ ತರನೇ ಸುಲಭ. ಇದನ್ನ ಓಪನ್ ಮಾಡಿದ್ಮೇಲೆ ಇದನ್ನ ಒಳಗಡೆ ಹಾಕಿ ಈ ತರ ಮಾಡ್ಬೇಕು. ಸರ್ವಬೀಜ ಮುದ್ರ. ಇದಾದ್ಮೇಲೆ ಸರ್ವಯೋನಿ ಮುದ್ರ. ಸರ್ವಯೋನಿ ಮುದ್ರ ನೀವೇನ್ ಮಾಡ್ತೀರಾ ಅಂದ್ರೆ ಇದು ಯೋನಿ ಮುದ್ರಾಲೆ ಎಷ್ಟೊಂದ್ ತರ ಬರುತ್ತೆ. ಪ್ರಥಮ ಯೋನಿ ಮುದ್ರ, ಮತ್ತೆ ದ್ವಿತೀಯ ಯೋನಿ ಮುದ್ರ, ಅದರಲ್ಲೇ ಇದು ತೃತೀಯ ಯೋನಿ ಮುದ್ರ. ಇದನ್ನು ನಾವಿವಾಗ ಮಾಡ್ತಾ ಇದ್ದಿದ್ದು ತೃತೀಯ ಯೋನಿ ಮುದ್ರ. ಅದರಲ್ಲೇ ಮಹಾಯೋನಿ ಮುದ್ರಾನ ಇಲ್ಲಿ ಮಾಡ್ತೀವಿ. ಸರ್ವತ್ರಿಕಂಡೆ. ಸರ್ವತ್ರಿಕಂಡಿ ಮುದ್ರಾನ ಈ ರೀತಿ ಮಾಡ್ತೀವಿ. 3 ಖಂಡಗಳು, ಇದೊಂದು ಖಂಡ, ಇದೊಂದು ಖಂಡ, ಇದೊಂದು ಖಂಡ. ಸರ್ವತ್ರಿಕಂಡ ಅಂದ್ರೆ ಇದು ಕಲ್ತ ಮೇಲೆ ಸುಲಭ ಆಗುತ್ತೆ. ಅದಾದ್ಮೇಲೆ ನೀವೆಲ್ಲಾನು ಕೊಟ್ಟು ಪರಮಾತ್ಮನಿಗೆ ಬ್ರಹ್ಮಾಂಡ ಮುದ್ರವನ್ನ ಯಾಕೆ ತೋರಿಸ್ತೀವಿ ಪೂಜೆ ಎಲ್ಲ ಮಾಡಿದಾಗ ಅಂದ್ರೆ ಎಲ್ಲವನ್ನು ನಿನಗೆ ಸಮರ್ಪಣೆ ಅಂದ್ರೆ ಅವಂದೇ ಸೃಷ್ಟಿ ಮಾಡಿರೋದು. ತೇರಾ ತುಜುಕೋ ಅರ್ಪಣಕ್ಕೆ ಅಲಾಗೆ ಮೇರ ತರ ಎಲ್ಲ ನೀನೇ ಸೃಷ್ಟಿ ಮಾಡಿದ್ಯಾ, ಆದ್ರೆ ನಿನಗೆ ಎಲ್ಲವನ್ನು ಅರ್ಪಿಸ್ತಾ ಇದ್ದೀನಿ ಅಂತ ಬ್ರಹ್ಮಾಂಡ ಮುದ್ರವನ್ನ ಅರ್ಪಿಸ್ತೀವಿ. ಇದೇ ಮೇರು. ನೀವು ಶ್ರೀಚಕ್ರನ್ ನಾವೇನಿಟ್ಟು ಪೂಜೆ ಮಾಡ್ತೀವಿ, ಮೇರು ಮತ್ತೆ ಇದರಲ್ಲಿ ಎಲ್ಲ ಪಂಚತತ್ವಗಳನ್ನು ಒಳಗೊಂಡು ಇದನ್ನ ಅರ್ಪಿಸ್ತೀವಿ. ಸೊ ಎಲ್ಲಾ ಮುದ್ರೆಗಳು ಏನು ಅಂದ್ರೆ ನೀವು ಮಂತ್ರ ಹೇಳ್ತಾ ಇದನ್ನೆಲ್ಲ ಮಾಡೋದು ಹಂಗಂಗೆ ಕಲ್ತಾಗ ನಿಮ್ಗೆ ಸುಲಭ ಆಗತ್ತೆ. ಇದು ಈ ರೀತಿ ಲಾಕ್ ಮಾಡ್ಬೇಕು. ಸ್ಟಾರ್ಟಿಂಗ್ ಇಂದ ಮಾಡ್ಕೊಂಡು ಹೋದ್ವಲ್ಲ ಅದು ಸರ್ವವಿದ್ರಾವಿಣಿ. ನಾವೆಲ್ಲರೂ ಇಷ್ಟೊತ್ತು ಲಲಿತಾ ತ್ರಿಪುರ ಸುಂದರಿಯ ಬಗ್ಗೆ ತಿಳ್ಕೊಂಬಂದ್ವಿ. ಬಟ್ ಪೂಜೆ ಹೇಗ್ ಮಾಡೋದು ಅನ್ನೋದು ಒಂದು ಇನ್ಫಾರ್ಮೇಶನ್ ನಿಮ್ಮೆಲ್ರಿಗೂ ಕೊಡ್ಬೇಕಾಗಿತ್ತು. ಯಾಕೆಂದ್ರೆ ಪೂಜೆನ ತುಂಬಾ ಆಡಂಬರವಾಗಿ ಮಾಡ್ಬೇಕು, ಜನಗಳನ್ನೆಲ್ಲ ಕರೆಸ್ಬೇಕು, ಆತರ ಎಲ್ಲ ಏನಿಲ್ಲ. ಅಂದ್ರೆ ನೀವ್ ಯಾವ್ದೋ ಒಂದ್ ಸಂಕಲ್ಪ ಇಟ್ಕೊಂಡು 40 ದಿನ ಮಾಡಿದಿರಾ ಅಥವಾ 21 ದಿನ 11 ದಿನ ಮಾಡಿದಿರಾ ಅಂದಾಗ ಕೊನೆ ದಿನ ನೀವೆಲ್ಲರನ್ನು ಕರೆಸಿ ಊಟ ಹಾಕಬಹುದು, ಸಿಹಿ ಊಟವನ್ನ. ಆದ್ರೆ ನೀವು ಪೂಜೆ ಮಾಡೋದು ಏನು ಅಂತ ಹೇಳಿದ್ರೆ, ಒಂದು ದೇವ್ರ ಮನೆಯಲ್ಲಿ ನೀವೊಂದು ಕೆಂಪು ವಸ್ತ್ರವನ್ನ ಅಥವಾ ಹಳದಿ ವಸ್ತ್ರವನ್ನ ಇಟ್ಕೊಂಡು ಅದ್ರ ಮೇಲೆ ಒಂದು ಶ್ರೀಚಕ್ರವನ್ನ, ಅಂದ್ರೆ ನೀವು ಒಂದು ತಟ್ಟೆನಲ್ಲಿ ಅಕ್ಕಿ ಇಟ್ಕೊಂಡು ಶ್ರೀಚಕ್ರನ ಇಟ್ಕೊಳ್ಳಿ. ಅಥವಾ ನೀವು ಅದಕ್ಕೆ ಕುಂಕುಮಾರ್ಚನೆ ಮಾಡ್ತೀರಾ ಅಂತಂದ್ರೆ ಪ್ಲೇನ್ ಒಂದ್ ತಟ್ಟೆನಲ್ಲೇ ಇಟ್ಕೊಳ್ಳಿ. ಶ್ರೀಚಕ್ರ ಇಲ್ಲ ಅಂತ ಹೇಳಿದ್ರೆ ಪುಟ್ಟು ಕಾಸ್ನಲ್ಲಿ ನಿಮ್ಗೆ ಶ್ರೀಚಕ್ರ ಬರ್ದಿರೋ ಅಂತದ್ದು ಒಂದು ಪುಟ್ಟು ಕಾಸು ಸಿಗುತ್ತೆ, ಅದನ್ನ ತಗೊಂಬಂದ್ ಇಟ್ಕೊಳ್ಳಿ. ಅದ್ರ ಮೇಲೆ ನೀವು ಕುಂಕುಮಾರ್ಚನೆಯನ್ನ ಮಾಡಿ. ಅದಕ್ಕೂ ಮುಂಚೆ ನೀವು
ಪ್ರಿಫರಬಲಿ ಏನ್ ಗೊತ್ತಾ, ತುಂಬಾ ಒಳ್ಳೇದು ಅಂದ್ರೆ ತುಪ್ಪದ ದೀಪ ಹಚ್ಬೇಕು. ಸೊ ತುಪ್ಪದ ದೀಪ ಹಚ್ಚಿದಾಗ ನಿಮ್ಮೆಲ್ಲ ಇಷ್ಟಾರ್ಥಗಳು ನೆರವೇರ್ತಾ ಹೋಗುತ್ತೆ. ಯಾಕಂದ್ರೆ ದೇವ್ರಿಗೆ ಅದು ಪ್ರಿಯವಾಗಿರೋದು ತುಪ್ಪದ ದೀಪನ ಹಚ್ಬೇಕು. ಮತ್ತೆ ನಿಮ್ಗೆಲ್ರಿಗೂ ಗೊತ್ತು, ಹೂ ಹಾಕ್ಬೇಕು, ಗಂಧದ ಕಡ್ಡಿ ಹಚ್ಬೇಕು ಅಂತ. ದೇವ್ರಿಗೆ ಪ್ರಿಯವಾದದ್ದೇನೋ ಅದನ್ನ ನೈವೇದ್ಯ ಮಾಡ್ಬೇಕು, ದಯವಿಟ್ಟು ಮರಿಬೇಡಿ. ಏನು ನೈವೇದ್ಯ ಮಾಡಕ್ ಪಾಯಸ ಅಥವಾ ಗೂಡಾನ್ನ ಪ್ರೀತ ಮಾನಸಾಯ ನಮಃ, ಅವಳಿಗೆ ಗೂಡಾನ್ನ ಅಂದ್ರೆ ಬೆಲ್ಲದನ್ನ ತುಂಬಾ ಇಷ್ಟ. ಇಲ್ಲ ಪಾಯಸನ್ನ ಪ್ರಿಯಾಯೇ ನಮಃ ಅಂತಂದ್ರೆ ಅವಳಿಗೆ ಪಾಯಸ ಅಂದ್ರೆ ಹಾಲಿನಲ್ಲಿ ಪಾಯಸದನ್ನ ಮಾಡ್ತಾರಲ್ಲ ಅದನ್ನ ಮಾಡಬಹುದು. ನೀವ್ ಅವಳಿಗೆ ನೈವೇದ್ಯವನ್ನ ಕೊಡೋದ್ರ ಜೊತೆಗೆ ಏನು ಸಿಕ್ಲಿಲ್ಲ ಅಂತಂದಾಗ ಡ್ರೈ ಫ್ರೂಟ್ಸ್ ಆದ್ರೂ ಇಡಿ. ದೇವ್ರಿಗೆ ಪ್ರೀತಿಯಿಂದ ನೀವು ಒಂದ್ ಲೋಟ ನೀರಿಟ್ರು ಪರವಾಗಿಲ್ಲ, ಅವ್ರು ಅದನ್ನೇ ಪ್ರೀತಿಯಿಂದ ಸ್ವೀಕರಿಸ್ತಾರೆ. ಆದ್ರೆ ಇದ್ದು ಲೋಭಿತನವನ್ನ ಮಾಡ್ಕೂಡ್ದು. ಸೊ ನಮ್ಮ ಹತ್ರ ಎಲ್ಲಾ ವ್ಯವಸ್ಥೆಗಳಿದ್ರು ನಂಗೆ ಮಾಡಕ್ ಆಗ್ಲಿಲ್ಲ ಅಂತ ಅನ್ಕೋಬೇಡಿ. ಏನಾದ್ರೂ ಸರಿ, ಹೊರಗಡೆ ಅಂತಂದ್ರು ಸ್ವೀಟ್ ಆದ್ರೂ ನೀವ್ ಇಡ್ಬೇಕಾಗತ್ತೆ. ಆಮೇಲೆ ಯಾವಾಗ್ಲೂ ಇನ್ನೊಂದೇನ್ ಗೊತ್ತಾ, ಪೂಜೆ ಮಾಡ್ಬೇಕಾದ್ರೆ ದೇವಿಗೆ ತುಂಬಾ ಇಷ್ಟವಾಗಿರೋದು ಅಂದ್ರೆ ಸುಗಂಧ ಭರಿತ ಪುಷ್ಪಗಳು. ಸುಗಂಧ ಭರಿತ ಪುಷ್ಪಗಳನ್ನೇ ದಯವಿಟ್ಟು ಹಾಕಿ. ಯಾವ್ದಕ್ಕೆ ಘಮಘಮ ಅಂತ ವಾಸನೆ ಬರೋದಿಲ್ವೋ ಅಂತ ಪುಷ್ಪಗಳಲ್ಲಿ ನೀವ್ ಅರ್ಚನೆ ಮಾಡಿದ್ರೆ ನಿಮ್ಮ ಲೈಫ್ ಅಲ್ಲಿ ಇವಾಗ ಏನೋ ಒಂದು ಸಂಪದ್ಭರಿತವಾಗಿ, ನಾನು ಆನಂದ ಭರಿತವಾಗಿ, ಸೌಂದರ್ಯ ಭರಿತವಾಗಿರ್ಬೇಕು ಅಂತ ಅನ್ನೋದಕ್ಕೆ ಲಲಿತಾ ತ್ರಿಪುರಸುಂದರಿಯ ಪೂಜೆನ ನೀವು ಸುಗಂಧ ಭರಿತವಾದ ಪುಷ್ಪಗಳಿಂದಾನೇ ಮಾಡ್ಬೇಕು. ಅದು ಸಿಗತ್ತೆ ಎಲ್ಲಾ ಕಡೆನು. ಸೊ ಬೆಟರ್ ದ್ಯಾನ್ ನೀವು ಯಾವುದೇ ರೀತಿ ಫ್ರೇಗ್ರೆನ್ಸ್ ಇಲ್ದೇ ಇರೋ ಪುಷ್ಪಗಳಿಂದ ಮಾಡೋದಕ್ಕಿಂತ ನೀವು ಸುಗಂಧ ಭರಿತವಾದ ಪುಷ್ಪದಿಂದಾನೇ ಮಾಡ್ಬೇಕು. ನೀವು ಹೋಮ ಹವನ ಮಾಡ್ತೀರಾ ಅಂದ್ರೂ ಅಷ್ಟೇನೆ, ತಾವರೆ ಹೂವಿಗೆ ನೀವು ಜೇನುತುಪ್ಪವನ್ನ ಹಾಕಿ ಅದನ್ನ ಹವಿಸ್ಸಲ್ಲಿ ಹಾಕ್ಬೇಕು. ಮತ್ತೆ ಮಲ್ಗೆ ಹೂವಿಗೆ ಜೇನುತುಪ್ಪವನ್ನ ಹಾಕಿ ಹವಿಸ್ಸಲ್ಲಿ ಹಾಕ್ಬೇಕು. ಸೊ ಈ ರೀತಿ ನೀವು ಪೂಜಾ ವಿಧಾನಗಳನ್ನ ಪಾಲಿಸ್ಕೋಬಹುದು. ಇದಕ್ಕಿಂತ ಇನ್ ಡೆಪ್ತ್ ಆಗಿ ನಿಮ್ಗೆ ಪೂಜೆ ಮಾಡ್ಬೇಕು ಅಂತ ಅನ್ನೋದನ್ನ ನೀವು ಪೂಜಾ ವಿಧಾನನ ಹೋಗಿ ಕಲ್ತ್ಕೊಂಡ್ರೆ ಬೆಟರ್. ಯಾಕೆಂದ್ರೆ ನಾನಿಲ್ಲಿ ಹೇಳ್ಕೊಡೋದಕ್ಕಿಂತ ನೀವು ಒಂದೊಂದೇನೆ ಅಲ್ಲಿ ವಿತ್ ದ್ರವ್ಯಗಳನ್ನ ಇಟ್ಕೊಂಡು ಪೂಜೆ ಮಾಡೋದು ಯಾವಾಗ್ಲೂ ಬೆಟರು. ಮತ್ತೆ ನೀವು ಒಂದು ವ್ರತದ ತರ ಮಾಡ್ತೀರಿ ಅಂತ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಕೋಬೇಕು ಅಂತಂದಾಗ ಅದನ್ನು ಕೂಡ ಕಲ್ತ್ಕೊಳ್ಳಿ. ಯಾಕೆ ಅಂದ್ರೆ ನಾನು ಇಲ್ಲಿ ಹೇಳ್ಕೊಡಕ್ಕಾಗಲ್ಲ. ಅಸ್ಯ ಪ್ರಾಣ ಹ್ಯ ಪ್ರಾಣ ಜೀವಾಹ್ಯ ಸ್ಥಿತಾಹ ಸರ್ವೇಂದ್ರಿಯಾಣಿ ಅಂದ್ರೆ ಆ ಮಂತ್ರಗಳನ್ನ ನಾನು ಇಲ್ಲಿ ಹೇಳ್ಕೊಡೋದಕ್ಕಿಂತ ನೀವು ಹೋಗಿ ಒಂದೊಂದನ್ನೇ ಕಲ್ತ್ಕೊಳ್ಳೋದು ಸುಲಭ. ನಿಮ್ಗೆ ಇದೆಲ್ಲ ಕಾಂಪ್ಲಿಕೇಟೆಡ್ ಅಂತಂದ್ರೆ ನಾನು ಹೇಳ್ದಂಗೆ ಬರೀ ಒಂದು ಮಂತ್ರವನ್ನ ಹೇಳ್ಕೊಳ್ತಾ ನೀವು ಪೂಜೆ ಮಾಡಕ್ ಶುರು ಮಾಡಿ. ಶ್ರೀಂಕಾರದಲ್ಲಿ ಅಥವಾ ಕ್ಲೀಂಕಾರದಲ್ಲಿ ಅಥವಾ ಐಂಕಾರದಲ್ಲಿ ಅಥವಾ ತುಂಬಾ ನವಾವರ್ಣ ದೇವಿ ಪೂಜೆ ಮಾಡುವಂತಹ ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೇ ವಿಚ್ಚೆ ಈ ಮಂತ್ರವನ್ನ ನೀವ್ ಹೇಳ್ತಾ ಪೂಜೆ ಮಾಡಕ್ ಶುರು ಮಾಡಿ ಶ್ರೀಚಕ್ರಕ್ಕೆ. ಆಮೇಲೆ ಲಲಿತಾ ಸಹಸ್ರನಾಮನ ಓದ್ತಾ 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 ತುಂಬಾ ಚೆನ್ನಾಗಿ ನಿಮ್ಗೆ ಬೈ ಹರ್ಟ್ ಆಗಿ ಬರುತ್ತೆ. ತುಂಬಾ ಜನ ಲಲಿತಾ ಸಹಸ್ರನಾಮದ ಭಜನೆ ಮಾಡಕ್ ಹೋಗ್ತಾರೆ, ಪೂಜೆ ಮಾಡಕ್ ಹೋಗ್ತಾರೆ. ಆದ್ರೆ ನಾನು ಹೇಳೋದು, ಭಜನೆ ಮಾಡಿದಾಗ ನೀವು ಎಲ್ಲ ಗ್ರೂಪ್ ಅಲ್ಲಿ ಕೂತಿರ್ತೀರ, ಅದು ಒಂದು ರೀತಿಯ ಭಕ್ತಿ ಪ್ರಧಾನವಾದಂತಹ ಕ್ರಿಯೆ. ಆದ್ರೆ ನೀವು ಸಾಧನೆ ಮಾಡ್ಕೋಬೇಕು, ದೇವರನ್ನ ಒಲಿಸ್ಕೋಬೇಕು ಅಂತಂದಾಗ ಭಜನೆ ಮಾಡಿದಾಗ ನಿಮ್ಗೆ ಆ ಕಡೆ ಈ ಕಡೆ ಮೈಂಡ್ ಎಲ್ಲ ಡೈವರ್ಟ್ ಆಗತ್ತೆ. ಹೇಳ್ತಾ ಹೇಳ್ತಾ ನೀವು ಒಬ್ಬರೇ ಕೂತು ಪೂಜೆ ಮಾಡಿದಾಗ ನೀವು ಮತ್ತೆ ದೇವರು ಮಾತ್ರನೇ ಕನೆಕ್ಷನ್ ಅಲ್ಲಿ ಇರ್ತೀರ. ಹಾಗಾಗಿ ನೀವು ಲಲಿತಾ ತ್ರಿಪುರ ಸುಂದರಿಯ ವ್ರತವನ್ನ ನೀವೇ ಕೂತು ಅದನ್ನ ಸಾಧಿಸ್ಕೋಬೇಕು. ಅವಾಗ ಭಜನೆಗೆ ಹೋಗಿ ಎಲ್ಲಾ ಕಡೆನು. ಆದ್ರೆ ಈ ಮಂತ್ರಗಳನ್ನ ಹೇಳ್ತಾ 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 ನೀವು ದೇವ್ರಿಗೆ ಕನೆಕ್ಟ್ ಆಗಬಹುದು. ಹಾಗಾಗಿ ನೀವು ಒಬ್ರೇ ಕೂತು ಪೂಜೆ ಮಾಡೋದು ಯಾವಾಗ್ಲೂ ಬಹಳ ಮುಖ್ಯ ಆಗತ್ತೆ. ಅದ್ರ ಜೊತೆಗೆ ಪೂಜಾ ವಿಧಾನಗಳನ್ನ ನೀವು ಗುರುಗಳ ಹತ್ರನೇ ಹೋಗಿ ಕಲ್ತ್ರೆ ಅಥವಾ ನೀವೇ ರಿಸರ್ಚ್ ಮಾಡ್ತಾ ಮಾಡ್ತಾ ಒಂದೊಂದೇ ಕಲಿತಾ ಹೋದಾಗ ದೇವಿನೇ ನಿಮ್ಗೆ ಒಂದೊಂದೇ ಹೇಗೋ ಯಾರ ಹತ್ರನೋ ಹೇಳ್ಸಿ ನೀವ್ ಅದನ್ನ ಮಾಡೋ ಹಾಗೆ ಮಾಡಿಸ್ತಾಳೆ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಆಮೇಲೆ ನಿಮ್ಗೆಲ್ಲಾ ಮುದ್ರೆಗಳನ್ನ ಹೇಳ್ಕೊಟ್ಟಿದ್ದೆ, ಅದನ್ನ ಇದರಿಂದ ಹೇಳ್ಕೊಟ್ಟಿದ್ದೆ ನಿಮ್ಗೆ. ಸರ್ವ ಸಂಕ್ಷೋಭಿಣಿ ಅಂದ್ರೆ ದಶಮುದ್ರಾ ಸಮಾರಾಧ್ಯ ತ್ರಿಪುರ ಶ್ರೀ ವಶಂಕರಿ ಅಂತ ನೀವೆಲ್ಲ ಲಲಿತಾ ಸಹಸ್ರನಾಮದಲ್ಲಿ ಓದಿರ್ತೀರ. ಸರ್ವ ಸಂಕ್ಷೋಭಿಣಿ, ಸರ್ವ ವಿದ್ರಾವಿಣಿ, ಸರ್ವಾಕರ್ಷಿಣಿ, ಸರ್ವ ವಶಂಕರಿ, ಆಯ್ತಾ, ಸರ್ವೋನ್ಮಾದಿನಿ, ಸರ್ವ ಮಹಾಂಕುಶೆ, ಸರ್ವ ಬೀಜೆ, ಸರ್ವ ಯೋನಿ ಈ ರೀತಿನೂ ಮಾಡಬಹುದು ನೀವು. ಅಥವಾ ಸರ್ವ ಯೋನಿ ಈ ರೀತಿನೂ ಮಾಡಬಹುದು. ಆಕ್ಚುಲಿ ಯೋನಿ ಮುದ್ರಾ ಮಾಡೋದು ಹಲವಾರು ರೀತಿಯಲ್ಲಿದೆ. ಪ್ರಥಮ ಯೋನಿ ಮುದ್ರಾ, ದ್ವಿತೀಯ ಯೋನಿ ಮುದ್ರಾ, ಆಯ್ತಾ, ತೃತೀಯ ಯೋನಿ ಮುದ್ರಾ, ಅದರಲ್ಲಿ ಮಹಾಯೋನಿ ಮುದ್ರಾ,
ಬೇರೆ ಬೇರೆ ರೀತಿಲಿದೆ. ಸೊ ಯೋನಿ ಮುದ್ರಾ ನೀವು ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಅಂತ ಯಾವ್ದು ಗೊತ್ತಾಗಲ್ಲ ಅಂತ ಹೇಳಿದ್ರೆ ಸುಲಭವಾದ ಯೋನಿ ಮುದ್ರಾ ಇದನ್ನ ಮಾಡಬಹುದು ದೇವಿ ಪೂಜೆ ಮಾಡ್ತಾ. ಅಂದ್ರೆ ಇದೆಲ್ಲ ದೇವಿಗೆ ನೀವು ಸಿಂಬಾಲಿಕ್ ಆಗಿ ತೋರ್ಸೋ ಮುದ್ರೆಗಳು. ಆಮೇಲೆ ಇನ್ನೊಂದ್ ಏನ್ ಗೊತ್ತಾ, ಇದೆಲ್ಲ ಮುದ್ರೆಗಳು ಮಾಡ್ಲೇಬೇಕು, ಕಾಂಪ್ಲಿಕೇಟೆಡ್ ಆಗಿ ಪೂಜೆ ಮಾಡ್ಬೇಕು ಅಂತ ಅನ್ನೋದೇ ಏನಿಲ್ಲ. ನೀವ್ ಹಾಗೆ ಮಾಡ್ಬೇಕು ಹೀಗೆ ಮಾಡ್ಬೇಕು, ಶ್ರೀಚಕ್ರನ ಇಟ್ಕೋಬೇಕು ಅಂತೇನಿಲ್ಲ. ನಿಮ್ಮ ಚಕ್ರಗಳಲ್ಲೇ ಶ್ರೀಚಕ್ರವನ್ನ ನೀವು ಸ್ಥಾಪನೆ ಮಾಡ್ಕೊಂಡು ಮನಸ್ಸಿಂದಾನೇ ಚಿತ್ಶಕ್ತಿಯಿಂದ ಅದನ್ನ ಇಮ್ಯಾಜಿನೇಷನ್ ಹೋಗಿ ನೀವು ಅದೇ ರೀತಿ ಚಿತ್ಶಕ್ತಿ ಮೂಲಕ ಅದನ್ನ ಎದುರುಗಡೆ ಕೂಡಿಸ್ಕೊಂಡು ನೀವು ಆ ರೀತಿನೇ ಕನೆಕ್ಟ್ ಆಗಬಹುದು ಪೂಜೆ ಮಾಡ್ತಾ ಮಾಡ್ತಾ. ಇಲ್ಲಿ ಭಕ್ತಿ ಬಹಳ ಮುಖ್ಯ ಆಗತ್ತೆ. ನೀವೆಲ್ಲಾ ಫಾಲೋ ಮಾಡ್ತಾ ಹೋದ್ರೆ ದಿಕ್ಕು ಯಾವ ಕಡೆ ತಿರ್ಕೊಂಡ್ ಮಾಡ್ಬೇಕು, ನೀವು ಪೂರ್ವನೇ ಫಸ್ಟ್ ಹುಡುಕೊಳ್ಳಿ, ಪೂರ್ವಾಭಿಮುಖವಾಗಿ ಮಾಡ್ಬೇಕು ಅಥವಾ ಉತ್ತರಾಭಿಮುಖವಾಗಿ ಮಾಡ್ಬೇಕು. ನೀವು ಆಮೇಲೆ ಹೋಗ್ತಾ ಹೋಗ್ತಾ ಬಗ್ಲಾಮುಖಿ ಅದೆಲ್ಲ ಮಾಡ್ಬೇಕು, ದಕ್ಷಿಣಾಭಿಮುಖವಾಗಿ ಮಾಡ್ಬೇಕಾಗ್ತದೆ, ಅದೆಲ್ಲ ಬೇರೆ. ಆದ್ರೆ ಮೊದಲು ಇದೆಲ್ಲವನ್ನು ನೋಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಫಸ್ಟ್ ಭಕ್ತಿಲಿ ಕನೆಕ್ಟ್ ಆಗ್ಬಿಡಿ ದೇವ್ರ ಹತ್ರ. ಆಮೇಲೆ ನೀವು ಮುದ್ರೆ ಕಲಿತಿರೋ. ಈಗೆಲ್ಲ ಏನಾಗಿದೆ, ತುಂಬಾ ಜನ ನಾವು ಆ ಮಂತ್ರ ಈ ಮಂತ್ರ ಕಲಿತೀವಿ, ಮುದ್ರಾ ಮಾಡ್ತೀವಿ ಅಂತ ಕಾಂಪ್ಲಿಕೇಟೆಡ್ ಆಗಿ ಮಾಡ್ಕೊಂಡೇ ನೀವು ಕಷ್ಟಪಡಕ್ ಹೋಗ್ಬೇಡಿ. ಫಸ್ಟ್ ಭಕ್ತಿಯಲ್ಲಿ ಒಂದು ಹಾಕೊಳ್ಳಿ, ಚಾರ್ಟ್ ಹಾಕೊಳ್ಳಿ. ನಾನು ಇಷ್ಟ ದಿನ ಈ ಪೂಜೆನ ಮಾಡ್ಬೇಕು, ಇಷ್ಟ ದಿನ ಸಾಧನೆ ಮಾಡ್ಕೊಳ್ಳೇಬೇಕು, ದೇವಿಯನ್ನ ಖುಷಿ ಪಡಿಸ್ಬೇಕು, ಅವಳ ಜೊತೆ ನಾನು ಜೀವನನ ನಡೆಸ್ಬೇಕು ಅಂತ ನೀವು ಸಂಕಲ್ಪ ಮಾಡ್ಕೊಂಡಾಗ ಅಷ್ಟು ದಿನ. ಆಮೇಲೆ ನೀವು ಪೂಜೆ ಮಾಡುವಾಗ ಸಂಕಲ್ಪನೂ ಮಾಡ್ಕೋಬೇಕು. ಕೈಯಲ್ಲಿ ಅಕ್ಷತೆಯನ್ನ ಇಟ್ಕೊಂಡು ನೀರ್ ಹಾಕಿ ಭೂಮಿಗೆ ನೀವು ಅರ್ಘ್ಯವನ್ನ ಕೊಟ್ಟು ನೀವು ಸಂಕಲ್ಪ ಮಾಡ್ಕೊಂಡೇ ಮಾಡಿ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಅಗ್ನಿ ಸಾಕ್ಷಿಯಾಗಿ ದೀಪಗಳಿರುತ್ತೆ, ನಿಮ್ಗೆ ನೀರು ಜಲ ಸಾಕ್ಷಿಯಾಗಿ ಪಂಚಭೂತಗಳ ಸಾಕ್ಷಿಯಾಗಿ ನೀವು ಪೂಜೆ ಮಾಡೋದ್ರಿಂದ ಅರ್ಘ್ಯವನ್ನ ಕೊಡ್ಬೇಕಾಗತ್ತೆ. ದೇವ್ರಿಗೆ ಹೇಳ್ಬಿಟ್ಟೇನೆ ನಾನು ಪಂಚಭೂತಗಳ ಸಾಕ್ಷಿಯಾಗಿ ನಾನು ನಿನ್ನ ಪೂಜೆಯನ್ನ ಮಾಡ್ತಿದ್ನಮ್ಮ, ನನಗೆ ನೀನು ಎಲ್ಲಾ ರೀತಿಯ ವರವನ್ನ ಕೊಡ್ಬೇಕು ಅಂತ ಅವಳ ಕೃಪಾ ಕಟಾಕ್ಷಕ್ಕೆ ನೀವು ಪಾತ್ರ ಆಗ್ಬೇಕು ಅಂತ ಹೇಳಿದ್ರೆ ಭಕ್ತಿಲೇ ಕನೆಕ್ಟ್ ಆಗ್ಬೇಕು. ಸೊ ನಿಮ್ಗೆ ಆ ಮುದ್ರೆ ಬರಲ್ಲ, ಇದು ಬರಲ್ಲ, ನನ್ಗೆ ಆ ಶ್ಲೋಕ ಸರಿಯಾಗಿ ಉಚ್ಚಾರಣೆ ಬರ್ತಿಲ್ಲ ಅನ್ನೋದಕ್ಕೂ ಹೆದರ್ಕೋಬೇಡಿ. ಇನ್ನೊಂದು, ಪುಟ್ಟ ಮಗು ಹುಟ್ಟಿದ ತಕ್ಷಣನೇ ಅದಕ್ಕೆ ಎಲ್ಲಾ ಭಾಷೆಗಳು ಏನ್ ಪಟಪಟ ಅಂತ ಬರೋದಿಲ್ಲ. ಸೊ ನಾವು ತಾಯಿಗೆ ಮಕ್ಕಳಿದ್ದಂಗೆ ನಮ್ಗೆ ಮಂತ್ರ ತಪ್ಪು ಉಚ್ಚಾರಣೆ ಮಾಡೋದು. ನಂಗೆ ತುಂಬಾ ಜನ ಬಂದವ್ರು ಅದೇ ಹೇಳೋರು, ಮೇಡಮ್ ನಮ್ಗೆ ಬಾಯಿ ಹೊರಳಲ್ಲ, ಮಂತ್ರ ಬರಲ್ಲ. ಅದೆಲ್ಲ ಯೋಚನೆ ಮಾಡ್ಬಿಡಿ, ನೀವು ಶುರು ಮಾಡಿ. ಯಾಕೆ ಬರಲ್ಲ? ಇವಾಗ ನಾವು ಶಾಲೆಗೆ ಹೋಗಿ ಓದಕ್ ಶುರು ಮಾಡಿದಾಗ ಆಮೇಲೆ ಕಲಿತಾ ಹೋದ್ವಿ. ಹಾಗಾಗಿ ನೀವು ಕಲಿತಾ ಹೋದಾಗ ಖಂಡಿತ ಅದು ನಿಮ್ಗೆ ಒಂದಲ್ಲ ಒಂದಿನ ಚೆನ್ನಾಗ್ ಬರಕ್ಕೆ ಶುರುವಾಗತ್ತೆ. ಹಾಗಾಗಿ ನನಗದ್ ಬರಲ್ಲ ಅನ್ಕೋಬೇಡಿ. ನೀವು ಪ್ರಾರಂಭ ಮಾಡೋದು ಬಹಳ ಮುಖ್ಯ, ಭಕ್ತಿಲ್ ಕನೆಕ್ಟ್ ಆಗೋದು ಬಹಳ ಮುಖ್ಯ. ಓಕೆ, ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ.